ಹ್ಮ್. ಹರೇ ಕೃಷ್ಣ. ಸೊ ನಾವು ಇಷ್ಟೊತ್ತು ಏನ್ ಚರ್ಚೆ ಮಾಡಿದ್ವಿ, ಲಾರ್ಡ್ ಮೆಕಾಲೆ ಬಗ್ಗೆ ಚರ್ಚೆ ಮಾಡಿದ್ವಿ. ಅವರ ಒಂದು ಎಜುಕೇಶನ್ ಸಿಸ್ಟಮ್ ನಮ್ಮ ಮೇಲೆ ಯಾವ ತರ ಕೆಟ್ಟ ಪರಿಣಾಮವನ್ನ ಬೀರಿದೆ, ಮತ್ತೆ ನಮ್ಗೆ ಆತ್ಮಜ್ಞಾನದ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಕೂಡ ನಮ್ಮನ್ನ ಹೆದರಿಸೋ ರೀತಿ ಮಾಡಿದೆ ಅಂತ ಹೇಳಿ ತಿಳ್ಕೊಂಡ್ವಿ. ಇದೆಲ್ಲ ಆಗಿರೋದು ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ಸ್ಟಾರ್ಟ್ ಆದಾಗಿಂದ. ಸೊ ಹಾಗಾಗಿ ನಾವೀಗ ಈ ಕ್ವೆಶನ್ ನ ಕೇಳ್ಬೇಕಾಗುತ್ತೆ, ಏನಂತ, ನಾನು ಯಾರು ಅಂತ. ನಾವು ಆ ರಾಜನ್ ಬಗ್ಗೆ ಕೇಳ್ತಾ ಇದ್ವಿ ಅಲ್ವಾ. ಆ ರಾಜ ಕೇಳ್ದ ಪಂಡಿತನ್ಗೆ, ನಾನ್ ಯಾರು ಅಂತ ಒಂದು ಕ್ವೆಶನ್ ಬರ್ತಾ ಇದೆ, ಬಟ್ ನನಗೆ ಗೊತ್ತಾಗ್ತಿಲ್ಲ ನಾನ್ ಯಾರು ಅಂತ, ನಾನು ಈ ದೇಹನೇ ಅನ್ಸುತ್ತೆ ಅಂತ ಅವ್ರು ಅನ್ಕೊಂತಾರೆ. ಆ ಪಂಡಿತಂಗ್ ಹೇಳ್ತಾರೆ, ಹಾಗಾದ್ರೆ ನೀನ್ ಈ ಡಿಸ್ಪ್ರೂವ್ ಮಾಡು, ನಾನು ಹೇಳ್ತಿರೋದು ತಪ್ಪು ಅಂತ ನನಗೆ ಸಾಬೀತ್ ಮಾಡು ಅಂತ. ಆ ಪಂಡಿತ ಹೇಳ್ತಾನೆ ಏನಂತ, ಆಯ್ತು ರಾಜ, ನಾನೊಂದ್ ಕೆಲವೊಂದು ಕ್ವಶನ್ ನಿನ್ಗೆ ಪ್ರಶ್ನೆಗಳನ್ನ ಕೇಳ್ತೀನಿ, ನೀನ್ ಅದಕ್ಕೆ ಉತ್ತರ ಕೊಡು ಅಂತ ಹೇಳ್ತಾರೆ. ಆಯ್ತು ಕೇಳು, ಏನದು ಪ್ರಶ್ನೆ ಅಂತ ಕೇಳಿದಾಗ, ನಿನ್ನ ಕೈ ತೋರ್ಸು ನೀನು ಅಂತ ಕೇಳ್ತಾನೆ ಆ ಪಂಡಿತ. ಆಗ ರಾಜ ಹೇಳ್ತಾನೆ, ನನ್ನ ಕೈ ಇದು ಅಂತ ಹೇಳ್ತಾನೆ. ಆಮೇಲೆ ನಿನ್ನ ಮೂಗನ್ ತೋರ್ಸು ಅಂತ ಅಂದಾಗ, ಹಾ ಇದು ನನ್ ಮೂಗು ಅಂತ ತೋರಿಸ್ತಾನೆ. ನಿನ್ನ ಮುಖನ್ ತೋರ್ಸು ಅಂತ ಅಂದಾಗ, ಇದು ನನ್ನ ಮುಖ ಅಂತ ತೋರಿಸ್ತಾನೆ. ನಿನ್ನ ಕಾಲ್ಗಳನ್ನ ತೋರ್ಸು ಅಂದಾಗ, ನಿನ್ನ ಕಾಲು ಅಂತ ತೋರಿಸ್ತಾರೆ. ನಿನ್ನ ದೇಹವನ್ನ ತೋರ್ಸು ಅಂತ ಅಂದಾಗ, ಇದು ನನ್ನ ದೇಹ ಅಂತ ಹೇಳ್ತಾನೆ. ನಿನ್ನ ಮನಸ್ಸನ್ನ ತೋರ್ಸು ಅಂತ ಅಂದಾಗ, ಹಾ ನನ್ ಮನ್ಸೊಳಗಿದೆ, ನನ್ನ ಮನಸ್ಸಿದೆ ಅಂತ ಹೇಳ್ತಾನೆ. ನಿನ್ನ ಬುದ್ಧಿಯನ್ನ ತೋರ್ಸು ಅಂದ್ರೆ, ಹಾ ನನ್ನ ಬುದ್ಧಿನೂ ಇದೆ, ಅದ್ರ ತೋರ್ಸಕ್ ಬರಲ್ಲ, ಬಟ್ ನನ್ನ ಬುದ್ಧಿ ಇದೆ ಅಂತ. ಇಷ್ಟೊತ್ತು ನೀನ್ ಮಾತಾಡ್ದಾಗೆಲ್ಲ ನೀನ್ ಕೊಟ್ಟಿದ್ದ ಆನ್ಸರ್ ಏನಿತ್ತು? ಇದು ನನ್ನ ದೇಹ, ಇದು ನನ್ನ ಮೂಗು, ಇದು ನನ್ನ ಕೈ, ಇದು ನನ್ನ ಬುದ್ಧಿ, ಇದು ನನ್ನ ಮನಸ್ಸು. ಮತ್ತೆ ನೀನ್ ಯಾರು ಅಲ್ವಾ? ಕ್ವೆಶ್ಚನ್ ಇದೆ ಅಲ್ವಾ? ನನ್ನದು ಓಕೆ ಫೈನ್, ಬಟ್ ನೀನ್ ಯಾರು? ನಾನ್ ಯಾರು? ಸೊ ಅದು ಕ್ವೆಶನ್ ನ ನಾವಿವತ್ತು ಭಗವದ್ಗೀತೆಯ ಮೂಲಕ ಅರ್ಥ ಮಾಡ್ಕೊಳೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನ್ ನಿಜವಾಗ್ಲೂ ಯಾರು? ಸೊ ಇಲ್ಲಿ ಒಂದು ಆಕ್ಟಿವಿಟಿ ಇದೆ ನಿಮ್ಗೆಲ್ಲ. ಸೊ ಇಲ್ಲಿ ಕೆಲವೊಬ್ರು ಪ್ರಸಿದ್ಧ ವ್ಯಕ್ತಿಗಳಿದ್ದಾರೆ, ನಮ್ಗೆ ಎಷ್ಟೊಂದ್ ಜನ ಗೊತ್ತು ಇದ್ರಲ್ಲಿ ಅಲ್ವಾ. ಐನ್ಸ್ಟೈನ್ ಅವ್ರ ಗೊತ್ತು, ಮದರ್ ತೆರೇಸಾ ಅವ್ರ ಗೊತ್ತು, ಈ ಕಡೆ ಎಲಿಜಬೆತ್ ಅವ್ರ ಇದ್ದಾರೆ. ಸೊ ಈ ತರ ಎಷ್ಟೊಂದ್ ಜನ ಇದ್ದಾರೆ, ಸರಿನಾ? ಸೊ ಈ ಮುಂದಿನ ಒಂದು ಸ್ಲೈಡ್ ಅಲ್ಲಿ ಅವರು ಸಣ್ಣವರಿದ್ದಾಗಿರುವಂತಹ ಪಿಕ್ಚರ್ಸ್ ಇದಾವೆ, ಓಕೆನಾ? ಅವರು ಸಣ್ಣವರಿದ್ದಾಗಿರುವಂತಹ ಪಿಕ್ಚರ್ಸ್. ಈಗ ನಿಮ್ಮ ಕೆಲ್ಸ ಏನು ಅಂದ್ರೆ, ಈ ಸಣ್ಣವರಾಗಿರುವಾಗ ಇರುವಂತಹ ಪಿಕ್ಚರ್ಸ್ ಯಾರ್ಯಾರು ಅಂತ ಐಡೆಂಟಿಫೈ ಮಾಡಬೇಕು. ಇದು ಯಾರ್ಯಾರು ಅಂತ ಹೇಳಕ್ ಆಗತ್ತಾ ನಿಮ್ಗೆ? ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ಹೊಸಬ್ರು ದಯವಿಟ್ಟು ಹೊಸಬ್ರು ಹೇಳಿ. ಸೊ ಇದ್ರಲ್ಲಿ ಯಾರ್ಯಾರು ಏನೇನು ಆಯ್ತು ಅಂತ ಮೊದ್ಲೇ ಆಡ್ ಮಾಡಿದ್ರೆ ಹೇಳಕ್ಕಾಗುತ್ತೆ. ಮೊದ್ ಹರೇ ಕೃಷ್ಣ. ದಯವಿಟ್ಟು ಹೊಸಬ್ರು ಯಾರಾದ್ರೂ ಆನ್ಸರ್ ಮಾಡಿ. ಇದ್ರಲ್ಲಿ ಯಾರ್ಯಾರು ಅಂತ ಹೇಳಕ್ ಆಗ್ತಿದ್ಯಾ ನಿಮ್ಗೆ? ಹೌದು ಅಥವಾ ಇಲ್ಲ? ಓಕೆ, ನೀವ್ ಇನ್ನೊಂದ್ ಸ್ವಲ್ಪ ಏನಾಗ್ಬೇಕು, ಸಂಕೋಚನ ಬಿಡ್ಬೇಕಾಗತ್ತೆ. ಸೊ ಜನರಲಿ ಯಾರೇ ನೋಡಿದ್ರು ಕೂಡ ಅರ್ಥ ಮಾಡ್ಕೋಬೇಕಾಗಿರೋ, ಹಾ ಪ್ರಭುಜಿ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಸಣ್ಣವರಿದ್ದಂತ ಫೋಟೋ ನೋಡಿ ನಾವು ದೊಡ್ಡವ್ರನ್ನ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಹೌದಾ? ಸ್ವಲ್ಪ ಕಷ್ಟ ಆಗುತ್ತೆ ನಮ್ಗೆ. ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ನಮ್ಗದು ಅರ್ಥ ಆಗುತ್ತೆ, ಇವರು ಸಣ್ಣವರಿದ್ದಾಗ ಈ ತರ ಇದ್ರು, ದೊಡ್ಡವರಾದ್ಮೇಲೆ ಈ ತರ ಆಗಿದ್ದಾರೆ ಅಂತ. ಸೊ ಇದನ್ನೆಲ್ಲ ಏನಕ್ಕೆ ಕೇಳ್ತಾ ಇದೀವಿ ನಾವು? ಸಣ್ಣವರಿದ್ದಾಗ ಅವ್ರು ಕಾಣ್ತಾ ಇರೋದಕ್ಕೂ ದೊಡ್ಡವರು ಇರುವಾಗ ಅವ್ರು ಕಾಣ್ತಾ ಇರೋದಕ್ಕೂ ತುಂಬಾ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಸೊ ಈ ಒಂದು ವ್ಯತ್ಯಾಸ ನಮ್ಗೆ ಆ ದೇಹದಲ್ಲಿ ಕಾಣ್ತಾ ಇದೆ. ಸೊ ದೇಹ ಬದಲಾಗ್ತಾ ಇದೆ ಅಲ್ವಾ? ಸಣ್ಣವರಿದ್ದಾಗಿದ್ದಕ್ಕೂ ದೊಡ್ಡವರಿದ್ದಾಗಿದ್ದಕ್ಕೂ ದೇಹ ಬದಲಾಗಿದೆ. ಸೊ ಸೈಂಟಿಸ್ಟ್ ಪ್ರಕಾರ ನಾವು ನೋಡೋದು ಆದ್ರೂ ಕೂಡ, ಈ ಒಂದು ವಿಜ್ಞಾನದ ಪ್ರಕಾರ ನಾವು ನೋಡಿದಾಗೂ ಕೂಡ, ಅಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ನಮ್ಮ ದೇಹದಲ್ಲಿ ಸೆಲ್ಸ್ ಅಂತ ಇರುತ್ತೆ. ನಮ್ಮ ದೇಹನ ಬಿಲ್ಡ್ ಮಾಡಿರುವಂತ ಸಣ್ಣ ಸಣ್ಣ ಒಂದು ಕಣಗಳು ಸೇರಿ ನಮ್ಮ ದೇಹ ಆಗುತ್ತೆ. ಆ ಸಣ್ಣ ಸಣ್ಣ ಕಣಗಳನ್ನ ಸೆಲ್ಸ್ ಅಂತ ಕರೀತಾರೆ. ಸೊ ಆ ಸೆಲ್ಸ್ ಏನಾಗುತ್ತೆ ಅಂದ್ರೆ, 12 ವರ್ಷಕ್ಕೆ ನಮ್ಮ ದೇಹದಲ್ಲಿರೋ ಎಲ್ಲ ಸೆಲ್ಗಳು ಕೂಡ ಹೇಳಿ ಹೊಸ ಪ್ರಿಪೇರ್ ಆಗ್ಬಿಡುತ್ತೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಸೊ ಸರ್. ಮೊದ್ಲೇ ಆಡ್ ಮಾಡಿದ್ರು ಸರ್, ಮೊದ್ಲೆಲ್ಲ ಬರೋವು ಸರ್.
ಸೊ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂದ್ರೆ ಇಡೀ ದೇಹನೇ ಹೊಸದಾಗಿ ಕ್ರಿಯೇಟ್ ಆಗುತ್ತಂತೆ ಒಂದು 12 ವರ್ಷಗಳ ಅವಧಿಯಲ್ಲಿ. ಸೊ ಹಾಗಾದ್ರೆ ಈಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ ನನ್ನ ದೇಹ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಹೌದಾ? ಯಾವುದೇ ಹಳೆ ವಸ್ತು ಏನೂ ಇಲ್ಲ ನನ್ನ ದೇಹದಲ್ಲಿ, ಎಲ್ಲ ಹೊಸದಾಗಿದೆ. ಆದ್ರೆ ನಾನು ಹೊಸದಾಗ ಆಗಿದ್ದೀನ? ಸೊ ನಾನ್ ಹೊಸದಾಗ ಆಗಿದ್ದೀನ? ನನ್ನ ದೇಹದಲ್ಲಿ ಇಷ್ಟೊಂದು ಚೇಂಜಸ್ ಆದ್ರೂನು? ನಾನ್ ಹೇಳ್ತೀನಿ ಈಗ, ಇಲ್ಲ ನಿನ್ ದೇಹದಲ್ಲಿ ಅಷ್ಟು ಚೇಂಜ್ ಆಗಿದೆ ಅಂದ್ರೆ ನೀನು ಚೇಂಜ್ ಆಗ್ಬೇಕು ಅಂತ. ಬಟ್ ಇಲ್ಲ, ನಾವು ಅದೇ ಇರ್ತೀವಿ. ನಮ್ಗೆಲ್ಲ ನೆನ್ಪಿದೆ. ನಾನೇ ಅನುಭವಿಸ್ತಾ ಇದ್ದೀನಿ ಅಂತ ನಮ್ಗ್ ಗೊತ್ತು. ಸೊ ಇದು ಒಂದು ವ್ಯಕ್ತಿಗತ ಏನಂತಾರೆ ಅನುಭವ. ಎಲ್ಲರಿಗೂ ಅನುಭವ ಆಗುತ್ತೆ ಈ ಒಂದು ಅನುಭವ. ಹೌದಾ? ಸೊ ಹಾಗಾಗಿ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು ಈ ಒಂದು ಪಾಯಿಂಟ್ ಬಗ್ಗೆ. ಅವಾಗ ನಮ್ಗೆ ನಿಜವಾಗ್ಲೂ ಗೊತ್ತಾಗುತ್ತೆ ನಾವ್ ಯಾರು ಅಂತ ಹೇಳಿ. ಸೊ ಅಟ್ ಲೀಸ್ಟ್ ಇವ್ರಿದ್ದಾರೆ ಅಲ್ವಾ? ಈಗ ನಾನ್ ತೋರಿಸಿದಂತಹ ಪ್ರಸಿದ್ಧ ವ್ಯಕ್ತಿಗಳು ಮತ್ತೆ ಅವರ ಒಂದು ಬಾಲ್ಯದ ಫೋಟೋಗಳು. ಇದ್ರಲ್ಲಿ ನಮ್ಗ್ ಕಂಡಿಡಿಯೋದಕ್ ಆಗ್ತಾ ಇಲ್ಲ ಯಾರು ಯಾರಾಗಿದ್ರು ಅಂತ. ಹೌದಾ? ಆದ್ರೆ ನೀವ್ ಒಪ್ಕೊಂತೀರಾ ಇವ್ರೇ ಅಂತ? ಇದ್ರಲ್ಲಿ ಯಾರೋ ಒಬ್ರು ನಮ್ಗ್ ಗೊತ್ತಾಯ್ತು. ಇವ್ರು ಫಾರ್ ಎಕ್ಸಾಂಪಲ್ ಲಾಸ್ಟ್ ರೋ ಅಲ್ಲಿ ಮಿಡಲ್ ಒನ್ ಅವ್ರು ಬಂದ್ಬಿಟ್ಟು ಎಲಿಜಬೆತ್. ಓಕೆನಾ? ಲಾಸ್ಟ್ ಇದ್ರಲ್ಲಿ ರೋ ಅಲ್ಲಿ ಮಿಡಲ್ ಒನ್ ಅವರು ಎಲಿಜಬೆತ್. ಸೊ ಅವರು ಮತ್ತೆ ಈ ಕಡೆ ಇರುವಂತಹ ಎಲಿಜಬೆತ್ ನಮ್ಗೆ ಅಷ್ಟು ಗುರ್ತು ಸಿಗ್ಲಿಲ್ಲ ಅಂದ್ರೂ ಕೂಡ ನಾವ್ ಒಪ್ಕೊಂತೀವಿ. ಹೌದು ಇವ್ರು ಅಂತ. ಸೊ ನೀವ್ ಯಾಕ್ ಆತರ ಒಪ್ಕೊಂತೀರಾ? ಏನ್ ಪ್ರೂಫು? ಚೇಂಜ್ ಆಗಿರ್ಬೋದು ಅಲ್ವಾ? ನೋಡಕ್ ಸೇಮ್ ಇಲ್ಲ ಬಟ್ ಚೇಂಜ್ ಆಗಿರ್ಬೋದು ಅಲ್ವಾ? ನೀವ್ ಒಪ್ಕೊಂತೀರಾ ಈ ತರ ವಿಭಿನ್ನ ಕಂಡ್ರು ಕೂಡ ವ್ಯಕ್ತಿ ಅವರೇ ಆಗಿದ್ದಾರೆ ಅಂತ? ಸೊ ಯಾಕೆ ಒಪ್ಕೊಂತೀರಾ ಅಂತ ಅಂದ್ರೆ ಅದಕ್ಕೆ ಆನ್ಸರೇ ಅದು ಇರೋದು ಆತ್ಮ. ಅವರೊಳಗಿರುವಂತಹ ಆತ್ಮ ಇದೆ. ಸೊ ಆತ್ಮ ಯಾವಾಗ್ಲೂ ಸೇಮ್ ಇರುತ್ತೆ. ದೇಹ ಚೇಂಜ್ ಆದ್ರೂ ಕೂಡ ಆತ್ಮ ಚೇಂಜ್ ಆಗೋದಿಲ್ಲ. ಎಷ್ಟೋ ಸರಿ ಏನು ಹಾರ್ಟ್ ಟ್ರಾನ್ಸ್‌ಪ್ಲಾಂಟ್ ಮಾಡ್ತಾರೆ. ದೇಹದ ಭಾಗಗಳನ್ನ ಟ್ರಾನ್ಸ್‌ಪ್ಲಾಂಟ್ ಮಾಡ್ತಾರೆ. ಆದ್ರೆ ಅವರಲ್ಲಿರೋ ಆತ್ಮ ಇವರಲ್ಲಿ ಬರೋದಿಲ್ಲ. ಯಾಕಂದ್ರೆ ಆತ್ಮ ದೇಹ ಅಲ್ಲ. ದೇಹಕ್ಕಿಂತ ಡಿಫ್ರೆಂಟ್ ಆಗಿದೆ. ದೇಹಕ್ಕಿಂತ ಬೇರೆ ಕಡೆ ಇರುತ್ತೆ ಆತ್ಮ. ಸೊ ಅದು ಎಲ್ಲಿರುತ್ತೆ ಅಂತ ಅಂದ್ರೆ ಹೃದಯದಲ್ಲೇ ಇರುತ್ತೆ ಅಂತೆ ಆತ್ಮ. ಬಟ್ ಅದ್ರ ಒಂದು ಎಫೆಕ್ಟ್ ಏನಿದೆ ಇಡೀ ದೇಹದಲ್ಲೇ ಗೊತ್ತಾಗುತ್ತೆ. ಆತ್ಮ ಇರೋದಕ್ಕೆ ನಾವು ನಮ್ಗೆ ಎಲ್ಲ ಅನುಭವಗಳಾಗುತ್ತೆ. ನಮ್ಗೆ ಒಂದು ಕಾನ್ಷಿಯಸ್ನೆಸ್ ಏನಿದೆ ನಮ್ಮ ಏನು ಚೈತನ್ಯ ಏನಿದೆ ನಮ್ಮಲ್ಲಿ ಅದು ಆತ್ಮದಿಂದ ಇರುತ್ತೆ. ಸೊ ನಾವು ಸಣ್ಣವರಿಂದ ದೊಡ್ಡವರಾಗ್ತೀವಿ. ಆದ್ರೆ ನಮ್ಮೊಳಗಿರೋ ಆತ್ಮ ಯಾವತ್ತೂ ಬದಲಾಗೋದಿಲ್ಲ. ಆತ್ಮ ಯಾವಾಗ್ಲೂ ಕೂಡ ತುಂಬಾನೇ ಎನರ್ಜೆಟಿಕ್ ಆಗಿರುತ್ತೆ. ಗೊತ್ತಾ ನಿಮ್ಗೆ? ಆತ್ಮ ಯಾವಾಗ್ಲೂ ಎನರ್ಜೆಟಿಕ್ ಆಗಿರುತ್ತೆ. ಸೊ ಇಲ್ಲಿ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ. ಯಾರು ಹಳೆಯ ಭಕ್ತರಿದ್ದಾರೋ ಅವರು ಮೀಟಿಂಗನ್ನ ಲೀವ್ ಆಗ್ಬೋದು. ಯಾಕೆಂದ್ರೆ ಈಗ 99 ಮೀರಿದೆ. ಸೊ 100 ಜನಕ್ಕೆ ಮಾತ್ರ ಅವಕಾಶ ಇದೆ. ಹಾಗಾಗಿ ಹೊಸಬ್ರು ಈ ಒಂದು ಜ್ಞಾನವನ್ನ ಪಡ್ಕೊಳ್ಳಿ ಅಂತ ಹೇಳಿ ಅದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ. ಹರಿ ಕೃಷ್ಣ. ಸೊ ಈ ತರ ಆಗುತ್ತೆ. ಆತ್ಮ ಯಾವತ್ತೂ ಚೇಂಜ್ ಆಗೋದಿಲ್ಲ. ದೇಹ ಚೇಂಜ್ ಆಗ್ತಾ ಹೋಗುತ್ತೆ ಹೊರತು ಆತ್ಮ ಮಾತ್ರ ಯಾವತ್ತೂ ಚೇಂಜ್ ಆಗೋದಿಲ್ಲ. ಅದನ್ನ ಕೃಷ್ಣ ಕೂಡ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಸೊ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ ಒಂದು ಬಾಲ್ಯದಿಂದ ಯೌವನದವರೆಗೂ, ಯೌವನದಿಂದ ವೃದ್ಧಾಪ್ಯದವರೆಗೂ ಒಂದು ದೇಹಿನಃ ಅಂದ್ರೆ ಯಾರು ದೇಹದಲ್ಲಿ ಇದಾರೋ ಅವರು. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕಾರ್ ಇದೆ. ಆ ಕಾರ್ ಒಳಗಡೆ ಯಾರಿದ್ದಾರೆ? ಡ್ರೈವರ್ ಇದ್ದಾರೆ. ಅದೇ ತರ ನಮ್ಮ ದೇಹ ಕೂಡ ಒಂದು ಮೆಷಿನ್ ಇದ್ದ ಹಾಗೆ, ಒಂದು ಕಾರ್ ಇದ್ದ ಹಾಗೆ. ಆ ಕಾರ್ ಒಳಗೆ ಕೂತಿರುವಂತಹ ಡ್ರೈವರ್ ಬಂದ್ಬಿಟ್ಟು ನಾವು. ಸೊ ನಾವು ಈ ದೇಹವನ್ನ ಚಲಿಸ್ತಾ ಇದ್ದೀವಿ. ಭಗವಂತನ ಒಂದು ಏನು ಸಪೋರ್ಟಿನ ಮೂಲಕ ನಾವು ಈ ದೇಹವನ್ನ ಚಲಿಸ್ತಾ ಇದ್ದೀವಿ. ಸೊ ಅದೇ ರೀತಿ ಒಂದು ಪಂಜರದಲ್ಲಿರುವಂತಹ ಪಕ್ಷಿಗೆ ಕೂಡ ಹೋಲಿಸ್ತಾರೆ. ಈ ದೇಹ ಅನ್ನೋದು ಒಂದು ಪಂಜರ. ಯಾಕೆ ಅಂದ್ರೆ ಈ ಪಂಜರದಲ್ಲಿದ್ದಾಗ ಏನಾಗುತ್ತೆ ಹೇಳಿ? ದುಃಖ ಆಗತ್ತೆ ಅಲ್ವಾ? ಯಾರಿಗೂ ಕೂಡ
ಪಂಚತತ್ವದಲ್ಲಿ ಇರೋದಕ್ಕೆ ಇಷ್ಟ ಆಗೋದಿಲ್ಲ. ನಾವು ಈ ದೇಹದಲ್ಲಿ ಇರ್ಬೇಕಾದ್ರೂ ಕೂಡ ದುಃಖವನ್ನ ಅನುಭವಿಸ್ತೀವಿ. ಯಾಕಂದ್ರೆ ಈ ದೇಹ ಕ್ರಿಯೇಟ್ ಆಗಿರೋದೇ ದುಃಖವನ್ನ ಅನುಭವಿಸೋಕೋಸ್ಕರ. ಈ ನಮ್ಮ ಚರ್ಮ ಏನಿದೆ ಅಲ್ವಾ? ಇದರಿಂದ ನಮ್ಗೆ ಏನು ಏನೇನ್ ಫೀಲ್ ಆಗುತ್ತೆ ಗೊತ್ತಾ? ಹಾಟ್ ಫೀಲ್ ಆಗುತ್ತೆ ಮತ್ತೆ ಕೋಲ್ಡ್ ಫೀಲ್ ಆಗುತ್ತೆ. ನಮ್ಗೆ ತುಂಬಾ ಬಿಸಿ ಆದಾಗ ನಮ್ಗೆ ಫೀಲ್ ಆಗುತ್ತೆ, ಹೌದಾ? ನಮ್ಗೆ ಗೊತ್ತಾಗುತ್ತೆ ಬಿಸಿ ಆಗ್ತಾ ಇದೆ ಅಂತ. ಮತ್ತೆ ತಣ್ಣಗಾದಾಗ ಕೂಡ ನನ್ಗೆ ಫೀಲ್ ಆಗುತ್ತೆ, ನನಗ್ ತಣ್ಣಗಾಗ್ತಾ ಇದೆ ಅಂತ. ಸೊ ಇದರಿಂದ ನಮ್ಗೆ ಸುಖ ದುಃಖಗಳು ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ದಿನ ನೀವು ಸ್ನಾನ ಮಾಡ್ಬೇಕು. ಸ್ನಾನ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಬಿಸ್ನೀರಿಲ್ಲ. ಆದ್ರೆ ಅವತ್ತಿನ ದಿನ ಚಳಿ ಇದೆ. ಸೊ ಅವಾಗ ಏನಾಗುತ್ತೆ ಹೇಳಿ? ಆ ಒಂದು ತಣ್ಣೀರು ನಮ್ಗೆ ತುಂಬಾ ದುಃಖ ಕೊಡುತ್ತೆ ಸ್ನಾನ ಮಾಡುವಾಗ, ಅಲ್ವಾ? ಅದು ಯಾಕೆ ಅಂದ್ರೆ ಅದು ದೇಹ, ಚರ್ಮ ಏನಿದೆ ಅಲ್ಲ, ಚರ್ಮಕ್ಕೆ ಗೊತ್ತಾಗುತ್ತೆ ಅದೆಲ್ಲ. ಅದೇ ರೀತಿ ಯಾವತ್ತೋ ಒಂದಿನ ತುಂಬಾ ತುಂಬಾ ಬಿಸಿ ಇರುವಂತಹ ದಿನ, ಅವತ್ತಿನ ದಿನ ಬಿಸಿನೀರು ಹಾಕೊಳ್ಳೋದಕ್ಕೆ ನಮಗ್ ತುಂಬಾ ಕಷ್ಟ ಅನ್ಸುತ್ತೆ, ಅಲ್ವಾ? ಸೊ ಅದೇ ತರ ಫ್ಯಾನ್ ಇಲ್ಲ ಅಂದ್ರೆ ಆ ಬಿಸಿಲಲ್ಲಿ ಇರೋದಕ್ಕೆ ಆಗೋದಿಲ್ಲ. ಇದೆಲ್ಲ ಏನಕ್ಕೆ ಆಗ್ತಾ ಇದೆ ಅಂದ್ರೆ ನಮ್ಗೆ ಈ ದೇಹ ಇದೆ. ಈ ದೇಹ ಒಂದು ಪಂಜರ. ಪಂಜರದಲ್ಲಿದ್ದಾಗ ನಮ್ಗೆ ದುಃಖ ಆಗುತ್ತೆ. ಸೊ ದೇಹದಿಂದ ನಮ್ಗೆ ದುಃಖ ಬರ್ತಾ ಇದೆ. ಯಾಕಂದ್ರೆ ಇದು ಯಾತನಾ ಶರೀರ ಅಂತ ಹೇಳ್ತೀವಿ. ಇದ್ರಲ್ಲಿ 3 ತರಹದ ಒಂದು ಇದು ಇರುತ್ತೆ. ಏನು? ತಾಪತ್ರಯಗಳಿರುತ್ತೆ. ಗೊತ್ತಾ ನಿಮ್ಗೆ? ತಾಪತ್ರಯ ಅಂತ ಎಷ್ಟು ಸರಿ ಯೂಸ್ ಮಾಡ್ತೀವಿ. ಆದ್ರೆ ಅದ್ರ ಮೀನಿಂಗೇ ಗೊತ್ತಿರಲ್ಲ ನಮ್ಗೆ. ತಾಪ ಅಂದ್ರೆ ಒಂದು ಸುಡುವಿಕೆ ಅಂತ. ತಾಪ, ಸೂರ್ಯನ ತಾಪ ಅಂತ ಹೇಳ್ತೀವಲ್ಲ, ಆ ತರ. ಒಟ್ಟು ನಮ್ಗೆ ತುಂಬಾ ಕಷ್ಟ ಕೊಡುವಂತಹ 3 ಅಂಶಗಳಿದಾವೆ. ತ್ರಯ ಅಂದ್ರೆ 3. ಅವು ಏನೇನಂದ್ರೆ ಆದಿಭೌತಿಕ, ಆಧ್ಯಾತ್ಮಿಕ, ಮತ್ತೆ ಆದಿದೈವಿಕ ಅಂತ ಹೇಳಿ 3 ತರಹದ ಒಂದು ತಾಪತ್ರಯಗಳು. ಅದು ಏನೇನು ಅಂದ್ರೆ 3 ತರ ಡಿವೈಡ್ ಮಾಡ್ತಾರೆ ನಮ್ಗೆ ಬರುವಂತ ಪ್ರಾಬ್ಲಮ್ಸ್. ಒಂದು ಏನಂದ್ರೆ ಆದಿ ಭೌತಿಕ. ಸೊ ಆದಿ ಭೌತಿಕ ಅಂದ್ರೆ ಬೇರೆ ಒಂದು ಪ್ರಾಣಿಗಳಿಂದ ಬರ್ತಿರುವಂತ ದುಃಖ ನಮ್ಗೆ. ಫಾರ್ ಎಕ್ಸಾಂಪಲ್, ಅದು ನಮ್ಮ ರಿಲೇಟಿವ್ಸ್ ಇಂದ ಇರ್ಬೋದು, ಅಥವಾ ಇನ್ಯಾರೋ ಜನಗಳಿರ್ಬೋದು, ಅಥವಾ ಸಣ್ಣ ಸಣ್ಣ ಕ್ರಿಮಿಕೀಟಗಳಿಂದ ಬರುವಂತಹದ್ದು, ಅಥವಾ ಯಾವುದೇ ಒಂದು ಪ್ರಾಣಿಯಿಂದ ಬರುವಂತಹ ದುಃಖಗಳು ಏನಾಗುತ್ತೆ, ಅದು ಅಧಿಭೌತಿಕ ಆಗುತ್ತೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಆಧ್ಯಾತ್ಮಿಕ ಅಂತ ಅಂದ್ರೆ ನಮ್ಮ ಒಳಗೇನೆ ನಮಗ್ ದುಃಖ ಆಗೋದು, ನಮ್ಮ ಮನ್ಸಿಂದಾನೇ ನಮಗ್ ದುಃಖ ಆಗೋದು. ಕೆಲವೊಂದ್ಸರಿ ಆಗುತ್ತೆ ಅಲ್ವಾ? ಕೆಲವೊಂದ್ಸರಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಕೆಲವೊಬ್ರು. ಅವ್ರಿಗೆ ಮನ್ಸೊಳಗ್ ಅನ್ನಿಸ್ತಾ ಇರತ್ತೆ, ನಾನು ಒಂಟಿ ಅಂತ. ಸೊ ಅಂತವು ಬಂದ್ಬಿಟ್ಟು ಆಧ್ಯಾತ್ಮಿಕ ಕ್ಲೇಶಗಳು. ಇನ್ನೂ ಒಂದು ಬಂದ್ಬಿಟ್ಟು ಅಧಿದೈವಿಕ ಕ್ಲೇಶಗಳು. ಇದು ಏನಂದ್ರೆ ಈ ಸುನಾಮಿಗಳು, ಮತ್ತೆ ಅರ್ಥ್ಕ್ವೇಕ್ಸ್, ಭೂಕಂಪಗಳು, ಆಮೇಲೆ ಜ್ವಾಲಾಮುಖಿ ಬರೋದು, ಈ ತರ ಬರೋವು, ಇವನ್ನೆಲ್ಲ ಏನಂತಾರೆ? ಮತ್ತೆ ನೀರಿಲ್ದೆ ಅಂತ ಆಗೋದು, ತುಂಬಾ ನೀರ್ ಬರೋದು, ಇವೆಲ್ಲ ಅಧಿದೈವಿಕ ಕ್ಲೇಶಗಳು. ಅಂದ್ರೆ ದೇವತೆಗಳಿಂದ ಬರ್ತಿರುವಂತಹ ಈ ಒಂದು ಕ್ಲೇಶಗಳು. ದೇವತೆಗಳು ಏನಕ್ಕೆ ಇವನ್ನೆಲ್ಲ ಮಾಡ್ತಾರೆ ಅಂದ್ರೆ, ಅಗೇನ್ ಅದು ಕರ್ಮದ ಮೇಲೆ ಡಿಪೆಂಡ್ ಆಗುತ್ತೆ. ಕರ್ಮ ಮಾಡೋದು ನಮ್ಮ ಓನ್ ಕರ್ಮ ಆಗಿರ್ಬೋದು, ಮತ್ತೆ ಒಂದು ಗ್ರೂಪ್ ಅಲ್ಲಿ ಮಾಡುವಂತ ಕರ್ಮನೂ ಆಗಿರುತ್ತೆ. ಅಂದ್ರೆ ಈಗ ಕೆಲವೊಂದ್ಸರಿ ನಮ್ಗ್ ಮಾತ್ರ ಕಷ್ಟ ಬರುತ್ತೆ, ಹೌದಾ? ಅದು ನಾನ್ ಮಾಡಿರುವಂತ ಕರ್ಮ. ಕೆಲವೊಂದ್ಸರಿ ಒಂದೇ ಸರಿಗೆ ಎಷ್ಟೊಂದ್ ಜನಕ್ಕೆ ಇದಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಏನೋ ಒಂದು ಫ್ಲಡ್ ಬಂತು ಅಂತ ಅಂದ್ರೆ, ಸುನಾಮಿ ಏನೋ ಬಂತು ಅಂತ ಅಂದ್ರೆ, ಅವಾಗ ಎಷ್ಟೋ ಜನ ಅಟ್ ಎ ಟೈಮ್ ಅವರು ಇದಾಗ್ಬಿಡ್ತಾರೆ. ಸೊ ಅದು ಗ್ರೂಪ್ ಕರ್ಮ ಅಂತ ಹೇಳ್ತಾರೆ. ಅಂದ್ರೆ ಅವರೆಲ್ಲರೂ ಕೂಡ ಆ ಒಂದು ಕರ್ಮದ ಒಂದು ಅಧೀನದಲ್ಲಿ ಇರ್ತಾರೆ ಆ ಟೈಮಲ್ಲಿ ಅಂತ. ಸೊ ನಾವು ಹಿಂದೆ ಆದಂತಹ ಒಂದು ಫ್ಲೈಟ್ ಏನ್ ಕ್ರಾಶ್ ಆಯ್ತು, ಸೊ ಅದು ಕೂಡ ನಾವು ಈ ಒಂದು ನಿಟ್ಟಿನಲ್ಲಿ ತಗೋಬಹುದಾಗುತ್ತೆ. ಸೊ ಇಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ನಾವು ದೇಹ ಅಲ್ಲ, ನಾವು ಆತ್ಮ. ಇದು ನಾನು ಏನಕ್ಕೆ ಅರ್ಥ ಮಾಡ್ಕೋಬೇಕು? ನನಗೇನಕ್ ಬೇಕು ಈ ಜ್ಞಾನ? ಯಾಕೆ ಅಂದ್ರೆ ನಾವು ನಮ್ಮ ಇಡೀ ಟೈಮ್ನ, ಒಂದು ಕ್ಷಣನೂ ಬಿಡ್ದಲೆ ನಮ್ಮ ಇಡೀ ಟೈಮ್ನ ನಾವು ಯಾವ್ದ್ರ ಮೇಲೆ ಸುರಿತಾ ಇದ್ದೀವಿ ಈ ಟೈಮಲ್ಲಿ? ನಮ್ಮ ದೇಹವನ್ನ ಪೋಷಣೆ ಮಾಡೋದಕ್ಕೆ, ನಮ್ಮ ದೇಹಕ್ಕೆ ಖುಷಿ ಕೊಡೋದಕ್ಕೆ, ನಮ್ಮ ದೇಹನ್ನೇ ನೋಡ್ಕೊಳೋದಕ್ಕೆ, ನಮ್ಮ ದೇಹದಿಂದ ಬಂದಂತಹ ಇತರ ವಸ್ತುಗಳನ್ನ ನೋಡ್ಕೊಳೋದಕ್ಕೆ. ಸೊ ದೇಹದಿಂದ ಬಂದಂತ ವಸ್ತುಗಳು ಅಂತ ಅಂದ್ರೆ ಏನು, ಮಕ್ಕಳಾಗಿರ್ಬೋದು. ಸೊ ಮಕ್ಕಳು ಬಂದಿರೋದು ಈ ಒಂದು ದೇಹದ ಮೂಲಕ, ಅಲ್ವಾ? ಸೊ ಅವ್ರ ಮೇಲೆ.
ಸೊ ನಾವು ಏನ್ ಅನ್ಕೊಂತ ಇದೀವಿ, ದೇಹನೇ ಎಲ್ಲ, ನಾನೇ ದೇಹ, ಹಾಗಾಗಿ ನನ್ನ ದೇಹಕ್ಕೋಸ್ಕರ ನಾನು ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂತೀವಿ. ನೋಡಿ, ಅಲ್ಲೂ ಕೂಡ ನನಗೆ ಬರ್ತಿರೋದೇನು ನನ್ನ ದೇಹ ಅಂತ, ನಾನು ಅಂತ ಬರ್ತಿಲ್ಲ. ನನಗೋಸ್ಕರ ಏನ್ ಮಾಡ್ಬೇಕು ಹಾಗಾದ್ರೆ, ಅಲ್ವಾ? ಬರೀ ನಾವು ಹರೇ ಕೃ ಹರೇ ಕೃಷ್ಣ ಮಾತಾಜಿ ಮ್ಯೂಟ್ ಆಗಿದೆ. ಥ್ಯಾಂಕ್ ಯು ಮಾತಾಜಿ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಬಂದ್ಬಿಟ್ಟು ಒಂದು ಕಾರ್ ಒಳಗೆ ಒಬ್ಬ ಡ್ರೈವರ್ ಇರ್ತಾನೆ. ಆ ಡ್ರೈವರ್ ಏನ್ ಮಾಡ್ತಿದ್ದಾನೆ ಅಂದ್ರೆ, ಕಾರಿಗೆ ಮಾತ್ರ ಚೆನ್ನಾಗಿ ಪೆಟ್ರೋಲ್ ಹಾಕ್ತಿದ್ದಾನೆ, ಕಾರಿಗೆ ಮಾತ್ರ ಚೆನ್ನಾಗಿ ಉಜ್ತಾ ಇದ್ದಾನೆ, ನೀಟಾಗಿ ಕಾಣೋ ತರ. ತಾನೇ ತಿಂತಿಲ್ಲ ಊಟ, ತಾನೇ ಪೋಷಕಾಂಶ ತಗೊಳ್ತಿಲ್ಲ. ಅವಾಗ ಅವ್ನ್ ಹ್ಯಾಪಿ ಆಗಿರಕ್ ಆಗುತ್ತಾ? ಕಾರ್ಗೊಂದು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ನ್ ಹ್ಯಾಪಿ ಆಗಿರಕ್ ಆಗುತ್ತಾ? ಚಾನ್ಸೇ ಇಲ್ಲ. ಯಾಕಂದ್ರೆ ರಿಯಲ್ ಸೆಲ್ಫಿಗೆ ಅವನೇನು ಕೊಡ್ತಾ ಇಲ್ಲ, ಅಲ್ವಾ? ಅದೇ ತರ ಇಲ್ಲಿ ಪಂಜರದಲ್ಲಿರುವಂತಹ ಗಿಳಿ. ಆ ಪಂಜರನ ನೀವು ಒಂದು ಗೋಲ್ಡ್ ಇಂದ ಪಂಜರ ಮಾಡ್ಬಿಟ್ರಿ, ಬಂಗಾರದ ಪಂಜರ ಮಾಡ್ರಿ, ಅಷ್ಟು ಚೆನ್ನಾಗಿರೋ ಪಂಜರನ ಒಂದು ಧೂಳಿನ ಕಣ ಇಲ್ದಂಗೆ ಚೆನ್ನಾಗಿ ಕ್ಲೀನ್ ಮಾಡಿ, ಅದ್ರೊಳಗಡೆ ಒಂದು ಹಕ್ಕಿಗೆ ಊಟ ಕೊಡ್ಬೇಡಿ, ಅದನ್ನೇನು ನೋಡ್ಕೋಬೇಡಿ. ಅವಾಗ ಆ ಹಕ್ಕಿಗೆ ಹೆಂಗಾಗುತ್ತೆ? ಆ ಹಕ್ಕಿ ನಿಜವಾಗ್ಲೂ ಖುಷಿಯಾಗಿರಕ್ ಆಗುತ್ತಾ? ಚಾನ್ಸೇ ಇಲ್ಲ. ಸೊ ಅದೇ ತರ ನಮ್ಮ ಜೀವನದಲ್ಲಿ ಕೂಡ ಆಗ್ತಾ ಇರೋದು. ಕೆಲವೊಬ್ರು ಇರ್ತಾರೆ, ಅವ್ರಿಗೆ ಎಷ್ಟೊಂದೆಲ್ಲ ಸಾಧನೆ ಮಾಡಿರ್ತಾರೆ, ಎಷ್ಟೊಂದೆಲ್ಲ ಸಂಪಾದನೆ ಮಾಡಿರ್ತಾರೆ, ಆದ್ರೂ ಕೂಡ ಅವರಿಗೆ ಖುಷಿ ಅನ್ನೋದಿರೋದಿಲ್ಲ, ಅವ್ರಿಗೆ ದುಃಖ ಇರುತ್ತೆ. ಯಾಕೆ ದುಃಖ ಅಂದ್ರೆ, ಅವರು ನಿಜವಾದ ಆತ್ಮ ಏನಿದೆ ಅವ್ರೊಳಗೆ, ಅದಕ್ಕೆ ಏನು ಊಟ ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಅವ್ರಿಗೆ ತಲೆನೇ ಕೆಡಿಸ್ಕೊಂತ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ ಆಕ್ಚುಲಿ ನಾನು ಆತ್ಮ ಅಂತ. ಸೊ ಈ ಒಂದು ಜ್ಞಾನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಖುಷಿಯಾಗಿರ್ಬೇಕು ಅಂತ ಅಂದ್ರೆ. ಸೊ ಫಾರ್ ಎಕ್ಸಾಂಪಲ್ ಬಂದ್ಬಿಟ್ಟು ಸುಶಾಂತ್ ಸಿಂಗ್ ರಾಜ್ಪೂತ್, ಐ ಹೋಪ್ ನಿಮ್ಗೆಲ್ಲ ಗೊತ್ತು ಅನ್ಸುತ್ತೆ. ಅವರೊಬ್ಬ ತುಂಬಾ ದೊಡ್ಡ ಆಕ್ಟರ್. ಅಷ್ಟೇ ಅಲ್ಲ, ಅವರು ಎಂಥ ಏನು ವಿದ್ವಾನ್ ಅಂದ್ರೆ, ಅವರು ಎಷ್ಟೊಂದು ಎಕ್ಸಾಮ್ಸ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ. ನಮ್ಮ ಯಾವ ಆಕ್ಟರ್ಸ್ಗೂ ಅಷ್ಟೊಂದು ಕ್ವಾಲಿಫಿಕೇಶನ್ ಇತ್ತೀಚಿಗಿಲ್ಲ. ಸೊ ಅಂತ ಒಂದು ಇಂಟೆಲಿಜೆಂಟ್ ಸ್ಟೂಡೆಂಟ್ ಅವರು, ಆಕ್ಟರ್ ಕೂಡ, ಒಳ್ಳೆ ಮನುಷ್ಯ, ತುಂಬಾ ಒಳ್ಳೆಯವರು. ಆ ಇದೆಲ್ಲ ಇದೆ, ಓಕೆ. ಬಟ್ ಅವರು ಡಿಪ್ರೆಷನ್ ಬಂದ್ಬಿಡ್ತು, ಅವ್ರಿಗೆ ಡಿಪ್ರೆಷನ್ ಬಂದು ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಸೊ ಇದೆಲ್ಲ ಏನಕ್ಕೆ ನಡೀತಾ ಇದೆ, ಅಲ್ವಾ? ಸೊ ಇದೆಲ್ಲ ಏನಕ್ಕೆ ನಡೀತಾ ಇದೆ? ಯಾಕೆ ಅಂದ್ರೆ ಅವರಿಗೆ ಆತ್ಮಜ್ಞಾನ ಇಲ್ಲ. ಅವರು ದೇಹವನ್ನ ಮಾತ್ರ ಚೆನ್ನಾಗಿ ನೋಡ್ಕೊಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಅವರು ಆತ್ಮಕ್ಕೋಸ್ಕರ ಯಾವುದೇ ತರಹದ ಒಂದು ಇದನ್ನ ಕೊಡ್ತಾ ಇಲ್ಲ, ಗಮನವನ್ನ ಕೊಡ್ತಾ ಇಲ್ಲ. ಸೊ ದೇಹ ಮತ್ತೆ ಆತ್ಮಗಳಲ್ಲಿ ವ್ಯತ್ಯಾಸ ಏನು? ದೇಹ ಮತ್ತೆ ಆತ್ಮಕ್ಕೆ ಇರುವಂತಹ ವ್ಯತ್ಯಾಸ ಏನು? ಇದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಅದು ಬಂದ್ಬಿಟ್ಟು ಕಂಪ್ಲೀಟ್ ವಿರುದ್ಧವಾಗಿದೆ, ದೇಹ ಮತ್ತೆ ಆತ್ಮದ ನಡುವೆ ಇರುವಂತಹ ವ್ಯತ್ಯಾಸ. ಹೇಗೆ ಅಂದ್ರೆ, ದೇಹ ನಿತ್ಯ ಅಲ್ಲ, ದೇಹ ಬದಲಾಗ್ತಾ ಇರುತ್ತೆ. ದೇಹ ಯಾವತ್ತೂ ಕೂಡ ಒಂದೇ ತರ ಇರೋದಿಲ್ಲ, ದೇಹ ಚೇಂಜ್ ಆಗ್ತಾನೆ ಇರುತ್ತೆ. ಅಥವಾ ಅದು ತಾತ್ಕಾಲಿಕ, ಯಾವಾಗ್ಲೂ ಇರೋದಿಲ್ಲ ದೇಹ, ಒಂದು ದಿನ ಆದ್ಮೇಲೆ ಅದು ನಶಿಸಿ ಹೋಗುತ್ತೆ. ಆದ್ರೆ ಆತ್ಮ ಆ ಥರ ಅಲ್ಲ. ಆತ್ಮಕ್ಕೆ ಯಾವುದೇ ಚೇಂಜ್ ಬರೋದಿಲ್ಲ, ಆತ್ಮ ಯಾವತ್ತೂ ಚೇಂಜ್ ಆಗೋದಿಲ್ಲ. ಮತ್ತೆ ಆತ್ಮ ಯಾವಾಗ್ಲೂ ಇರುತ್ತೆ. ಚೇಂಜ್ ಆಗೋದಿಲ್ಲ ಅಂದ್ರೇನೆ ಯಾವಾಗ್ಲೂ ಇರುತ್ತೆ, ಹೌದಾ? ಸೊ ಹಾಗಾಗಿ ಈ ಒಂದು ಆತ್ಮಜ್ಞಾನವನ್ನ ಪಡೆದವ್ರು ಏನಾಗ್ತಾರೆ, ನಿಜವಾಗ್ಲೂ ಭಯ ಇಲ್ದೇ ಇರೋ ರೀತಿ ಆಗ್ತಾರೆ. ಅವ್ರಿಗೆ ಭಯನೇ ಇಲ್ಲ. ಯಾಕಂದ್ರೆ ನಾನು ಈ ದೇಹ ಅಲ್ಲ. ಏನೇ ಭಯ ಬಂದ್ರೂ ಕೂಡ ಅದು ದೇಹಕ್ಕೆ ಮಾತ್ರ ಬರೋದು, ಆತ್ಮಕ್ಕೆ ಯಾವ ಭಯನೂ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಟೀಚರ್ ಹೊಡಿತಾ ಇದ್ದಾರೆ ಅವತ್ತಿನ ದಿನ ಏನೋ ಹೋಮ್ವರ್ಕ್ ಮಾಡಿಲ್ಲ, ಅವತ್ತಿನ ದಿನ ಒದೆ ಬೀಳುತ್ತೆ. ತಪ್ಪು ಅದು, ಹೋಮ್ವರ್ಕ್ ಮಾಡದೇ ಇರೋದು. ಹೋಮ್ವರ್ಕ್ ಮಾಡ್ಬೇಕು. ಬಟ್ ಹೋಮ್ವರ್ಕ್ ಮಾಡಿಲ್ಲ, ಅವತ್ತು ಒದೆ ಬೀಳುತ್ತೆ ಅಂದಾಗ ಭಯ ಆಗುತ್ತೆ ಸಣ್ಣ ಮಕ್ಳಿಗೆ. ಆದ್ರೆ ಅಂದ್ರೆ ಇದು ದೊಡ್ಡವ್ರು ಅರ್ಥ ಮಾಡ್ಕೊಳೋದಕ್ಕೆ ಹೇಳ್ತಾ ಇರೋದು ಈ ಎಕ್ಸಾಂಪಲ್ನ. ಸೊ ಆ ಭಯ ಆದಾಗ ನಾವು ಇದನ್ನ ಕರೆಕ್ಟ್ ಆಗಿ ಯೋಚನೆ ಮಾಡಿದ್ರೆ, ನಾನು ಈ ದೇಹ ಅಲ್ಲ, ನಾನು ಆತ್ಮ ಅಂತ, ಯಾರು ಅದೊಂದು ರಿಯಲೈಸೇಷನ್ ಕಂಪ್ಲೀಟ್ ಆಗಿ ಪಡ್ಕೊಂಡಿರ್ತಾರೋ ಅವ್ರಿಗೆ ಆಕ್ಚುಲಿ ದೇಹಕ್ಕಾಗುವಂತ ಸುಖ ದುಃಖಗಳ ಅನುಭವ ಆಗೋದಿಲ್ಲ. ಸೊ ಹಾಗಾಗಿ ಅವರಿಗೆ ಭಯನೇ ಅನ್ಸೋದಿಲ್ಲ. ಓಕೆ, ಹೊಡೆದ್ರೆ ಫೈನ್, ದೇಹಕ್ಕೆ ಬೀಳುತ್ತೆ, ನನ್ನ ಆತ್ಮಕ್ಕೆ ಏನಾಗುತ್ತೆ, ಅಲ್ವಾ? ಸೊ ಇದೊಂದು ಸಣ್ಣ ಎಕ್ಸಾಂಪಲ್. ಬಟ್ ಈ ಎಕ್ಸಾಂಪಲ್ ನಮಗೆ ದೊಡ್ಡ ದೊಡ್ಡ ಕಷ್ಟಗಳಿಂದ ಕೂಡ ಮುಕ್ತಿಯನ್ನ ಕೊಡುತ್ತೆ. ದೊಡ್ಡ ದೊಡ್ಡ ಕಷ್ಟಗಳು ಏನೇನ್ ಬರ್ಬೋದು ಅಂತ ಎಲ್ಲ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಕೆಲವೊಂದು ಡಿಪ್ರೆಷನ್ಸ್ ಏನೇನ್ ಬರುತ್ತೆ ಅವೆಲ್ಲ ದೇಹಕ್ಕೆ ಸಂಬಂಧಪಟ್ಟಿದ್ದು.
ಸೊ ಇದ್ರದ್ದು ರಿಲೇಟೆಡ್ ನಾವ್ ಇನ್ನೊಂದ್ ಸ್ವಲ್ಪ ಮುಂದೆ ನೋಡ್ತಾ ಹೋಗೋಣ. ಯಾವ ತರ ಈ ಒಂದು ಆತ್ಮಜ್ಞಾನ ಎಷ್ಟೊಂದ್ ಜನನ್ ಸೇವ್ ಮಾಡಿದೆ ಅಂತ ಹೇಳಿ ಕೂಡ ನಾವು ಮುಂದೆ ನೋಡೋಣ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಭಗವದ್ಗೀತೆ 2.16ನೇ ಶ್ಲೋಕ. ಆ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ವಿದ್ವಾನ್ ಯಾರು ಇಂಟೆಲಿಜೆಂಟ್ ಇದಾರೋ ಅವರು ಎರಡ್ ತರ ಡಿವೈಡ್ ಮಾಡಿದ್ದಾರೆ. ಏನನ್ನ ಅಂದ್ರೆ ಯಾವುದು ಯಾವತ್ತು ಚೇಂಜ್ ಆಗೋದಿಲ್ವೋ ಅದು ಅದು ಆತ್ಮ, ಮತ್ತೆ ಯಾವ್ದು ಚೇಂಜ್ ಆಗುತ್ತೋ ಅದು ದೇಹ ಅಂತ ಹೇಳಿ ಡಿವೈಡ್ ಮಾಡಿದ್ದಾರೆ. ಸೊ ಇದನ್ನ ನಾವು ಭಗವದ್ಗೀತೆಯಲ್ಲಿ ತಿಳ್ಕೊಬೇಕಾಗತ್ತೆ. ಸೊ ಮುಂದೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆತ್ಮದ ರಿಲೇಟೆಡ್ ಆತ್ಮ ರಿಲೇಟೆಡ್ ನಾವೇನಾದ್ರೂ ತಿಳ್ಕೊಬೇಕು ಅಲ್ವಾ. ಒಂದ್ ತಿಳ್ಕೊಂಡ್ವಿ ಏನಂದ್ರೆ ಅದು ಶಾಶ್ವತವಾಗಿರುತ್ತೆ, ಅದಕ್ಕೇನು ಚೇಂಜ್ ಆಗೋದಿಲ್ಲ ಅಂತ ಹೇಳಿ ತಿಳ್ಕೊಂಡ್ವಿ. ಇನ್ನೂ ಎಷ್ಟೊಂದ್ ಗೊತ್ತಿದೆ ನಮ್ಗೆ ಆತ್ಮದ ಬಗ್ಗೆ. ಈ ಒಂದು ಭಗವದ್ಗೀತೆನ ಓದಿದ್ರೆ ಅದು ಏನೇನು ಅಂತ ಅಂದ್ರೆ, ಅದು ಜ್ಞಾನ ಪೂರ್ಣ ಆಗಿರುತ್ತೆ. ಆತ್ಮ ಯಾವತ್ತೂ ಕೂಡ ಅಜ್ಞಾನಿ ಆಗಿರೋದಿಲ್ಲ. ಆತ್ಮಕ್ಕೆ ಕಂಪ್ಲೀಟ್ ಜ್ಞಾನ ಇರುತ್ತೆ. ಆದ್ರೆ ಯಾವಾಗ ಅದು ಈ ಒಂದು ಭೌತಿಕ ಜಗತ್ತಿಗೆ ಬರುತ್ತೋ ಅವಾಗ ಅದು ಅಜ್ಞಾನದಿಂದ ಕೂಡ್ಬಿಡುತ್ತೆ. ಅವಾಗ ಅದು ಮರ್ತೋಗುತ್ತೆ ನಾನ್ ಯಾರು ಅಂತ. ಹಾಗಾಗಿ ನಾವೆಲ್ಲ ಮರ್ತೋಗಿದೀವಿ. ಆದ್ರೆ ಇವಾಗ ಅದನ್ನ ನೆನಪು ಮಾಡ್ಕೋಬೇಕು. ನಾವು ಭಗವಂತನ ಒಂದು ವಿಭಿನ್ನ ಅಂಶ ಅಂತ ಭಗವಂತನೇ ಹೇಳ್ತಾರೆ. ವಿಭಿನ್ನ ಅಂಶ, ನನ್ನ ಒಂದು ಪಾರ್ಟ್ ಅಂಡ್ ಪಾರ್ಸೆಲ್ ಅಂತ ಹೇಳ್ತಾರೆ ಕೃಷ್ಣ. ಸೊ ನಾವೆಲ್ಲರೂ ಕೃಷ್ಣನ ಒಂದು ಅಂಶಗಳಾಗಿದ್ದೀವಿ. ಹಾಗಾಗಿ ಕೃಷ್ಣ ನಮ್ಮೆಲ್ಲರ ತಂದೆ ಆಗಿದ್ದಾರೆ. ಸೊ ನಮ್ಮ ಕೆಲಸ ಏನು, ನಮ್ಮ ಡ್ಯೂಟಿ ಏನು ಅಂತ ಅಂದ್ರೆ, ನಾವು ಆ ಭಗವಂತ ಏನಕ್ಕೆ ಸೃಷ್ಟಿ ಮಾಡಿದಾರೋ ಆ ಒಂದು ಕೆಲ್ಸನ ಪೂರ್ತಿ ಮಾಡೋದು ನಮ್ಮ ಕೆಲ್ಸ ಅಲ್ವಾ. ಯಾಕಂದ್ರೆ ಅವ್ರು ಸೃಷ್ಟಿ ಮಾಡಿದ್ದಾರೆ. ಅವ್ರು ಏನಕ್ಕೆ ಸೃಷ್ಟಿ ಮಾಡಿದ್ದಾರೆ ಅಂತ ಅಂದ್ರೆ, ಭಗವಂತ ಹೇಳ್ತಾರೆ ಏನು, ಅವರ ಒಂದು ಆನಂದಕ್ಕೋಸ್ಕರ ಅವರು ಸೃಷ್ಟಿ ಮಾಡಿದ್ದಾರೆ ಎಲ್ಲಾ ಆತ್ಮಗಳನ್ನ. ಮುಂಚೆ ಇದ್ದಿದ್ದು ಭಗವಂತ ಒಬ್ರೇ. ಆದ್ರೆ ಒಬ್ರೇ ಇದ್ರೆ ಎಷ್ಟು ಖುಷಿ ಇರುತ್ತೆ ಹೇಳಿ. ಎಲ್ಲರೂ ಜೊತೆ ಇದ್ದಾಗ ಅಲ್ಲಿ ಒಂದು ರಸಗಳ ಆದಾನ ಪ್ರದಾನ ಆದಾಗ, ಪ್ರೀತಿಯ ಒಂದು ಎಕ್ಸ್ಚೇಂಜ್ ಆದಾಗ ಅಲ್ಲಿ ಒಂದು ಸಂತೋಷ ಅನ್ನೋದಿರುತ್ತೆ. ವಿವಿಧತೆ ಇದ್ದ ಕಡೆ ಸಂತೋಷ ಇರುತ್ತೆ. ಸೊ ನಮ್ಗೆ ಯಾವತ್ತು ಪ್ರತಿದಿನಾನು ಒಂದೇ ತರದ್ ಫುಡ್ ತಿಂದ್ರೆ ಇಷ್ಟ ಆಗತ್ತಾ? ಇಲ್ಲ. ನಮ್ಗೆ ಪ್ರತಿದಿನ ಒಂದು ಹೊಸ ತರದ ರುಚಿ ಬೇಕು. ಸೊ ಹಾಗೆ ಕೃಷ್ಣನ್ಗೆ ಕೂಡ ಅನ್ಸುತ್ತೆ, ನಾನು ಒಬ್ನೇ ಇದ್ರೆ ಹೇಗೆ, ನನ್ ಜೊತೆ ಇನ್ನು ನನಗೆ ಪ್ರೀತಿಯಿಂದ ನೋಡ್ಕೊಳಂತಹ ಎಲ್ಲರೂ ಬೇಕು ಅಂತ ಹೇಳಿದಾಗ ಅವರು ತಮ್ಮನ್ ತಾವು ವಿಸ್ತಾರ ಮಾಡ್ಕೊಂತಾರೆ. ವಿಸ್ತಾರ ಮಾಡ್ಕೊಂಡಾಗ ಬಂದಂತಹ ಆತ್ಮಗಳು, ಆ ಒಂದು ಸಣ್ಣ ಕಣಗಳು. ಸೊ ಇಲ್ಲಿ ಗಾತ್ರ ನಮಗ್ ಕಾಣ್ತಿದೆ. ಎಷ್ಟು ಗಾತ್ರ ಗೊತ್ತಾ ಆತ್ಮದ್ದು? ಕೂದಲಿನ ಒಂದು ಕೊನೆ ತಗೊಂಡು ಆ ಕೊನೆಯನ್ನ ನೀವು 10,000 ಭಾಗಗಳನ್ನಾಗಿ ಮಾಡಿದ್ರೆ ಅದ್ರಲ್ಲಿ ಒಂದು ಭಾಗ ಆತ್ಮದ ಗಾತ್ರ. ನಾವ್ ಯೋಚನೆ ಮಾಡ್ಬೋದು ಎಷ್ಟು ಸಣ್ಣದಾಗಿರುತ್ತೆ ಆ ಒಂದ್ ಭಾಗ ಅಂತ. ಕೂದಲು ತುದಿನೇ ಇಷ್ಟಿರುತ್ತೆ. ಅದ್ರಲ್ಲಿ ನಾವು 10,000 ಭಾಗಗಳನ್ನ ಮಾಡಿದ್ರೆ ಅದು ಆತ್ಮದ ಒಂದು ಸೈಜ್ ಆಗುತ್ತೆ. ಸೊ ಭಗವಂತ ಬಂದ್ಬಿಟ್ಟು ಅವ್ರ ಸೈಜ್ ನಾವ್ ಹೇಳಕ್ಕೆ ಆಗೋದಿಲ್ಲ. ತುಂಬಾ ದೊಡ್ಡವರು, ಅಳತೆಗೆ ಮೀರಿದಂತಹ ಒಂದು ಸೈಜ್ ಭಗವಂತಂದು. ಆದ್ರೆ ಆತ್ಮದ್ದು ಒಂದು ಸಣ್ಣ ಗಾತ್ರ. ಹಾಗಾಗಿ ಭಗವಂತ ಮತ್ತೆ ಆತ್ಮದ ನಡುವೆ ಇರುವಂತಹ ವ್ಯತ್ಯಾಸವನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅವರು ವಿಭು, ಆತ್ಮ ಅಣು. ಸೊ ಆತ್ಮ ಇದ್ದಾಗ ಏನಾಗುತ್ತೆ, ಜಾಗೃತೆ ಇರುತ್ತೆ. ಸೊ ಸತ್ತವ್ರಿಗೂ ಬದುಕಿದವ್ರಿಗೂ ಏನು ವ್ಯತ್ಯಾಸ ಅಂತ ಒಂದು ಮಗು ಕೂಡ ಹೇಳುತ್ತೆ ಅಲ್ವಾ. ಸತ್ತೋರಲ್ಲಿ ಆತ್ಮ ಇಲ್ಲ, ಬದುಕಿರೋರಲ್ಲಿ ಆತ್ಮ ಇದೆ. ಸೊ ಆ ಆತ್ಮ ಒಂದು ಹೊರಗಡೆ ಹೋಯ್ತು ಅಂದ್ರೆ ಏನಾಗುತ್ತೆ, ಆ ಆ ಒಂದು ಚೈತನ್ಯವಾಗಿರುವಂತಹ ದೇಹ ಮುಂದೆ ಕೊಳೆಯೋ ಅಂತಹ ಒಂದು ಶವ ಆಗುತ್ತೆ. ಸೊ ಆತ್ಮದ ಒಂದು ಏನು ಎಕ್ಸಿಸ್ಟೆನ್ಸ್ ನಮ್ಗೆ ಸಾವು ಮತ್ತೆ ಬದುಕು ನಡುವೆ ಇರುವಂತಹ ವ್ಯತ್ಯಾಸದಲ್ಲೇ ಸಿಕ್ಬಿಡುತ್ತೆ. ಮತ್ತೆ ಆತ್ಮ ಮತ್ತೆ ಜೊತೆಗೆ ಪರಮಾತ್ಮ ಇಬ್ರು ಇರ್ತಾರೆ ನಮ್ಮ ದೇಹದಲ್ಲಿ. ಸೊ ಪರಮಾತ್ಮ ಎಲ್ಲರ ದೇಹದಲ್ಲೂ ಇರ್ತಾರೆ, ಆತ್ಮ ಆಯಾ ದೇಹದಲ್ಲಿ ಮಾತ್ರ ಇರುತ್ತೆ. ಅಂದ್ರೆ ಆತ್ಮಕ್ಕೆ ಗೊತ್ತಾಗೋದು ತನ್ನ ದೇಹದಲ್ಲಿ ಏನ್ ನಡೀತಾ ಇದೆ ಅಂತ ಮಾತ್ರ ಗೊತ್ತಾಗುತ್ತೆ. ಪರಮಾತ್ಮನ್ಗೆ ಎಲ್ಲ ಆತ್ಮಗಳ ದೇಹಗಳಲ್ಲಿ ಏನೇನ್ ನಡೀತಾ ಇದೆ ಅಂತ ಎಲ್ಲ ಗೊತ್ತಾಗುತ್ತೆ. ಸೊ ಭಗವಂತನಿಗೆ ನಿಮ್ಮ ಎಲ್ಲಾ ನೋವುಗಳು, ಕಷ್ಟಗಳು ಆಕ್ಚುಲಿ ಗೊತ್ತಾಗುತ್ತೆ. ಆದ್ರೆ ಅವ್ರು ಕಾಯ್ತಾ ಇದ್ದಾರೆ ಯಾವಾಗ ನೀವು ಬಾಯಿ ಬಿಟ್ಟು ಹೇಳ್ತೀರಾ ಅಂತ, ಯಾವಾಗ ನೀವು ಅವ್ರ ಕಡೆ ನೋಡ್ತೀರಾ ಅಂತ ಕಾಯ್ತಾ ಇರ್ತಾರಂತೆ ಪರಮಾತ್ಮ. ನಾವು ಹಿಂದಿನ ಹಾ ಸೊ ನಾವ್ ಯಾವಾಗ ಭಗವಂತನ ಕಡೆ ಒಂದು ಹೆಜ್ಜೆ ಇಡ್ತೀವೋ ಅವಾಗ ಭಗವಂತ ನಮ್ಮ ಕಡೆ 10 ಹೆಜ್ಜೆ ಇಟ್ಕೊಂಡು ಬರ್ತಾರಂತೆ. ಸೊ ನಾವು ಒಂದು ಸಾರಿ ಆದ್ರೂ ಭಗವಂತಂಗ್ ಹೇಳ್ಬೇಕು, ಭಗವಂತ ನೀನ್ ಹೇಳ್ತಾ ಇದೀಯಾ ಏನಂತ, ನಾನು ನಿನ್ನ ಅಂಶ ಅಂತ. ಸೊ ನನ್ಗೂ ಕೂಡ ನಿಮ್ಮನ್ನ ಪ್ರೀತಿ ಮಾಡ್ಬೇಕು ಅಂತ ಇದೆ.
ಅಲ್ವಾ? ಅದಕ್ಕೋಸ್ಕರನೇ ಅಲ್ವಾ ಭಗವಂತ ಸೃಷ್ಟಿ ಮಾಡಿದ್ದು ನಮ್ಮನ್ನೆಲ್ಲ ಅವರ ಜೊತೆ ಪ್ರೀತಿಯನ್ನ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೋಸ್ಕರ ಸೃಷ್ಟಿ ಮಾಡಿದ್ದು. ಸೊ ನಾವು ಮನಸ್ಫೂರ್ತಿಯಾಗಿ ಒಂದ್ಸರಿ ಭಗವಂತಂಗ್ ಹೇಳಿದ್ರು ಸಾಕಂತೆ, ಓ ಕೃಷ್ಣ, ನಾನು ನಿನ್ನ ಪ್ರೀತಿ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದೀನಿ ಅಂತ ಒಂದ್ಸರಿ ಹೇಳಿದ್ರು ಸಾಕಂತೆ. ಅದ್ರ ನೆಕ್ಸ್ಟ್ ಇಂದ ಭಗವಂತ ನಿಮ್ಮೆಲ್ಲರ ಒಂದು ಜವಾಬ್ದಾರಿಯನ್ನ ಕೃಷ್ಣ ತಗೊಳ್ತಾರೆ. ಸೊ ಹಾಗಾಗಿ ನೋಡಿ, ಇದು ಎಂತ ಒಳ್ಳೆ ಮಾರ್ಗ. ಭಗವಂತ ನಮ್ಮನ್ನ ದುಃಖದಿಂದ ಪಾರ್ ಮಾಡ್ಬೇಕಂತ ತುಂಬಾ ಆಸೆಯಲ್ಲಿದ್ದಾರೆ. ನಾವು ಅವ್ರ ಕಡೆ ಒಂದ್ ಸ್ವಲ್ಪ ಒಲವು ಕೊಟ್ಟು ಅದನ್ನ ಕೇಳ್ಬೇಕು, ಭಗವಂತ ಏನ್ ಹೇಳ್ತಾ ಇದ್ದಾರೆ ಅಂತ. ಸೊ ಹರೇ ಕೃಷ್ಣ, ನಾನು ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ, ಯಾರು ಹಳೆಯ ಭಕ್ತರಿದ್ದೀರಲ್ಲ, ನೀವು ಲೆಫ್ಟ್ ಆಗ್ಬೋದು. ಸೊ 100 ತಲುಪಿದೆ. ಸೊ ಹೊಸಬ್ರು ಜಾಯಿನ್ ಆಗ್ಲಿ ಅಂತ ಅವರಿಗೂ ಕೂಡ ದಯವಿಟ್ಟು ಅವಕಾಶ ಮಾಡ್ಕೊಡಿ. ಹರೇ ಕೃಷ್ಣ. ಸೊ ಹಾಗಾಗಿ ನೋಡಿ, ನಮ್ಮ ಅಪ್ಪ ಅಮ್ಮ ಇವ್ರಿಗೂ ಕೂಡ ಅಷ್ಟೇ, ನಾವು ಒಳ್ಳೇದಾಗ್ಲಿ, ನಾವು ಖುಷಿಯಾಗಿರ್ಲಿ ಅನ್ನೋದನ್ನೇ ಆಸೆ ಪಡ್ತಾರೆ. ಅದೇ ತರ ಭಗವಂತ ಕೂಡ ನಾವು ಖುಷಿಯಾಗಿರ್ಲಿ ಅಂತಾನೆ ಈ ಒಂದು ಆತ್ಮಜ್ಞಾನವನ್ನ ಕೊಡ್ತಾ ಇದ್ದಾರೆ. ಆತ್ಮಜ್ಞಾನ ತಿಳ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ ನನ್ನ ಜೀವನದ ಗುರಿ ಆಕ್ಚುಲಿ ಏನು ಅಂತ. ನಮ್ಮ ಜೀವನದಲ್ಲಿ ಎಷ್ಟೊಂದು ಗುರಿಗಳಿದಾವೆ, ಅವೆಲ್ಲ ಓಕೆ, ಆದ್ರೆ ಒಂದು ಏನು ಅಲ್ಟಿಮೇಟ್ ಗುರಿ ಅಂತ ಒಂದಿರ್ಬೇಕಲ್ವಾ? ಆಕ್ಚುಲಿ ನಮ್ಮ ಹತ್ರ ಇರೋ ಗುರಿಗಳೆಲ್ಲ ಇರೋದು ಒಂದಕ್ಕೆ, ನಾವು ಖುಷಿಯಾಗಿರ್ಬೇಕು ಅನ್ನೋ ಗುರಿಗೋಸ್ಕರನೇ ಇಲ್ಲೆಲ್ಲ ಇರೋ. ನಾನು ಒಳ್ಳೆ ಸ್ಕೂಲಿಗೆ ಏನಕ್ಕೆ ಹೋಗ್ಬೇಕಂದ್ರೆ ಮುಂದೆ ಜಾಬ್ ಸಿಕ್ಕಿ ಖುಷಿಯಾಗಿರ್ಬೇಕು. ನನಗೆ ಒಳ್ಳೆ ಫ್ಯಾಮಿಲಿ ಏನಕ್ಕೆ ಸಿಗ್ಬೇಕು ಅಂದ್ರೆ ಅದರಿಂದ ನಾನು ಖುಷಿಯಾಗಿರ್ಬೇಕು. ನೀವು ನಿಜವಾಗ್ಲೂ ಯೋಚನೆ ಮಾಡಿದ್ರೆ ನಾವು ಮಾಡ್ತಿರೋದೆಲ್ಲ ಕೂಡ ನಾವು ಖುಷಿಯಾಗಿರೋದಕ್ ಮಾತ್ರ. ನಾವು ದುಡಿಬೇಕಂದ್ರೆ ಏನಕ್ಕೆ? ನಾವು ಖುಷಿಯಾಗಿರ್ಬೇಕು. ಅದಕ್ಕೋಸ್ಕರ ಭಗವಂತ ಇಲ್ಲಿ ನೀವು ನಿಜವಾಗ್ಲೂ ಪ್ರತಿ ಕ್ಷಣನೂ ಆನಂದದಲ್ಲಿ ಇರುವುದಕ್ಕೆ ಬೇಕಾಗಿರುವಂತ ಒಂದು ಮಾರ್ಗವನ್ನ ಕೊಡ್ತಾ ಇದ್ದಾರೆ. ಪ್ರತಿ ಕ್ಷಣ ಪೂರ್ಣಾಮೃತಾಸ್ವಾದನಂ. ಪ್ರತಿ ಒಂದು ಕ್ಷಣದಲ್ಲೂ ಕೂಡ ನೀವು ಕಂಪ್ಲೀಟ್ ಆಗಿ ಆನಂದವಾಗಿ ಯಾವಾಗ ಇರ್ಬೋದು ಅಂದ್ರೆ ಯಾವಾಗ ನೀವು ಭಗವಂತನ ಜೊತೆ ಇರ್ತಿರೋ ಅವಾಗ ಅಷ್ಟೇ. ನಾವು ನಮ್ಮ ಪೇರೆಂಟ್ಸ್ ಜೊತೆ ಇದ್ದಾಗ ಮಾತ್ರ ನಾವು ಆಕ್ಚುಲಿ ಖುಷಿಯಾಗಿರೋಕ್ ಸಾಧ್ಯ. ಯಾಕಂದ್ರೆ ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ. ಅದೇ ತರ ನಾವ್ ಯಾವಾಗ ಭಗವಂತನ ಜೊತೆ ಇರ್ತೀವೋ ಅವಾಗ ಮಾತ್ರ ನಾವು ಖುಷಿಯಾಗಿರೋದಕ್ಕೆ ಸಾಧ್ಯ. ಆ ಒಂದು ಆಪರ್ಚುನಿಟಿ ನಮ್ಮೆಲ್ಲರಿಗೂ ಈ ಒಂದು ಭಾನುವಾರ ಇದೆ. ಸೊ ಅದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ. ನಾವು ಭಗವಂತನ ಜೊತೆ ನಮ್ಮ ಸಂಬಂಧವನ್ನ ಎಸ್ಟಾಬ್ಲಿಷ್ ಮಾಡ್ಕೊಳೋ ಅಂತ ಒಂದು ಸುವರ್ಣ ಅವಕಾಶ ಈ ಸಂಡೆ ಬರ್ತಾ ಇದೆ. ಅದ್ರ ಹೆಸರು ಬಂದ್ಬಿಟ್ಟು ರಥಯಾತ್ರಾ. ಶ್ರೀ ಜಗನ್ನಾಥ ರಥಯಾತ್ರಾ ಕೀ ಜೈ. ಸೊ ಜಗನ್ನಾಥ ಬರ್ತಾ ಇದ್ದಾರೆ. ಬೆಂಗಳೂರಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ. ಸೊ ಇದ್ರ ಬಗ್ಗೆ ಅಪ್ಡೇಟ್ಸ್ ನಿಮ್ಗೆ ಎಲ್ಲ ಸಿಗ್ತಾ ಹೋಗುತ್ತೆ. ಈ ಸಂಡೆ ನಾವು ಇಲ್ಲಿಂದ ಹೊರಡ್ತಾ ಇದೀವಿ ಚಳ್ಳಕೆರೆಯಿಂದ. ನೀವು ಎಲ್ಲೆಲ್ಲಿದ್ದೀರೋ ಅಲ್ಲಿಂದ ದಯವಿಟ್ಟು ಬನ್ನಿ ಈ ಒಂದು ಬೆಂಗಳೂರಿನ ರಥಯಾತ್ರೆಗೆ. ನೆಕ್ಸ್ಟ್ ಸಂಡೆ ನಡೀತಾ ಇದೆ, ಅಂದ್ರೆ ಬರೋ ಸಂಡೆ 29ನೇ ತಾರೀಕು. ಸೊ ಅವತ್ತು ನೀವು ಬಂದಾಗ ನಿಮ್ಗೆ ಆಕ್ಚುಲಿ ಆನಂದ ಏನು ಅಂತ ಗೊತ್ತಾಗುತ್ತೆ. ಭಗವಂತನ ಜೊತೆ ಇದ್ದಾಗ ಎಷ್ಟು ಖುಷಿಯಾಗಿರ್ತೀವಿ ಅಂತ ಅವಾಗ ಗೊತ್ತಾಗುತ್ತೆ. ಅಂಡ್ ಜಗನ್ನಾಥ ಯಾವಾಗ ರಥದ ಮೇಲೆ ಇರ್ತಾರೋ ಅವಾಗ ತುಂಬಾ ತುಂಬಾ ಖುಷಿಯಾಗಿರ್ತಾರೆ. ಸೊ ಯಾರೋ ಒಬ್ಬ ರಾಜ ತುಂಬಾ ಖುಷಿಯಾಗಿದ್ದಾನೆ ಅಂದ್ರೆ ಅವನ್ ಏನ್ ಮಾಡ್ತಾನೆ ಹೇಳಿ? ಬಂದು ಕೇಳಿದ್ದೆಲ್ಲಾನು ಕೊಡ್ತಾನೆ ಅಲ್ವಾ? ಆ ರಾಜ ಖುಷಿಯಾಗಿದ್ದಾಗ ಅವನ್ ಮನ್ಸು ಇನ್ನೂ ಜಾಸ್ತಿ ಆಗುತ್ತೆ ಕೊಡ್ಬೇಕು ಅಂತ. ಸೊ ಜಗನ್ನಾಥ ತುಂಬಾ ತುಂಬಾ ಖುಷಿಯಾಗಿರ್ತಾರೆ ಆ ಒಂದು ದಿನ. ಯಾಕಂದ್ರೆ ಅವರು ಅವ್ರ ಫೇವ್ರೆಟ್ ಜಾಗಕ್ಕೆ ಹೋಗ್ತಿರ್ತಾರೆ ಅವತ್ತು. ಸೊ ಅವರು ದ್ವಾರಕದಿಂದ ವಾಪಸ್ಸು ಬೃಂದಾವನಕ್ಕೆ ಹೋಗ್ತಾ ಇರ್ತಾರೆ. ಬೃಂದಾವನ ಅಂದ್ರೆ ತುಂಬಾ ಇಷ್ಟ ಜಗನ್ನಾಥಗೆ. ಸೊ ಅವ್ರು ಅಷ್ಟು ಖುಷಿಯಾಗಿರೋ ಟೈಮಲ್ಲಿ ನಾವು ಖಂಡಿತ ಬರ್ಬೇಕಲ್ವಾ ಅವ್ರ ಮುಂದೆ, ಬಂದು ಕೇಳ್ಬೇಕಲ್ವಾ ನಮ್ಗೆ ಏನ್ ಬೇಕು ಅಂತ. ಸೊ ಹಾಗಾಗಿ ಈ ಒಂದು ಸುವರ್ಣ ಅವಕಾಶವನ್ನ ನೀವು ಎಲ್ಲರೂ ದಯವಿಟ್ಟು ತಗೊಳ್ಳಿ. ಇದನ್ನ ಮಿಸ್ ಮಾಡ್ಕೋಬೇಡಿ, ಓಕೆನಾ? ಸೊ ನೀವು ನಾವು ಜಗನ್ನಾಥಪುರಿಗೆ ಈ ಕ್ಷಣದಲ್ಲಿ ಹೋಗಕ್ ಆಗೋದಿಲ್ಲ. ನೀವೆಲ್ಲ ಹೋಗಿ ಅಂತ ನಾನು ಇಷ್ಟಪಡ್ತೀನಿ ಜಗನ್ನಾಥಪುರಿಗೆ. ಆದ್ರೆ ಸದ್ಯಕ್ಕೆ ನಾವು ಎಲ್ಲಾ ಕಡೆ ಜಗನ್ನಾಥ ರಥಯಾತ್ರನ ಅಟೆಂಡ್ ಮಾಡ್ಬೋದು. ಎಲ್ಲಾ ಕಡೆ ನಡೀತಾ ಇದೆ. ಇಸ್ಕಾನ್, ಶ್ರೀಲ ಪ್ರಭುಪಾದ್ ಇವರ ಒಂದು ಕಾರ್ಯದಿಂದ ಏನಾಗ್ತಿದೆ ಅಂದ್ರೆ ಜಗನ್ನಾಥ ಆಕ್ಚುಲಿ ಜಗನ್ನಾಥ ಆಗಿದ್ದಾರೆ, ಜಗತ್ತಿಗೆ ನಾಥ ಆಗಿದ್ದಾರೆ. ಇದುವರೆಗೂ ಪುರಿಯಲ್ಲಿ ಮಾತ್ರ ರಥಯಾತ್ರೆ ನಡೀತಾ ಇತ್ತು, ಆದ್ರೆ ಈಗ ಏನಾಗಿದೆ ಅಂದ್ರೆ ಇಡೀ ಜಗತ್ತಲ್ಲಿ ರಥಯಾತ್ರೆ ನಡೀತಾ ಇದೆ. ಸೊ ನಾವು ಕೂಡ ಹತ್ರದಲ್ಲೇ ಇರುವಂತ ದಾವಣಗೆರೆಯಲ್ಲೂ ನಡೀತಾ ಇದೆ ರಥಯಾತ್ರಾ, ಚಿತ್ರದುರ್ಗದಲ್ಲೂ ನಡೀತಾ ಇದೆ. ನಮಗೆ ಸದ್ಯಕ್ಕೆ ಆ ಡೇಟ್ಸ್ ಗೊತ್ತಿಲ್ಲ, ಬಟ್ ಬೆಂಗಳೂರು ರಥಯಾತ್ರೆ ಡೇಟ್ ಅಂತೂ ಗೊತ್ತಿದೆ. ಹಾಗಾಗಿ ನಾವ್ ಅಲ್ಲಿಗೆ ಹೋಗೋಕೆ ಸಿದ್ಧ ಆಗಿದ್ವಿ. ನೀವೆಲ್ಲರೂ ಕೂಡ ದಯವಿಟ್ಟು ಬನ್ನಿ ಅಲ್ಲಿಗೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಗೋಸ್ಕರ ದಯವಿಟ್ಟು ಅಡ್ಮಿನ್ಸ್ ಯಾರಿದ್ದಾರೆ ಅಲ್ಲ ಗ್ರೂಪ್ ಅಲ್ಲಿ, ನೀವು ಅಡ್ಮಿನ್ಸಿಗೆ ಯಾವ ಟೈಮಲ್ಲಾದ್ರೂ ಕಾಲ್ ಮಾಡಿ ಅವ್ರನ್ನ ಕೇಳ್ಬೋದು. ನೀವು ಇದ್ರ ರಿಲೇಟೆಡ್ ಏನೇ ಒಂದು ಕ್ವೆಶನ್ಸ್ ಇದ್ರೂ
ಗ್ರೂಪಲ್ಲಿ ಇರುವಂತಹ ಅಡ್ಮಿನ್ಸಿಗೆ ದಯವಿಟ್ಟು ಕಾಲ್ ಮಾಡಿ ಕೇಳಿ. ಸೊ ಲಾಸ್ಟ್ ಅಲ್ಲಿ ಇದ್ರ ಬಗ್ಗೆ ನಾವು ಮತ್ತೆ ಚರ್ಚೆ ಮಾಡೋಣ. ಸೊ ಈ ಒಂದು ಆತ್ಮ ಏನಿದೆ ಅದು ಭಗವಂತನ ಜೊತೆ ಇದ್ದಾಗ ಮಾತ್ರ ಖುಷಿಯಾಗಿರೋಕೆ ಸಾಧ್ಯ. ಆತ್ಮ ಹೃದಯದಲ್ಲಿ ಇರುತ್ತೆ. ನಾವ್ ನಿನ್ನೆ ನೋಡಿದ್ವಿ, ಪರಮಾತ್ಮ ಕೂಡ ಎಲ್ಲರ ಹೃದಯದಲ್ಲಿ ಆತ್ಮದ ಜೊತೆನೆ ಇರುತ್ತೆ. ಸೊ ಆತ್ಮ ಯಾವುದೇ ಬದಲಾವಣೆಯನ್ನ ಹೊಂದೋದಿಲ್ಲ. ಅದು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಪ್ರಯಾಣ ಮಾಡುತ್ತೆ. ಸೊ ಯಾವಾಗ ಚೇಂಜ್ ಆಗ್ತಾ ಇರುತ್ತೋ, ಚೇಂಜಸ್ ನಮ್ಮ ದೇಹದಲ್ಲಿ, ಅಂದ್ರೆ ಯಾವಾಗ ಸಾವು ಬರುತ್ತೋ ಅವಾಗ ಏನಾಗುತ್ತೆ, ಎಲ್ಲರಿಗೂ ಭಯ ಆಗುತ್ತೆ ಅಲ್ವಾ? ಹರೇ ಕೃಷ್ಣ. ಸೊ ಯಾವಾಗ ಸಾವು ಬರುತ್ತೋ ಅವಾಗ ಭಯ ಆಗುತ್ತೆ. ಯಾಕೆ ಭಯ ಆಗುತ್ತೆ ನನ್ಗೆ ಅಂತ ಯಾರಾದ್ರೂ ಕೇಳಿ, ಸಾವಿಗೆ ಯಾಕೆ ಭಯ ಪಡ್ಬೇಕು ಅಂತ ಯಾರಾದ್ರೂ ಕೇಳಿದ್ದೀರಾ? ಐ ಥಿಂಕ್ ಕೇಳಿರೋದಿಲ್ಲ ಅಲ್ವಾ? ನಂಗೆ ಭಯ ಆಗುತ್ತೆ ಅಂದ್ರೆ ಆಗುತ್ತೆ, ಅದಕ್ಕೆ ಯೋಚನೆ ಮಾಡೋದೇ ಬಿಟ್ಬಿಡ್ತಾರೆ ಅದ್ರ ಬಗ್ಗೆ. ನಾವಷ್ಟೇ ಅಲ್ಲ, ಈವನ್ ಸೈಂಟಿಸ್ಟ್ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ಉತ್ತರನೇ ಗೊತ್ತಿಲ್ಲ ಸಾವಿಗೆ. ಸೊ ಬಟ್ ಭಗವದ್ಗೀತೆಯನ್ನ ಯಾರು ಓದ್ತಾರೋ ಅವರಿಗೆ ಯಾವುದೇ ತರದ ಭಯ ಇರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು, ನಾನು ಈ ದೇಹ ಅಲ್ಲ, ನಾನು ಆತ್ಮ, ನಾನು ಕಂಟಿನ್ಯೂ ಆಗೇ ಆಗ್ತೀನಿ, ನನ್ಗಿದೇ ಲಾಸ್ಟ್ ಜನ್ಮ ಅಲ್ಲ, ನಾ ಮತ್ತೆ ಹುಟ್ತೀನಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದ್ರೆ ಯಾರು ನಿಜವಾಗ್ಲೂ ಈ ಒಂದು ಕಷ್ಟಗಳಿಂದ ಮುಕ್ತಿ ಪಡಿಬೇಕು ಅಂತ ಇರ್ತಾರೋ, ಯಾಕಂದ್ರೆ ಹುಟ್ಟಿದ್ಮೇಲೆ ಸಾಯ್ಲೇಬೇಕು, ಅಂದ್ರೆ ಅದು ಕೂಡ ದುಃಖನೇ ಅಲ್ವಾ? ಮತ್ತೆ ಯಾಕೆ ಸಾಯ್ಬೇಕು ನಾನು? ನನಗ್ ಸಾಯ್ಬಾರ್ದು, ನಾನು ಮತ್ತೆ ಕಂಪ್ಲೀಟ್ ಆಗಿ ಖುಷಿಯಾಗಿ ಹಾಗೆ ಇರ್ಬೇಕು ಅಂತ ಅಂದವರು ಈ ಒಂದು ಭಕ್ತಿ ಮಾರ್ಗಕ್ಕೆ ಬರ್ತಾರೆ. ಸೊ ಭಕ್ತಿ ಮಾರ್ಗ, ಹಾಗಾಗಿ ಆತ್ಮಜ್ಞಾನ ತುಂಬಾ ಮುಖ್ಯ ಆಗುತ್ತೆ. ಸೊ ನಮ್ಮ ಒಂದು ಇಸ್ಕಾನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಎಲ್ಲರೂ ಭಗವದ್ಗೀತೆಯನ್ನ ಎಲ್ಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಹೋಗ್ತಾರೆ, ಆಯ್ತಾ? ಅದ್ರಲ್ಲಿ ಕೆಲವೊಬ್ರು ತಗೊಳ್ತಾರೆ, ಕೆಲವೊಬ್ರು ತಗೊಳಲ್ಲ. ಭಗವಂತನ ಒಂದು ಕೃಪೆ ಮೇರೆಗೆ ಕೆಲವೊಬ್ರು ತಗೊಂತಾರೆ, ಕೆಲವೊಬ್ರು ತಗೊಳಲ್ಲ. ಮತ್ತೆ ಅವ್ರ ಸುಕೃತಿ ಕೂಡ ಮ್ಯಾಟರ್ ಆಗುತ್ತೆ. ಅವ್ರು ತುಂಬಾ ಒಂದು ಎಲ್ಲಾನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾರೆ ಅಂದಾಗ ಅವರು ಭಗವದ್ಗೀತೆ ಹತ್ರ ಬರ್ತಾರೆ. ಕೃಷ್ಣ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಏನಂದ್ರೆ, ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ. ಸೊ ಎಷ್ಟೋ 1000 ಜನ ಮನುಷ್ಯರಲ್ಲಿ ಯಾರೋ ಕೆಲವೊಬ್ರು ಮಾತ್ರ ಸಿದ್ಧಿಗಾಗಿ ಯೋಚನೆ ಮಾಡ್ತಾರೆ. ಅಂದ್ರೆ ನಾನು ಕಷ್ಟಗಳಿಂದ ಮುಕ್ತಿ ಪಡಿಬೇಕು ಅಂತ ಯೋಚನೆ ಮಾಡ್ತಾರೆ ಕೆಲವೊಬ್ರು ಮಾತ್ರ. ಅಂತ ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಂ ಕಶ್ಚಿತ್ ವೇತ್ತಿ ಮಾಂ ತತ್ವತಃ. ಅಂದ್ರೆ ಯಾರು ಅಂತ 1000 ಜನ ಇರ್ತಾರಲ್ಲ ಈ ತರ ಯೋಚನೆ ಮಾಡೋರು, ಭಗವದ್ಗೀತೆ ಜ್ಞಾನ ತಗೋಬೇಕು ಅಂತ ಬರೋರು, ಅದ್ರಲ್ಲಿ ಯಾರೋ ಒಬ್ರು ಮಾತ್ರ ಏನಾಗುತ್ತೆ, ಕೃಷ್ಣನ ನಿಜವಾಗ್ಲೂ ಅರ್ಥ ಮಾಡ್ಕೊಂತಾರೆ ಅಂತ ಹೇಳ್ತಾರೆ. ಹಾಗಾಗಿ ನೀವೆಲ್ಲ ತುಂಬಾ 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 ಫಾರ್ಚುನೇಟ್ ಪೀಪಲ್. ನೀವೆಲ್ಲ ಬಂದು ಇವತ್ತು ಕೃಷ್ಣನ ಬಗ್ಗೆ ಅರ್ಥಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಹಾಗಾಗಿ ನಿಮ್ಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಸೊ ಕೃಷ್ಣನ್ಗೆ ನಿಮ್ಮೆಲ್ಲ ಕಂಡ್ರೆ ತುಂಬಾ ಖುಷಿಯಾಗಿರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಆತ್ಮಜ್ಞಾನ ಏನಕ್ಕೆ ಮುಖ್ಯ ಆಗತ್ತೆ ಅಂತ ಅಂದ್ರೆ, ಈ ತರ ಡಿಸ್ಟ್ರಿಬ್ಯೂಟ್ ಮಾಡಕ್ ಹೋಗ್ತಾ ಇರ್ತಾರೆ ನಮ್ಮ ಭಕ್ತರೆಲ್ಲ. ಸೊ ಈ ತರ ಹೋಗ್ಬೇಕಾದ್ರೆ ಒಂದ್ಸರಿ ಏನಾಯ್ತಂದ್ರೆ, ಒಬ್ಬ ಭಕ್ತರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾಗ ಯಾರೋ ಒಬ್ಬ ಮನುಷ್ಯ ಕಾರಲ್ಲಿ ಇದ್ನಂತೆ. ಕಾರಲ್ಲಿ ಅವ್ನ್ ಏನ್ ಮಾಡ್ತಿದ್ದ ಅಂದ್ರೆ ಸೂಸೈಡ್ ಅಟೆಂಪ್ಟ್ ಮಾಡ್ತಿದ್ನಂತೆ. ಏನಂದ್ರೆ ಕಾರ್ ಒಳಗಡೆ ಎಲ್ಲಾ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಕಾರ್ಬನ್ ಮೊನಾಕ್ಸೈಡ್ ಅನ್ನ ಅದ್ರೊಳಗೆ ಹೋಗೋ ತರ ಮಾಡ್ತಿದ್ರಂತೆ. ಕಾರ್ಬನ್ ಮೊನಾಕ್ಸೈಡ್ ಯಾವ ತರ ಅಂದ್ರೆ, ಅದು ಉಸಿರಾಡೋದನ್ನ ನಿಲ್ಲಿಸ್ಬಿಡುತ್ತೆ, ನಮ್ಮ ದೇಹಕ್ಕೆ ಆಮ್ಲಜನಕ ಸಿಗೋದನ್ನ ನಿಲ್ಸಿ ಅದು ಸೂಸೈಡ್ ಮಾಡ್ಕೊಳೋದಕ್ಕೊಂದು ವಿಧಾನ ಅದು. ಸೊ ಆತರ ಅವನು ಕ್ಲೋಸ್ ಮಾಡ್ಕೊಂಡೆಲ್ಲ ಕೂತಿದ್ದಂತೆ ಕಾರಲ್ಲಿ. ಅವಾಗ ನಮ್ಮ ಭಕ್ತರು ಒಬ್ರು ಹೋಗಿ ಕಾರ್ ಡೋರ್ ಇಳಿಸಿ ಅವ್ರಿಗೆ ಭಗವದ್ಗೀತಾ ಕೊಟ್ರಂತೆ, ತಗೊಳ್ಳಿ ನೀವು ಭಗವದ್ಗೀತಾ ಅಂತ. ಅವ್ರಿಗೆ ಗೊತ್ತಿಲ್ಲ ಪಾಪ ಸೂಸೈಡ್ ಮಾಡ್ಕೊಳಕ್ ಹೋಗ್ತೀರಂತ, ತಗೊಳ್ಳಿ ಅಂತ ಅಂದಾಗ ಇವ್ರು ಅನ್ಕೊಂಡ್ರಂತೆ, ಇನ್ನೇನ್ ಸಾಯ್ತಿದೀನಿ, ಯಾವ್ದೋ ಒಂದು ಬುಕ್ ಓದ್ಕೊಂಡ್ ಸಾಯೋಣ ಅಂತ ಹೇಳಿ ಅವ್ರ ಪಾಕೆಟ್ ಅಲ್ಲಿ ಇದ್ದಂತ ದುಡ್ಡನ್ನೆಲ್ಲ ಕೊಟ್ಬಿಟ್ರಂತೆ ಅವ್ರಿಗೆ, ನಾನ್ ಹೆಂಗೋ ಸಾಯ್ತಿದೀನಿ ಅಂತ. ಅವ್ರು ಹೇಳಿಲ್ಲ, ಬಟ್ ತಗೊಂಡು ಸುಮ್ನಾದ್ರಂತೆ. ಅವ್ರು ಭಗವದ್ಗೀತೆ ಒಂದೊಂದೇ ಪೇಜ್ ಓದ್ಕೊಂಡು ಹೋದಂಗೆಲ್ಲ ಅವ್ರಿಗೆ ಅರ್ಥ ಆಗ್ತಿದೆ. ಅರೆ ನನ್ ಜೀವನದ ಗೋಲ್ ಏನು ಅಂತ ಅರ್ಥ ಆಗ್ತಿದೆ ಅವ್ರಿಗೆ. ನಾನು ಎಂಥ ತಪ್ಪು ಕೆಲಸ ಮಾಡ್ತಾ ಇದ್ದೀನಿ, ಇಂಥ ಒಂದು ಏನಂತಾರೆ, ತಾತ್ಕಾಲಿಕ ವಿಷಯಕ್ಕೋಸ್ಕರ ನನ್ನ ಮನುಷ್ಯ ಜೀವನ ಯಾಕೆ ವೇಸ್ಟ್ ಮಾಡ್ಕೊಂತ ಇದ್ದೀನಿ ಅಂತ ಅವ್ರಿಗೆ ಅನ್ಸ್ತಂತೆ. ಸೊ ಅವ್ರಿಗೆ ಅವಾಗ ಅರ್ಥ ಆಗಿದೆ ಮನುಷ್ಯ ಜನ್ಮ ಎಷ್ಟು ಇಂಪಾರ್ಟೆಂಟ್. ಈ ಜನ್ಮದಲ್ಲಿ ನಾವು ಮಾಡ್ಬೇಕಾಗಿರೋದು ಕೇವಲ ಭೌತಿಕ ವಿಷಯ ಅಲ್ಲ, ನಾವು ಮಾಡ್ಬೇಕಾಗಿರೋದು ಕೃಷ್ಣನ ಭಕ್ತಿ ಅಂತ ಅವ್ರಿಗೆ ಗೊತ್ತಾಗುತ್ತೆ.
ಕೃಷ್ಣನ ಭಕ್ತಿ ಮಾಡಿ ಕಂಪ್ಲೀಟ್ ಹ್ಯಾಪಿ ಆಗೋಂತ ಒಂದು ಸದಾವಕಾಶ ನನಗೆ ಸಿಕ್ಕಿದ್ರೆ ನಾನು ಯಾಕೆ ವೇಸ್ಟ್ ಮಾಡ್ಕೊಂತಿದ್ದೀನಿ ಅಂತ ಅವ್ರು ಅನ್ಸಿ ಇಮ್ಮಿಡಿಯೇಟ್ ಅವರೆಲ್ಲ ಕಾರ್ ಗ್ಲಾಸಸ್ನೆಲ್ಲ ಇಳಿಸಿ ಆ ಒಂದು ಥಾಟ್ನ ಒಂದು ಡಸ್ಟ್ಬಿನ್ಗೆ ಹಾಕಿ ಅವರು ಇಸ್ಕಾನ್ ಟೆಂಪಲ್ಗೆ ಹೋದ್ರಂತೆ. ಹೋಗಿ ಅವರು ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಂಡು ಭಕ್ತಿಯ ಒಂದು ಸಾಧನೆಗೆ ಅವರು ಬಂದ್ರು. ಸೊ ನೋಡಿ, ಹಾ, ಸೊ ಡಿಪ್ರೆಷನ್ ಅಲ್ಲಿ ಇರೋರ್ಗೆ ಭಗವದ್ಗೀತೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಆಕ್ಚುಲಿ ನಾನು ಹೇಗೆ ಡಿಪ್ರೆಷನ್ ಇಂದ ಹೊರಗಡೆ ಬರ್ಬೋದು ಅಂತ. ಸೊ ಮಕ್ಕಳಿಗೋಸ್ಕರ ಕೂಡ ನಾವು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿ ಇದನ್ನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅವರಿಗೆ ಬರ್ತಾ ಇರುವಂತ ಯುಗ ಕಲಿಯುಗ. ಇದು ಮುಂದಕ್ಕೆ ಓದಂಗೆಲ್ಲ ಸ್ಟ್ರೆಸ್ ಹೆಂಗ್ ಜಾಸ್ತಿ ಆಗತ್ತೆ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಒಬ್ರನ್ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಕೋರ್ಸ್ ಆಗೋದಿಲ್ಲ. ಸೊ ಮತ್ತೆ ಅವರಿಗೆ ಎಷ್ಟು ಪ್ರೆಷರ್ ಇರುತ್ತೆ ಅವ್ರ ಕಂಪನಿ ಕಡೆಯಿಂದ, ಜಾಬು, ಅದು ಇದು ಅದು. ಅವರಿಗೆ ಇದು ಜ್ಞಾನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರಿಗೆ ಅರ್ಥ ಆಗ್ಬೇಕು, ಇದೇ ಜೀವನ ಅಲ್ಲ, ಜೀವನದಲ್ಲಿ ಇನ್ನೂ ಉನ್ನತವಾದಂತಹ ಒಂದು ಗೋಲ್ ಇದೆ. ಅದು ಏನಂದ್ರೆ ನಾವು ಕಂಪ್ಲೀಟ್ ಆಗಿ ಹ್ಯಾಪಿ ಆಗಿರೋದಕ್ಕೆ ಬೇಕಾಗಿರೋದು ಕೃಷ್ಣ ಭಕ್ತಿ, ಅದನ್ನ ಮಾಡ್ಬೇಕಾಗಿರೋದು ಅಂತ. ಮುಕ್ತಿ ಅಂದ್ರೆ ವೈಕುಂಠ. ಮುಕ್ತಿ ಅಂದ್ರೆ ಭಯ ಪಡಬೇಡಿ. ಮುಕ್ತಿ ಅಂದ್ರೆ ಯಾವುದೇ ದುಃಖ ಇಲ್ದಿರುವಂತ ಒಂದು ಸ್ಥಿತಿ, ಪರಮಾನಂದದಲ್ಲಿರುವಂತಹ ಒಂದು ಸ್ಥಿತಿಯನ್ನ ಮುಕ್ತಿ ಅಂತ ಹೇಳ್ತಾರೆ. ಸೊ ಈ ಒಂದು ಮಾನವ ದೇಹ ಏನಾಗುತ್ತೆ, ಎಷ್ಟೋ ಡಿಫ್ರೆಂಟ್ ಸ್ಪೀಶೀಸ್ ಅಲ್ಲಿ ಹೋಗುತ್ತೆ ಅಂತ ನಾವು ಕಲ್ತ್ಕೊಂಡ್ವಿ ಹಿಂದಿನ ಕ್ಲಾಸಲ್ಲಿ. 84 ಲಕ್ಷ ಜೀವರಾಶಿಗಳಿವೆ. ಸೊ ಅದ್ರದ್ದೊಂದು ಶ್ಲೋಕ ಇಲ್ಲಿ ಹೇಳ್ತಾ ಇದ್ದಾರೆ, ಯಾವ್ಯಾವ ಜೀವರಾಶಿಗಳು ಎಷ್ಟೆಷ್ಟಿದೆ ಅಂತ ಹೇಳಿ. ಸೊ ಅದು ಏನೇನು ಅಂತ ಅಂದ್ರೆ, ಮಾನವ ಜಾತಿಗಳು 4 ಲಕ್ಷ ಜಾತಿಗಳಿದಾವಂತೆ ಮಾನವರಲ್ಲಿ. ಆಮೇಲೆ 4 ಕಾಲಿನ ಪ್ರಾಣಿಗಳಲ್ಲಿ ಎಷ್ಟು 30 ಲಕ್ಷ ಆತರ ಸ್ಪೀಶೀಸ್ ಇದಾವೆ. ಪಕ್ಷಿಗಳಲ್ಲಿ 10 ಲಕ್ಷ. ಆಮೇಲೆ ಕೀಟಗಳು ಮತ್ತೆ ಸಸ್ಯ ಸರೀಸೃಪಗಳು ಅಂದ್ರೆ ಸರ್ಕೊಂಡು ಹೋಗುವಂತ ಒಂದು ಪ್ರಾಣಿಗಳು, ಅವು 11 ಲಕ್ಷ ಇದಾವೆ. ಮತ್ತೆ ಮರಗಳು ಮತ್ತೆ ಸಸ್ಯಗಳು ಇವೆಲ್ಲ 20 ಲಕ್ಷ ಇದಾವೆ. ಹಾಗೆ ನೀರಿನಲ್ಲಿರುವಂತಹ ಜಾತಿಗಳು ಇವೆಲ್ಲ ಬಂದ್ಬಿಟ್ಟು 9 ಲಕ್ಷಗಳಿವೆ. ಸೊ ಈ ನೀರಿನಲ್ಲಿರೋ ಜಾತಿಗಳಲ್ಲಿ ಫಸ್ಟ್ ಹೋಗುತ್ತೆ ಆತ್ಮ. ಆಮೇಲೆ ಮೆತ್ತಗೆ ಎಲ್ಲ ರಾಶಿಗಳನ್ನ ಮೇಲೆ ಬಂದು ಅದು ಮನುಷ್ಯ ಜನ್ಮಕ್ಕೆ ಬರುತ್ತೆ. ಇದೆಲ್ಲ ಅರ್ಥ ಆಗಿದೆ ಆ ಮನುಷ್ಯಂಗೆ, ಯಾರು ಸೂಸೈಡ್ ಮಾಡ್ಕೊಳಕ್ ಹೋಗ್ತಿದ್ದ ಅವನಿಗೆ. ಅವಾಗ ಗೊತ್ತಾಗಿದೆ ಎಷ್ಟು ಕಷ್ಟ ಮನುಷ್ಯ ಜನ್ಮ ಸಿಗೋದು ಅಂತ. ಒಂದು ಅರ್ಥ ಮಾಡ್ಕೋಬೇಕು, ಯಾರು ಭಕ್ತಿ ಮಾಡ್ತಾರೋ ಅವರಿಗೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೃಷ್ಣ ಹೇಳ್ತಾರೆ ಏನಂತ, ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ. ಸೊ ಸ್ವಲ್ಪ ನಾವು ಭಕ್ತಿ ಚಟುವಟಿಕೆಗಳಲ್ಲಿ ಸ್ವಲ್ಪ ಒಂದ್ ಬಾರಿ ನಾವು ಹರೇ ಕೃಷ್ಣ ಅಂದ್ರೂ ಸಾಕಂತೆ, ಅದು ನಮ್ಮನ್ನ ಎಂತ ದೊಡ್ಡ ಒಂದು ಕಷ್ಟಗಳಿಂದ ಅದ್ ನಮ್ಮನ್ನ ಪಾರ್ ಮಾಡುತ್ತಂತೆ. ತ್ರಾಯತೆ ಮಹತೋ ಭಯಾತ್, ದೊಡ್ಡ ಭಯಗಳಿಂದ ಅದು ನಮ್ಮನ್ನ ಕಾಪಾಡುತ್ತೆ. ದೊಡ್ಡ ಭಯ ಅಂದ್ರೆ ಏನು ಅಂತ ಕೇಳ್ಬೋದು ನೀವು. ಅದು ಏನಂದ್ರೆ, ಮುಂದಿನ ಜನ್ಮ ನಂದು ಏನಾಗಿರುತ್ತೆ ಅನ್ನೋ ಭಯ. ಮುಂದಿನ ಜನ್ಮ ನನಗೆ ಇಲ್ಲಿರುವಂತ 84 ಲಕ್ಷ ಜೀವರಾಶಿಗಳಲ್ಲಿ ಯಾವ್ದಾದ್ರೂ ಬರ್ಬೋದು. ತುಂಬಾ ಭಯ ಆಗ್ಬೇಕು ಅಲ್ವಾ? ಹಾ, ಸೊ ಹಾಗಾಗಿ ನಾವು ಭಕ್ತಿಯಲ್ಲಿ ಬರ್ಬೇಕು ಅಂದ್ರೆ ಮನುಷ್ಯರಿಗೆ ಮಾತ್ರ ಸಾಧ್ಯ. ಯಾಕಂದ್ರೆ ಮನುಷ್ಯರಿಗೆ ಮಾತ್ರ ಒಂದು ಯೋಚನೆ ಮಾಡುವಂತ ಶಕ್ತಿ ಇರುತ್ತೆ. ಹಾಗಾಗಿ ಮನುಷ್ಯರು ಇದನ್ನ ಅರ್ಥ ಮಾಡ್ಕೋಬಹುದು. ಹರೇ ಕೃಷ್ಣ ಮಾತಾಜಿ ಮ್ಯೂಟ್ ಆಗಿದೆ. ಥ್ಯಾಂಕ್ ಯು ಮಾತಾಜಿ. ಸೊ ಭಕ್ತಿಯಲ್ಲಿ ನಾವು ಮುಂದುವರೆದ್ರೆ ಯಾವುದೇ ಡಿಸ್ಅಡ್ವಾಂಟೇಜ್ ಇಲ್ಲ, ಬರೀ ಅಡ್ವಾಂಟೇಜ್. ಯಾಕಂದ್ರೆ ನಾವು ಭಕ್ತಿಯಲ್ಲಿ 1% ಮಾಡಿದ್ರೆ ಕೂಡ ಅದು ಯಾವಾಗ್ಲೂ ಇರುತ್ತೆ, ಶಾಶ್ವತವಾಗಿರುತ್ತೆ. ಮೇ ಬಿ ನಾನು ಈ ಜನ್ಮದಲ್ಲಿ ನಾನೊಂದು 50% ಭಕ್ತಿ ಮಾಡ್ದೆ ಅಂದ್ರೆ ಮುಂದಿನ ಜನ್ಮದಲ್ಲಿ ಅದು 51% ಇಂದ ಕಂಟಿನ್ಯೂ ಆಗುತ್ತೆ. ಕೃಷ್ಣ ಯಾವತ್ತೂ ಮರೆಯೋದಿಲ್ಲ. ನೀವು ನಂಗೇನ್ ಮಾಡಿದ್ರೆ, ಕೃಷ್ಣಗೋಸ್ಕರ ನೀವೊಂದು ತುಳಸಿ ಎಲೆ ಕೊಟ್ಟಿದ್ದೀರಾ ಅಂದ್ರೂ ಕೂಡ ಕೃಷ್ಣ ನೆನ್ಪಿಟ್ಕೊಂತಾರೆ. ಇವನು ನನಗೆ ಆ ಜನ್ಮದಲ್ಲಿ ಅವತ್ತಿನ ದಿನ ನಂಗೊಂದು ತುಳಸಿ ಪತ್ರೆ ಕೊಟ್ಟಿದ್ದ, ನಂಗೊಂದು ತುಳಸಿ ಎಲೆ ಕೊಟ್ಟಿದ್ದ ಅಂತ ನೆನ್ಪಿಟ್ಕೊಂತಾರೆ. ಸೊ ಹಾಗಾಗಿ ಅವರು ನಮ್ಮ ಜೊತೆ ಯಾವಾಗ್ಲೂ ಬರ್ತಾರೆ. ನಮ್ಮನ್ನ ಈ ಒಂದು ಕಷ್ಟಗಳಿಂದ ಮುಕ್ತಿ ಕೊಡ್ಸೋದಕ್ಕೋಸ್ಕರ ಕೃಷ್ಣ ಯಾವಾಗ್ಲೂ ಹಿಂದೆ ಇರ್ತಾರೆ. ಹಾಗಾಗಿ ನಾವು ಒಂದ್ಸರಿ ಆದ್ರೂ ಹೇಳ್ಬೇಕಂತೆ ಕೃಷ್ಣಂಗೆ, ಕೃಷ್ಣ ನಾನು ನಿನ್ನ ಭಕ್ತಿ ಮಾಡಕ್ ಇಷ್ಟಪಡ್ತೀನಪ್ಪ, ನಾನ್ ನಿನ್ಗೆ
ನಿನ್ನ ನಿನ್ನ ಪ್ರೀತಿ ಮಾಡೋಕ್ಕೋಸ್ಕರ ನನಗೆ ದಯವಿಟ್ಟು ಅವಕಾಶ ಕೊಡು ಅಂತ ಹೇಳಿ ಕೇಳ್ಕೊಬೇಕಾಗುತ್ತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನಿನ್ನ ಕೃಪೆಯನ್ನು ದಯವಿಟ್ಟು ನನಗೆ ಕೊಡು ಅಂತ ಹೇಳಿ ಕೇಳ್ಕೋಬೇಕು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಅದೇ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತಿ. ಸೊ ದೇಹ ಏನಾಗುತ್ತೆ, ಒಂದು ಬಾಲ್ಯದಿಂದ ಯೌವನಕ್ಕೆ ಹೋಗಿ ಅಲ್ಲಿಂದ ಒಂದು ವೃದ್ಧಾಪ್ಯಕ್ಕೆ ಹೋಗುತ್ತೆ. ಆ ಥರ ದೇಹಾಂತರ ಆಗ್ತಾ ಇದೆ, ಅಂದ್ರೆ ಚೇಂಜ್ ಆಗ್ತಾ ಇದೆ. ಸೋಲ್ ದೇಹದಲ್ಲಿ ಮುಂದೆ ಹೋಗ್ತಾ ಇದೆ. ಹಾಗಾಗಿ ಯಾರು ಏನು ಧೀರರಾಗಿರೋರು ಇದರಿಂದ ಭಯ ಪಡೋದಿಲ್ಲ ಅಂತ ಹೇಳಿ ಕೃಷ್ಣ ಅರ್ಜುನನ್ಗೆ ಹೇಳ್ತಾರೆ ಒಂದು ಭಗವದ್ಗೀತೆಯಲ್ಲಿ. ಹಾಗಾಗಿ ಅರ್ಜುನ, ನೀನು ಟೆನ್ಷನ್ ಪಟ್ಕೋಬೇಡ, ಆಯ್ತಾ, ನೀನು ಈ ತರ ಕನ್ಫ್ಯೂಷನ್ ಅಲ್ಲಿ ಬೀಳ್ಬೇಡ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ನಾವ್ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಪುನರ್ಜನ್ಮ ಅನ್ನೋದು ಇದೆ, ಪುನರ್ಜನ್ಮ ಆಗುತ್ತೆ. ಅದು ಯಾವ ತರ ನಮ್ಗೆ ಜನ್ಮ ಸಿಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ನಾವು ಸಾಯೋ ಟೈಮಲ್ಲಿ ಏನು ನೆನೆಸ್ಕೊಂತೀವೋ ಅಥವಾ ಏನು ನಮ್ಮ ಒಂದು ಕಾನ್ಶಿಯಸ್ನೆಸ್ ಅಲ್ಲಿ ಇರುತ್ತೋ ಅದು ನಮ್ಗೆ ಆ ತರ ಜನ್ಮ ಸಿಗ್ತಾ ಹೋಗುತ್ತೆ. ಅದಕ್ಕೆ ಒಂದು ಶ್ಲೋಕ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಏನಂದ್ರೆ, ಯಂ ಯಂ ವಾಪಿ ಸ್ಮರಣ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಂ ಏವಾಪ್ನೋತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ಅಂತ. ಅಂದ್ರೆ ಏನೇನು ಸ್ಮರಣೆ ಮಾಡ್ತಾರೋ ಅವರ ಜೀವನ ಬಿಡೋ ಅಂತ ಸಂದರ್ಭದಲ್ಲಿ ಅವರು ಏನನ್ನ ಸ್ಮರಣೆ ಮಾಡ್ತಾರೋ, ಯಂ ಯಂ ವಾಪಿ ಸ್ಮರನ್ ಭಾವಂ, ಅವ್ರ ಭಾವ ಏನಿರುತ್ತೋ ಅವರು ದೇಹ ಬಿಡ್ಬೇಕಾದ್ರೆ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತಿ ಅಂತೆ ಕಲೇವರಂ, ಅವ್ರು ಯಾವೊಂದು ಭಾವದಲ್ಲಿ ಅವ್ರ ಜೀವವನ್ನ ಬಿಡ್ತಾರೋ, ದೇಹವನ್ನು ತ್ಯಾಗ ಮಾಡ್ತಾರೋ ಅಂತಹ ಒಂದು ದೇಹವನ್ನೇ ಅವರು ಮುಂದಿನ ಜನ್ಮದಲ್ಲಿ ಪಡಿತಾರೆ. ತಮ್ ತಮ್ ಏವಾಪ್ನೋತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಸೊ ಹಾಗಾಗಿ ನಮ್ಮ ಒಂದು ಕಾನ್ಶಿಯಸ್ನೆಸ್ ಅಲ್ಲಿ ಒಂದು ಹೌದು, ಇದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಎಷ್ಟೊಂದ್ ಜನ ನಾಯಿಗಳನ್ನ ಸಾಕೊಂಡಿರ್ತೀರ ಅಲ್ವಾ, ಪೆಟ್ಸ್ ಆಗಿ ಇಟ್ಕೊಂಡಿರ್ತೀರ ನಾಯಿಗಳನ್ನ. ಎಷ್ಟು ಅಟ್ಯಾಚ್ ಆಗ್ಬಿಡ್ತಾರೆ ಅಂದ್ರೆ, ಇದು ನನ್ ಮಗುನೇ ಅನ್ನೋ ರೀತಿ ನೋಡ್ಕೊಂತಾ ಇರ್ತಾರೆ. ನಾಯಿ ಬಗ್ಗೆನೇ ಇರುತ್ತೆ ಕಾನ್ಶಿಯಸ್ನೆಸ್ ಅವ್ರದ್ದು. ಅಯ್ಯೋ ನಾಯಿ ಊಟ ಮಾಡ್ತಾ, ಅಯ್ಯೋ ನಾಯಿ ನಿದ್ದೆ ಮಾಡ್ತಾ, ಈ ತರ. ನಾಯಿ ಅಂದ್ರೆ ಸಿಟ್ಟಾಗೋರು ಇದ್ದಾರೆ ಎಷ್ಟೊಂದ್ ಜನ, ನನ್ ಮಗು ಅಂತ ಅಂತಾರೆ ಕೆಲವೊಬ್ರು ಬೇರೆ ದೇಶಗಳಲ್ಲಿ ಹೋದ್ರೆ. ನಾಯಿ ಅಂದ್ರೆ ಕೋರ್ಟ್ ಕೇಸ್ ಹಾಕ್ತಾರೆ. ಸೊ ಆ ತರ ಎಲ್ಲ ಇದ್ದಾರೆ. ಅವ್ರು ಏನಾಗ್ತಾರೆ ಗೊತ್ತಾ, ಮುಂದಿನ ಜನ್ಮದಲ್ಲಿ ಅವ್ರು ಸಾಯೋ ಟೈಮಲ್ಲಿ ಆ ನಾಯಿನೇ ನೆನೆಸ್ಕೊಂಡ್ರು ಅಂದ್ರೆ ಅವ್ರು ನಾಯಿಯಾಗಿ ಹುಟ್ಟುತ್ತಾರೆ. ಸೊ ಹುಷಾರಾಗಿರ್ಬೇಕು ನಾವು. ಕೃಷ್ಣನ್ ನೆನೆಸಿದಾಗ ನಾವು ಅವ್ರಿರೋಂತ ಒಂದು ಜಾಗಕ್ಕೆ ಹೋಗ್ತೀವಿ. ಅವ್ರಿರೋಂತ ಜಾಗ ವೈಕುಂಠ. ಅಲ್ಲಿ ಯಾವುದೇ ತರಹದ ಒಂದು ಇದು ಇರೋದು, ಕಷ್ಟ ಇರೋದಿಲ್ಲ. ಸೊ ಹಾಗಾಗಿ ನಾವು ಕೃಷ್ಣ ನೆನ್ಪಿಟ್ಕೊಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಇಲ್ಲಿಗೆ ನಾವು ಈ ಒಂದು ಜೀವ ಇದ್ರ ಬಗ್ಗೆ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ತುಂಬಾ ತುಂಬಾ ಧನ್ಯವಾದಗಳು ಈ ಒಂದು ಸೆಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಹರೇ ಕೃಷ್ಣ. ಸೊ ಹೀಗೆ ಜಾಯಿನ್ ಆಗ್ತಾ ಇರಿ, ಇನ್ನೂ ಕಲಿತಾ ಇರಿ ಭಗವಂತನ ಬಗ್ಗೆ, ಹಾಗೆ ನಮ್ಮ ಜೀವನ ಹೇಗ್ ಸಾಗಿಸ್ಬೇಕು ಅನ್ನೋದ್ರ ಬಗ್ಗೆ. ಸೊ ಇಲ್ಲಿಗೆ ನಿಮ್ಗೆ ಏನಾದ್ರೂ ಒಂದು ಪ್ರಶ್ನೆ ಇದ್ರೆ ಅಥವಾ ನಿಮ್ಮ ಅನಿಸಿಕೆಗಳು ಏನಾದ್ರೂ ಇದ್ರೆ ದಯವಿಟ್ಟು ಶೇರ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ನಮ್ಗೆ ಈ ಗೀತಾ ರಹಸ್ಯದ ಬಗ್ಗೆ ಒಂದು ಒಳ್ಳೆ ಅರ್ಥಪೂರ್ಣವಾದ ಜ್ಞಾನವನ್ನು ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟು ಎಲ್ಲರ ಆತ್ಮವನ್ನು ಶುದ್ಧಿ ಮಾಡುತ್ತಿರುವ ನಮ್ಮ ವಿಜೇತಾ ಮಾತಾಜಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಇವತ್ತು ಯಾರ್ಯಾರು ತುಂಬಾ ಜನ ಹೊಸಬ್ರು ಜಾಯ್ನ್ ಆಗಿರೋದ್ರಿಂದ ಮಾತಾಜಿ ಅವ್ರ ಬಗ್ಗೆ ಮತ್ತೆ ಇನ್ನೊಂದ್ಸರಿ ನಾನು ಅವ್ರ ಬಗ್ಗೆ ತಿಳಿಸ್ಕೊಡಕ್ ಇಷ್ಟಪಡ್ತೀನಿ. ಅವರು ಚಿತ್ರದುರ್ಗ ಜಿಲ್ಲೆಗೆ ಚಳ್ಳಕೆರೆ ತಾಲೂಕಿಗೆ ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಈಗ ತಾನೇ ಸೆಕೆಂಡ್ PU ಮುಗಿಸಿ ಅದರಲ್ಲಿ ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದಾರೆ. ನೀಟ್ ಪರೀಕ್ಷೆ ಕೂಡ ಅವರು ಈಗ ಬರ್ದು MBBS ಆಗೋ ದಾರಿಲಿ ಕೂಡ ಅವರಿದ್ದಾರೆ. ಮತ್ತೆ ಅವರು CET ಇಂಜಿನಿಯರಿಂಗ್ ಕೂಡ 3,000 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಇವರು ಕೃಷ್ಣ ಕಾನ್ಶಿಯಸ್ಗೆ ಬಂದಿದ್ದು 9ನೇ ಕ್ಲಾಸ್ ಅಲ್ಲಿ ಬಂದು ಇದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ತಾ, ಭಗವದ್ಗೀತೆ ಕ್ಲಾಸ್ ಕೇಳ್ತಾ, ಮತ್ತೆ ಅದನ್ನ ಇಸ್ಕಾನ್ ಭಕ್ತಿ ಸೆಂಟರ್ ಅಲ್ಲೂ ಕೂಡ ಮಕ್ಕಳಿಗೂ ಹೇಳ್ಕೊಡ್ತಾ ಅವರು ಎಷ್ಟು ಒಳ್ಳೆ ಆಕ್ಟಿವಿಟೀಸ್ ನ ಮಾಡ್ತಾ ಇದ್ದಾರೆ ಅಂದ್ರೆ, ಅದ್ರ ಜೊತೆ ಅವರು ವಿದ್ಯಾಭ್ಯಾಸವನ್ನು ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ಹೆಸರು ತಗೊಂಡು ಎಲ್ಲದ್ರಲ್ಲೂ ಫಸ್ಟ್ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಕೃಷ್ಣಸ್ ಬ್ಲೆಸ್ಸಿಂಗ್ಸ್ ಅಂತ ಅವ್ರು ಹೇಳ್ತಾರೆ ಯಾವಾಗ್ಲೂ. ಆಮೇಲೆ ಇದನ್ನ ಇವ್ರನ್ನ ನೋಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಅವರು ಇನ್ಸ್ಪಿರೇಷನ್ ಅಂತ ನನಗೆ ಅನ್ಸುತ್ತೆ. ಅವ್ರನ್ನ ನೋಡಿದ್ರೇನೆ ಪ್ರತಿಯೊಬ್ರು ಕೃಷ್ಣ ಕಾನ್ಶಿಯಸ್ ಹೋಗ್ಬೇಕು ಅಂತ ಇನ್ಸ್ಪೈರ್ ಆಗುವಂತ ವ್ಯಕ್ತಿತ್ವ ಗುಣ ಇವ್ರದ್ದು.
ಮತ್ತೆ ಗೀತಾರಹಸ್ಯದಲ್ಲಿ ಭಾಗವಹಿಸಿ ಎಲ್ಲರೂ ಇನ್ನಷ್ಟು ಮಾತಾಜಿಯವರಿಂದ ಜ್ಞಾನವನ್ನು ಪಡೆದುಕೊಳ್ಬೇಕು ಅಂತ ನಾನು ವಿನಂತಿಸಿಕೊಳ್ಳುತ್ತೀನಿ. ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ವಂತ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಸೊ ಕೃಷ್ಣ ಹೇಳ್ತಾರೆ ಭಗವದ್ಗೀತೆ 15ನೇ ಚಾಪ್ಟರ್ 15ನೇ ಶ್ಲೋಕದಲ್ಲಿ ಏನಂತ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತಃ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ. ಅಂದ್ರೆ ನನ್ನಿಂದನೇ ನಿಮ್ಗೆ ಜ್ಞಾನ ಬರುತ್ತೆ, ನನ್ನಿಂದನೇ ನಿಮ್ಗೆ ಮರುವು ಬರುತ್ತೆ, ನನ್ನಿಂದನೇ ನಿಮ್ಗೆ ನೆನಪು ಕೂಡ ಬರುತ್ತೆ ಅಂತ. ಸೊ ಹಾಗಾಗಿ ನಾವು ಕೃಷ್ಣನ್ ಜೊತೆ ಇದ್ದಾಗ ಕೃಷ್ಣ ನಮ್ಗೆ ಏನ್ ನೆನಪು ಕೊಡ್ಬೇಕು, ಏನ್ ಜ್ಞಾನ ಕೊಡ್ಬೇಕು ಎಲ್ಲ ಅವರೇ ಕೊಡ್ತಾರೆ. ಸೊ ಹಾಗಾಗಿ ಇದೆಲ್ಲ ಭಗವಂತನ ಕೃಪೆನೆ. ನಾವ್ ಏನ್ ಮಾಡಿದ್ರು ಕೂಡ ಅದು ಭಗವಂತನ ಕೃಪೆನೆ. ಸೊ ಅವ್ರಿಗೋಸ್ಕರ ಕೂಡ ನಾವೇನಾದ್ರೂ ಮಾಡ್ಬೇಕು ಅಲ್ವಾ, ಅದು ಒಂದು ನಾವ್ ನೆನ್ಪಿಟ್ಕೋಬೇಕು. ಹರೇ ಕೃಷ್ಣ. ಸೊ ದಯವಿಟ್ಟು ಹೇಳಿ, ಈ ಒಂದು ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ, ಡೌಟ್ಸ್ ಇದ್ರೆ, ಅನಿಸಿಕೆ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಮಾತಾಜಿ ನಿಮ್ಮ ನಮಸ್ತೆ. ಇಂಟ್ರೊಡಕ್ಷನ್ ಹೇಳಿ ಮಾತಾಜಿ. ನಾನು ನಿಮ್ ಚಳ್ಳಕೆರೆಯಿಂದ ಮಾತಾಡ್ತಿರೋದು, ಸುಜಾತ ಅಂತ. ಮಾತಾಜಿ. ನಿಮ್ ಮನೆ ಹಿಂದ್ಗಡೆನೆ ಇದೀವಿ, ಶ್ರೀಧನ್ಯ ಅವ್ರ ಪೇರೆಂಟ್ಸ್ ನಾವು. ಮಾತಾಜಿ. ಹರಿ ಬೋಲ್. ನಮ್ಗೆ ನೀವು ಕನೆಕ್ಟ್ ಆಗಿದ್ದು ನನ್ ಮಗಳಿಂದಾನೆ. ಹೌದು. ನನ್ ಮಗಳು ನಿಮ್ ಹತ್ರ ಬರೋದ್ಕಿಂತ ಮುಂಚೆ 1 ತಿಂಗಳು ದಿನಾ ಸಂಜೆ ಹೊತ್ತು ಅವಳು ಅಳ್ತಾ ಇದ್ಲು. ಯಾಕೆ ಅಳ್ತಾ ಇದ್ಲು ಅಂದ್ರೆ, ಅಮ್ಮ ನಾವು ದೊಡ್ಡವರಾದ್ಮೇಲೆ ಮುದುಕರಾದ್ಮೇಲೆ ಸತ್ತೋಗ್ಬಿಡ್ತೀವಲ್ವಾ ಅಂತ ಅಳ್ತಾ ಇದ್ಲು. ಆಸ್ ಎ ಸೈನ್ಸ್ ಟೀಚರ್ ಆಗಿ ನಾನು ಅವಳಿಗೆ ಆತ್ಮದ ಬಗ್ಗೆ ಹೇಳಕ್ ಆಗ್ಲಿಲ್ಲ. ನಾನು ಹೇಳ್ದೆ, ಇಲ್ಲಮ್ಮ, ಪ್ರತಿಯೊಂದು ಜೀವಿ ಹುಟ್ಟಿದಾಗ ಹುಟ್ಟುತ್ತೆ, ಹುಟ್ಟು ಹೇಗೆ ಖಚಿತನೋ ಸಾವು ಹಾಗೆ, ಸಾವು ಬರುತ್ತೆ ಜೀವಿಗೆ ಅಂತ ಹೇಳ್ದೆ. ಆದ್ರೆ ಅವಳಿಗೆ ಸಮಾಧಾನನೇ ಆಗ್ಲಿಲ್ಲ. ಆದ್ರೂ ಅವಳು ನೀವ್ ಹೇಳ್ದಂಗೆ ಏನಿದು ಆಧ್ಯಾತ್ಮಿಕ ಕ್ಲೇಶಕ್ಕೆ ಹೋದ್ಲು ಅವಳು. ನಿಮ್ಮ ಹತ್ರ ಯಾವಾಗ ನಿಮ್ಮ ಸಂಪರ್ಕಕ್ಕೆ ಬಂದ್ಲು ನನ್ ಮಗಳು, ಅವಾಗಿಂದ ನನ್ಗೆ ಬಂದು ಅವಳು ಹೇಳಿದ್ಲು, ಅಮ್ಮ ನನ್ಗೀಗ ಖುಷಿ ಆಗ್ತಾ ಇದೆ, ಅಕ್ಕ ಹೇಳಿದ್ರು ದೇಹಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲಮ್ಮ ಅಂತ. ಅವತ್ತಿಂದ ಅವಳು ಅಳದನ್ನೇ ನಿಲ್ಸಿದ್ಲು. ನನಗೆ ಎಷ್ಟು ಖುಷಿ ಆಯ್ತಂದ್ರೆ, ನಾನು ನನ್ನ ಮಗಳಿಂದ, ನಿಮ್ಮಿಂದ ನನ್ನ ಮಗಳು ತಿಳ್ಕೊಂಡ್ ಬಂದು ನನಗೆ ಹೇಳಿದಾಗ, ಓ ಅಮ್ಮಿ ನನ್ಗೂ ಆ ತರ ಕ್ಲಾಸಸ್ ಇದ್ರೆ ನನಗೂ ಹೇಳು, ಜಾಯಿನ್ ಆಗ್ತೀನಿ ಅಂತ ಹೇಳ್ದೆ. ನಿಮ್ಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ಜ್ಞಾನ ಇದೆ ಅಂದ್ರೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವಂತೆ. ನೋಡ್ರಿ, ನೀವು ಈಗ PUC ಅಲ್ಲಿ ನಮ್ ತಾಲೂಕಿಗೂ ಟಾಪರ್ ಆಗಿದ್ದೀರಾ, ನಮ್ ಡಿಸ್ಟಿಕ್ಕಿಗೂ ಟಾಪರ್ ಆಗಿದ್ದೀರಾ, ಸ್ಟೇಟ್ 11th ಟಾಪರು ಆಗಿದ್ದೀರಾ. ನಿಮ್ಮಲ್ಲಿ ಎಷ್ಟು ಜ್ಞಾನ ಇದೆ, ಆ ಜ್ಞಾನವನ್ನು ನೀವು ಜನಕ್ಕೆ ತುಂಬಾ ಚೆನ್ನಾಗಿ ಕನ್ವೆ ಮಾಡ್ತಿದ್ದೀರಾ. ನೀವು ಕೊಡೋ ಎಕ್ಸಾಂಪಲ್ಸು, ನಿಮ್ ಕ್ಲಾಸ್ ಕೇಳ್ತಾ ಇದ್ರೆ ಇನ್ನೂ ಕೇಳ್ಬೇಕು ಅಂತ ಅನ್ಸುತ್ತೆ ಹೊರತು ಎಲ್ಲೂ ಬೋರಿಂಗ್ ಅನ್ಸಲ್ಲ. ತುಂಬಾ ಚೆನ್ನಾಗಿ ಕ್ಲಾಸ್ ಕೊಡ್ತೀರಾ, ನೀವು ತುಂಬಾ ಚೆನ್ನಾಗಿ ಕನ್ವೆ ಮಾಡ್ತಿದ್ದೀರಾ. ನನಗೆ ತುಂಬಾನೇ ಇಷ್ಟ ಆಯ್ತು ನಿಮ್ ಕ್ಲಾಸ್. ನನ್ ಮಗಳು ಹರಿ ಬೋಲ್. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡ್ತೀರಾ ಅಕ್ಕ. ಹರಿ ಬೋಲ್. ಥ್ಯಾಂಕ್ ಯು. ವೆಲ್ಕಮ್ ಅಕ್ಕ. ಮತ್ತೆ ಎಲ್ಲಾದ್ರ ಬಗ್ಗೆನೂ ಚೆನ್ನಾಗಿ ಹೇಳ್ಕೊಡ್ತೀರಾ, ಮತ್ತೆ ಎಕ್ಸಾಂಪಲ್ ಎಲ್ಲ ತಿಳಿಸ್ತೀರಾ. ಥ್ಯಾಂಕ್ ಯು ಅಕ್ಕ. ಒಳ್ಳೆ ಸ್ಟೂಡೆಂಟ್ ಪುಟ. ಆಕ್ಚುಲಿ ಇಲ್ಲಿ ಒಂದ್ 4 ಜನ ಮಕ್ಳಿದ್ದಾರೆ, 5 ಜನ. ಸೊ ಅವರು ತುಂಬಾ ಒಳ್ಳೆ ಪ್ರಶ್ನೆಗಳು ಕೇಳ್ತಾರೆ. ನಂಗ್ ನೋಡಿ ಖುಷಿ ಆಗುತ್ತೆ ಅವ್ರನ್ನೆಲ್ಲ. ಶ್ರೀಧನ್ಯ ಆಗಿರ್ಬೋದು, ಪ್ರೀತಮ್ ಆಗಿರ್ಬೋದು, ಆಮೇಲೆ ದೀಪಕ್, ಇನ್ನೊಬ್ರು. ಸೊ ಇವರೆಲ್ಲ ತುಂಬಾ ಒಳ್ಳೆ ಸ್ಟೂಡೆಂಟ್ಸ್ ಆಕ್ಚುಲಿ. ಸೊ ಇವ್ರ ತರ ಕ್ವಶನ್ಸ್ ಕೇಳ್ಬೇಕು ನೀವೆಲ್ಲ, ಇಲ್ಲಿರೋಂಥ ಪಾರ್ಟಿಸಿಪೆಂಟ್ಸ್ ಎಲ್ಲ. ಮಕ್ಳು ವೆರಿ ನೈಸ್. ಸೊ ನೀವೆಲ್ಲ ಕೇಳ್ಬೇಕು, ಪ್ರಶ್ನೆಗಳನ್ನ ಕೇಳಿ ತಿಳ್ಕೊಬೇಕು, ಇದನ್ನೆಲ್ಲರಿಗೂ ಹಂಚ್ಬೇಕು. ನೀವು 9ನೇ ಕ್ಲಾಸಿಂದ ಇದನ್ನ ತಿಳ್ಕೊಂಡೆ ಇಷ್ಟೊಂದು ತಿಳ್ಕೊಂಡಿದ್ದೀರಾ. ನನ್ ಮಗಳನ್ನ ಈಗ 6th ಇಂದ ಇದನ್ನ ತಿಳ್ಕೊಂಡ್ಲಿಕ್ಕೆ ನಿಮ್ ಹತ್ರ ಕಳಿಸ್ತಿದೀನಿ. ಅವಳು ಇನ್ನೂ ಚೆನ್ನಾಗಿ ತಿಳ್ಕೊಂಡ್ಲಿ ಅಂತ ನನ್ನ ಆಸೆ. ಹರಿ ಬೋಲ್ ಮಾತಾಜಿ. ನಿಮ್ಮ ಒಂದು ಈ ಸ್ಟೋರಿ ಹೇಳಿದಕ್ಕೆ ತುಂಬಾ ಧನ್ಯವಾದ ಮಾತಾಜಿ. ನಂಗೆ ಗೊತ್ತಿರ್ಲಿಲ್ಲ ಮಾತಾಜಿ ಅವರು ಪ್ರತಿದಿನ ಈ ಒಂದು ಕ್ವಶನ್ ಕೇಳಿ ಅಳ್ತಾ ಇದ್ಲು ಅಂತ. ನಿಮ್ಮ ಹತ್ರ ಬರೋದ್ಕಿಂತ ಮುಂಚೆ ಅಳ್ತಾ ಇದ್ಲು, ದಿನ ಅಳ್ತಾ ಇದ್ಲು ಅವಳು. ನಾನ್ ಕೈಲೂ ಹೇಳಕ್ ಆಗಲಿಲ್ಲ. ನಾನು ಹೇಳಿದ್ದಿಷ್ಟೇ, ಪ್ರತಿಯೊಂದು ಜೀವಿನೂ ಸಾಯ್ತಮ್ಮಿ, ಅಳ್ಬಾರ್ದು, ಅದಕ್ಕೆ ಯಾಕೆ ಅಳ್ಬೇಕು, ಇಷ್ಟೇ ಹೇಳ್ತಾ ಇದ್ದೆ ಹೊರ್ತು ಅದಕ್ಕೆ ಆನ್ಸರ್ ಕರೆಕ್ಟ್ ಆಗಿ ಕೊಡಕ್ ಆಗಿಲ್ಲ ನನ್ನ ಕೈಲಿ. ನಿಮ್ಮಿಂದ ಅವಳ ಆನ್ಸರ್ ಸಿಕ್ಕಾಗ ಅವಳು ಎಷ್ಟು ಖುಷಿ ಆಯ್ತು ಅಂದ್ರೆ, ಅವಳು ಅಳೋದನ್ನೇ ಬಿಟ್ಲು. ಯಾಕಂದ್ರೆ ಆನ್ಸರ್ ಸಿಕ್ಬಿಡ್ತು ಅವಳಿಗೆ. ಯಾವ್ದೇ ಮನುಷ್ಯನಿಗೆ ಕ್ವಶನ್ ಆಗಿ ಉಳ್ಕೊಂಡ್ರೆ ಅದು ಇನ್ನೂ ಹಾಗೆ ಇರುತ್ತೆ. ಅದಕ್ಕೆ ಆನ್ಸರ್ ಸಿಕ್ಕಾಗ ನಾವು ರಿಲ್ಯಾಕ್ಸ್ ಆಗ್ಬಿಡ್ತೀವಿ ನಾವು. ಆ ತರ ಇವಳು ತುಂಬಾ ರಿಲ್ಯಾಕ್ಸ್ ಆದ್ರು, ಅದರಿಂದ ನನ್ಗೂ ತುಂಬಾನೇ ಖುಷಿ ಆಯ್ತು. ನಿಮ್ಮ ಒಂದು ಅಪಾರವಾದ ಜ್ಞಾನಕ್ಕೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಿಮಗೆ. ನಿಮಗೂ ಕೂಡ ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದ ಮಾತಾಜಿ. ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
ಮಾತಾಜಿ ನಾನ್ ಲಾವಣ್ಯ ಮಾತಾಜಿ ಹಾ. ಮಾತಾಡ್ತಿರೋದು. ಹಾ ಮಾತಾಜಿ, ನಿಮ್ಮ ಊರು ಮಾತಾಜಿ, ಎಲ್ಲಿಂದ? ನಮ್ಮೆಲ್ಲರ ಒಂದು ತಿಳುವಳಿಕೆಗೋಸ್ಕರ ಮಾತಾಜಿ. ಹಾಗಾಗಿ ಎಲ್ಲಿಂದ ಮಾತಾಡ್ತಾ ಇರೋದು ಮಾತಾಜಿ ನೀವು? ನಾವು ಮಾಲ್ಯದಿಂದ ಮಾತಾಜಿ, ಆಂಧ್ರ ಕಣೇಕಲ್ ಹತ್ರ ಮಾತಾಜಿ. ಹಾ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿದೆ ಮಾತಾಜಿ, ಚೆನ್ನಾಗಿ ಹೇಳ್ತಿದ್ದೀರಾ. ಹರಿ ಹರಿ ಬೋಲ್. ನಿಮ್ಮೆಲ್ಲರ ಆಶೀರ್ವಾದ, ಹಾಗೆ ನನ್ನ ಶಿಕ್ಷಾ ಗುರುಗಳ ಆಶೀರ್ವಾದ, ನನ್ನ ಗುರು ಮಹಾರಾಜ್ ಆಶೀರ್ವಾದ, ಪ್ರಭುಪಾದ್ರ ಆಶೀರ್ವಾದ, ಎಲ್ಲರ ಆಶೀರ್ವಾದ ಸೇರಿ ಆಗಿದೆ ಮಾತಾಜಿ. ಹರಿ ಕೃಷ್ಣ. ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಹರಿ ಕೃಷ್ಣ ಮಾತಾಜಿ. ದೇವಿ ಮಾತಾಜಿ. ನಾನ್ ಮಾತಾಜಿ ದೇವಿ. ಹಾ ಮಾತಾಜಿ, ಗೊತ್ತಾಯ್ತು, ಹೇಳಿ. ಚೆನ್ನಾಗಿದ್ರ ಮಾತಾಜಿ? ಹಾ ಮಾತಾಜಿ, ಆರಾಮಿದ್ದೀನಿ. ನಿಮ್ಮ ಪರಿಚಯದ ಮೂಲಕ ಮಾತಾಡಿ ಮಾತಾಜಿ, ಎಲ್ಲರಿಗೂ ಗೊತ್ತಾಗ್ಲಿ. ಹಾ ಮಾತಾಜಿ, ನಾವ್ ಅದೇ ಭಾನುವಾರ ಇಸ್ಕಾನಿಗೆ ಬರ್ತೀವಲ್ಲ, ಹಾ ನಿಮ್ಮ ಮಾತಾಜಿ. ಭೂಮಿಕಾ ನನ್ ಮಗಳು, ಅವಳು ಬರ್ತಿಲ್ಲ, ಅವಳಿಂದ ನನಗ್ ಗೊತ್ತಾಗಿದೆ. ಹಾ ಮಾತಾಜಿ, ಹೌದು. ಹಾ ಮಾತಾಜಿ. ದೇವಿ ಭೂಮಿಕಾ ಮಾತಾಜಿ ನಿಮಗ್ ಗೊತ್ತು. ಭೂಮಿಕಾ ಅಂತ ಹೇಳಿ, ಅವರು ಕೂಡ ತುಂಬಾ ಒಳ್ಳೆ ಒಬ್ಬ ಭಕ್ತೆ, ಡಿವೋಟಿ ಆಗಿದ್ದಾರೆ. ಸೊ ಈಗ ಅವರು 9th ಸ್ಟ್ಯಾಂಡರ್ಡ್ ಅಲ್ವಾ ಮಾತಾಜಿ? ಈಗ 9th ಸ್ಟ್ಯಾಂಡರ್ಡ್ ಮಾತಾಜಿ. ಹಾ 9th ಸ್ಟ್ಯಾಂಡರ್ಡ್. ಹ್ಮ್. ಈ ಎಲ್ಲ ನಿಮ್ಮನೆ ಮಕ್ಕಳು ಹೆಸರಾಗಿ ತಗೊಂಡಿದ್ದಾಳ ಮಾತಾಜಿ ಅವಳು ಎಲ್ಲದ್ರಲ್ಲೂ. ಹರಿ ಬೋಲ್ ಮಾತಾಜಿ. ಹಾ ಮಾತಾಜಿ. ಮಾತಾಜಿ ಶಾಂಭವಿ ನೀವು ಈಗ ಹೇಳ್ತಿರಲ್ಲ ಮಾತಾಜಿ, ಅದ್ರಲ್ಲಿ ನಾಮ ಜಪ ಮಾಡೋದ್ರ ಪ್ರಾಮುಖ್ಯತೆ ಬಗ್ಗೆ ಒಂದ್ಸರಿ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಹೊಸೊಬ್ರು ಬರ್ತಾರಲ್ಲ ಮಾತಾಜಿ, ಹಾ ಮಾತಾಜಿ. ಅದ್ ಹೇಗ್ ಮಾಡ್ಬೇಕು, ಮತ್ತೆ ಅದಕ್ಕೆ ಮುಂಚೆ ಮಂತ್ರ ಹೇಳೋದು, ಆ ಮಂತ್ರದಿಂದ ಏನ್ ಉಪಯೋಗ, ಮತ್ತೆ ಯಾವ ರೀತಿ ಮಾಡ್ಬೇಕು. ಒಂದ್ ವೇಳೆ ಮಾಡಿ ನಡು ಮಧ್ಯೆ ಬಿಡ್ತಾರೆ, ಅದ್ರಿಂದ ಅವ್ರಿಗೆ ಒಬ್ರೊಬ್ರಿಗೆ ಗೊತ್ತಿರಲ್ಲ, ಅವ್ರೇನ್ ಅನ್ಕೊಂತಾರೆ ಮಾಡಿಲ್ಲ ಮತ್ತೇನಾಗುತ್ತೋ, ಆ ರೀತಿ ಇರುತ್ತೆ ಕ್ವಶನ್ಸ್. ಅದ್ರ ಬಗ್ಗೆ ನೀವು ತಿಳಿಸ್ಕೊಟ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ, ಗೊತ್ತಿಲ್ದವ್ರಿಗೂ ಹೆಲ್ಪ್ ಆಗುತ್ತೆ ಅಂತ. ಖಂಡಿತ ಮಾತಾಜಿ. ಸೊ ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಏನ್ ಹೇಳಿದ್ವಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಒಂದು ಮಂತ್ರ ಬಂದ್ಬಿಟ್ಟು ನಮ್ಮ ಶಾಸ್ತ್ರಗಳಲ್ಲೇ ಮೆನ್ಷನ್ಡ್ ಆಗಿದೆ. ಅಂದ್ರೆ ಕಲಿಸಂತರಣ ಉಪನಿಷತ್ ಅನ್ನೋ ಒಂದು ಉಪನಿಷತ್ ಇದೆ. ಸೊ ಅದ್ರಲ್ಲಿ ಹೇಳ್ತಾರೆ ಏನಂತ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕಂ ನಾಮ್ನಾಂ ಕಲಿಕಲ್ಮಶ ನಾಶನಂ ನಾತಃ ಪರಿತರೋಪಾಯ ಸರ್ವ ವೇದೇಶು ದೃಶ್ಯತೆ. ಅಂದ್ರೆ ಈ ಒಂದು ಮಹಾಮಂತ್ರ ಏನಿದೆ, 16 ವರ್ಡ್ಸ್ ಇರುವಂತಹ ಮಂತ್ರ, ಇದು ಕಲಿಯುಗದ ಒಂದು ಕಲ್ಮಶವನ್ನ ನಾಶ ಮಾಡುತ್ತೆ. ಕಲಿಯುಗದ ಕಲ್ಮಶ ಅಂದ್ರೆ ಎಷ್ಟೊಂದು ಬರುತ್ತೆ ಅದರಲ್ಲಿ. ಈ ಒಂದು ಜಗಳಗಳು ಏನೇನ್ ಆಗ್ತಿದೆ ಅದೆಲ್ಲ ಕಲಿಯುಗದ ಪ್ರಭಾವದಿಂದ ಆಗುತ್ತೆ. ಸೊ ಪಾಪಗಳು ಇವೆಲ್ಲ ಆಗ್ತಾ ಇರೋದು. ಸೊ ಇದೆಲ್ಲವನ್ನ ನಾಶ ಮಾಡೋಕಿರುವಂತಹ ಏಕೈಕ ಉಪಾಯ, ನೀವು ಇಡೀ ವೇದಗಳನ್ನ ಹುಡುಕಿದ್ರು ಕೂಡ ಈ ಉಪಾಯ, ಇದಕ್ಕಿಂತ ಒಳ್ಳೆ ಉಪಾಯ ನಿಮ್ಗೆ ಸಿಗೋದಿಲ್ಲ ಅಂತ ಹೇಳಿ ಕಲಿಸಂತರ ಉಪನಿಷತ್ತಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಮಂತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ಇದನ್ನ ಕೊಟ್ಟಿರೋದು 500 ವರ್ಷಗಳ ಮುಂಚೆ. ಇದು ಯಾವಾಗ್ಲೂ ಇತ್ತು ಈ ಮಂತ್ರ. 500 ವರ್ಷಗಳ ಮುಂಚೆ ಚೈತನ್ಯ ಮಹಾಪ್ರಭುಗಳು ಇದನ್ನ ಎಲ್ಲರ ಗಮನಕ್ಕೆ ಇನ್ನು ಹೆಚ್ಚಾಗಿ ತಂದ್ರು, ನೋಡಿ ಈ ಒಂದು ಮಂತ್ರ ಇದೆ ಅಂತ ಹೇಳಿ. ಸೊ ಹಾಗಾಗಿ ನಾವು ಈ ಮಂತ್ರವನ್ನ ಪ್ರತಿದಿನ ಜಪ ಮಾಡ್ಬೇಕಾಗುತ್ತೆ. ಸೊ ಹರೇ ಕೃಷ್ಣ ಮಹಾಮಂತ್ರವನ್ನ ಒಂದು ಬಾರಿ ಹೇಳಿದ್ರು ಕೂಡ ನೀವು ನಂಬ್ತಿರೋ ಇಲ್ಲ, ಯಾರಾದ್ರೂ ಒಬ್ರು ನಿಮ್ಮನ್ನ ಜೋಕ್ ಮಾಡಕ್ಕೋಸ್ಕರ ಆದ್ರೆ ನೋಡು ಹರೇ ಕೃಷ್ಣ ಹೇಳ್ತಾರೆ ಅಂತ ಅಂದ್ರೂ ಸಾಕಂತೆ, ಅವರಿಗೆ ಅದು ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಯಾವಾಗ್ಲೂ ಇರುತ್ತೆ, ಅದ್ ಯಾವತ್ತೂ ಖಾಲಿ ಆಗೋದಿಲ್ಲ. ನೀವ್ ಒಂದ್ ಬಾರಿ ಹರೇ ಕೃಷ್ಣ ಅಂದ್ರೂ ಸಾಕಂತೆ. ಅದಕ್ಕಿಂತ ಇನ್ನೂ ಒಂದ್ ಸ್ಟೆಪ್ ಮುಂದೆ ಏನಂದ್ರೆ, ಈ ಮುಸ್ಲಿಮ್ಸ್ ಎಲ್ಲ ಹರಾಮ್ ಹರಾಮ್ ಅಂತ ಅಂತಾರೆ. ಏನಾದ್ರೂ ಒಂದು ಕೆಟ್ಟದ್ದು ಏನಾದ್ರೂ ಕಂಡ್ರೆ ಅವರು ಹರಾಮ್ ಅಂತ ಅಂತಾರೆ. ಭಗವಂತ ಹೇಗೆ ತಗೊಂತಾರೆ ಅಂದ್ರೆ, ಅವರು ರಾಮ್ ಅಂತಿದ್ದಾರೆ ಅಂತ ತಗೊಂತಾರಂತೆ ನೋಡಿ. ಅಂದ್ರೆ ಕೂಗಿ ಕರಿತಿರೋ ತರ ಹಾ ರಾಮ್ ಅಂತ. ಅಷ್ಟು ಭಗವಂತ ತುಂಬಾ ಕರುಣಾಮಯಿ ಇದ್ದಾನೆ. ಹಾಗಾಗಿ ನಾವು ಭಗವಂತನ ನಾಮವನ್ನ ಪ್ರತಿ ಕ್ಷಣ ತಗೊಳ್ತಾನೆ ಇರ್ಬೇಕು. ಇದೊಂಥರ ಬ್ಯಾಂಕ್ ಅಕೌಂಟ್ ಇದ್ದಂಗೆ, ದುಡ್ಡು ತುಂಬಿಸ್ತೀವಿ ಅಲ್ವಾ ನಮ್ ಬ್ಯಾಂಕ್ ಅಲ್ಲಿ, ಅದೇ ತರ ನಾವು ಹರೇ ಕೃಷ್ಣ ಮಹಾಮಂತ್ರನ ಕೂಡ ನಮ್ಮ ಸ್ಪಿರಿಚುವಲ್ ಬ್ಯಾಂಕ್ ಅಕೌಂಟ್ ಅಲ್ಲಿ ತುಂಬಿಸ್ತಾ ಹೋಗ್ಬೇಕು. ಸೊ ನಮ್ಮ ಬ್ಯಾಂಕ್ ಅಕೌಂಟ್ ಎಷ್ಟು ದೊಡ್ಡದಾಗುತ್ತೋ ನಾವು ಅಷ್ಟು ರಿಚ್ ಆಗ್ತೀವಿ ಸ್ಪಿರಿಚುವಲಿ. ಅದು ಯಾವಾಗ್ಲೂ ಇರುತ್ತೆ, ಅದು ಯಾವತ್ತೂ ಖಾಲಿ ಆಗೋ ಅಂತ ಅಕೌಂಟ್ ಅಲ್ಲ. ನಾವ್ ಹೇಳಿದ್ವಿ ಅಲ್ಲ, ಇವತ್ತು ನೀವು 50% ಭಕ್ತಿ ಮಾಡಿದ್ರೆ ಅಂದ್ರೆ ಮುಂದಿನ ಜನ್ಮದಲ್ಲಿ ನಿಮ್ಗೆ 51% ಇಂದ ಕಂಟಿನ್ಯೂ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಮಂತ್ರ ಆಗುತ್ತೆ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಮಾತಾಜಿ, ಮತ್ತೆ ನಮ್ಮ ತಂಗಿ ಮಗಂದ್ ಇವತ್ತು ಹುಟ್ಟಿದಬ್ಬ, ಅದಕ್ಕೋಸ್ಕರ ಮಹಾಮಂತ್ರ ಸರಿ ಹೇಳ್ಬೇಕಂತ, ಕೃಷ್ಣನ ಆಶೀರ್ವಾದ ಅವನಿಗೆ ಸಿಗ್ಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ತಿದ್ದೀನಿ ಮಾತಾಜಿ.
ಖಂಡಿತ ಮಾತಾಜಿ, ಖಂಡಿತ ಅವರು ಮಾತಾಜಿ. ಆನ್ಲೈನ್ ಅಲ್ಲಿ ಇದಾರೆ, ಅವ್ರ ಹೊಸೊಬ್ರು ಮಾತಾಡಕ್ಕಾಗಿಲ್ಲ, ಅಷ್ಟೇ ನಾನು ಕೇಳ್ತಿದ್ದೆ ಮಾತಾಜಿ. ಓಕೆ ಮಾತಾಜಿ, ಖಂಡಿತ ಅವ್ನ ಹೆಸರು ಮಾತಾಜಿ. ಆಕಾಶ್ ಅಂತ ಮಾತಾಜಿ. ಮಾತಾಜಿ ಸರಿ. ಚಾಟ್ ಕೆಲವು ಕ್ವಶನ್ಸ್ ಇದಾವೆ, ಅವು ನೋಡಿ ಆನ್ಸರ್ ಮಾಡ್ತಿರ್ಬೇಕು. ಶೂರ್ ನಿಮಿಷ. ಹರಿ ಕೃಷ್ಣ. ಸೊ ಇಲ್ಲಿ ಕಮಲಾಕ್ಷಿ ಮಾತಾಜಿ ಅವ್ರು ಕೇಳ್ತಾ ಇದ್ದಾರೆ ಅಲ್ವಾ, ಲಾಸ್ಟ್ಗೆ ಇದೆ. ಓಕೆ, ಫಸ್ಟ್ ಎಲ್ಲ ಹರೇ ಕೃಷ್ಣ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಸೊ ಮನಸ್ಸಿನ ಚಂಚಲತೆಯನ್ನ ನಿವಾರಣೆಗಾಗಿ ಏನು ಮಾಡುವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ ಮಾತಾಜಿ ಅವರು. ಸೊ ಇದಕ್ಕೆ ಒಂದು ಉತ್ತರ ಮಾತಾಜಿ, ನಾವು ಭಗವಂತನ ನಾಮವನ್ನ ಸ್ಮರಣೆ ಮಾಡ್ತಾ ಇದ್ದಾಗ ಮನಸ್ಸಿನ ಚಂಚಲತೆ ಕಮ್ಮಿ ಆಗುತ್ತೆ ಮಾತಾಜಿ. ಜಪ ಮಾಡ್ತಾ ಇರೋರಿಗೆ ಗೊತ್ತಾಗುತ್ತೆ. ಸೊ ಜಪ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಾವು ಭಗವಂತನಿಗೆ ನಮ್ಮ ಒಂದು ಇದನ್ನ ಕೊಡ್ತೀವಿ, ನಮ್ಮ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಸೊ ಭಗವಂತ ನಮ್ಮ ಮನಸ್ಸನ್ನ ಯಾವಾಗ ನಿಯಂತ್ರಣ ಮಾಡಕ್ ಸ್ಟಾರ್ಟ್ ಮಾಡ್ತಾರೋ ಅವಾಗ ಅದು ನಿಯಂತ್ರಣ ಆಗುತ್ತೆ ಮಾತಾಜಿ. ಅದರ್ವೈಸ್ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ಅದು ಭಗವಂತನಷ್ಟು ಶಕ್ತಿಶಾಲಿ ಅಂತ ಮಾತಾಜಿ. ಸೊ ಮನಸ್ಸು, ಹಾಗಾಗಿ ನಾವು ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಒಂದೇ ಒಂದು ಮಾರ್ಗ ಏನಂದ್ರೆ ಭಗವಂತನ್ ಕೇಳ್ಕೊಳ್ಳೋದಷ್ಟೇ. ಸೊ ಹಾಗಾಗಿ ನಾವು ಅವರ ಒಂದು ಶರಣ ತಗೋಬೇಕು. ಅಂದ್ರೆ ನಾವು ಜಪ ಮಾಡ್ಬೇಕು, ಭಗವಂತನ ಸೇವೆಯಲ್ಲಿ ನಿರತ ಆಗ್ಬೇಕು. ಈ ತರ ಮಾಡೋದ್ರಿಂದ ತಾನಾಗ್ ತಾನೇ ಮನಸ್ಸು ಚಂಚಲತೆ ಕಮ್ಮಿ ಆಗ್ಬಿಡುತ್ತೆ ಮಾತಾಜಿ. ಸೊ ಇದು ಕೃಷ್ಣ ಏನ್ ಹೇಳ್ತಾರೆ ಅಂದ್ರೆ, ಹೌದು ಮನಸ್ಸು ತುಂಬಾ ಚಂಚಲ, ಆದ್ರೆ ಇದನ್ನ ನಾವು ಅಭ್ಯಾಸದಿಂದ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಅಭ್ಯಾಸ ಏನು? ಅಭ್ಯಾಸ ಅಂದ್ರೆ ಈ ಒಂದು ಭಕ್ತಿ ಸೇವೆಯ ಅಭ್ಯಾಸ ಮಾಡ್ಬೇಕಾಗುತ್ತೆ ನಾವು. ನಮ್ಮ ಎಲ್ಲಾ ಇಂದ್ರಿಯಗಳನ್ನ ನಾವ್ ಯಾವಾಗ ಭಗವಂತನ ಸೇವೆಯಲ್ಲಿ ನಿಯೋಜಿಸ್ತೀವೋ ಅವಾಗ ಅವೆಲ್ಲ ಶಾಂತ ಆಗುತ್ತೆ. ಮನಸ್ಸು ಇನ್ನೂ ಒಂದು ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ, ನಮ್ಮ ಇಂದ್ರಿಯಗಳಿದಾವೆ, ಅದ್ರ ಮೇಲೆ ಮನಸ್ಸಿದೆ, ಅದ್ರ ಮೇಲೆ ಬುದ್ಧಿ ಇದೆ. ಸೊ ನಾವು ಇಂದ್ರಿಯಗಳಿಂದ ಸ್ಟಾರ್ಟ್ ಮಾಡ್ಬೇಕಂತೆ, ಒಂದೇ ಸಾರಿ ಮನಸ್ಸನ್ನ ನಿಯಂತ್ರಣ ಮಾಡಕ್ ಹೋಗ್ಬಾರ್ದಂತೆ. ಇಂದ್ರಿಯಗಳನ್ನ ನಾವ್ ಯಾವಾಗ ನಿಯಂತ್ರಣ ಮಾಡ್ತೀವೋ ಅವಾಗ ತಾನಾಗ್ ತಾನೇ ಮನಸ್ಸು ನಿಯಂತ್ರಣ ಆಗುತ್ತೆ, ಆಮೇಲೆ ಅದು ಬುದ್ಧಿ ನಿಯಂತ್ರಣ ಆಗುತ್ತೆ. ಸೊ ಈ ತರ ಆಗುತ್ತೆ. ಇಂದ್ರಿಯಗಳನ್ನ ಯಾವ ರೀತಿ ನಿಯಂತ್ರಣ ಮಾಡ್ಬೇಕು ಅಂದ್ರೆ, ನಾವು ಅಂಬರೀಷ ಮಹಾರಾಜ ಅವರ ಒಂದು ಉದಾಹರಣೆನ ತಗೋಬೇಕಾಗುತ್ತೆ. ಅಂಬರೀಷ ಮಹಾರಾಜ ಅವ್ರ ಬಗ್ಗೆ ನಮ್ಗೆ ಶ್ರೀಮದ್ ಭಾಗವತಮಲ್ಲಿ ಬರುತ್ತೆ. ಸೊ ಅವ್ರ ಬಗ್ಗೆ ಏನು ಅಂದ್ರೆ, ಅವರು ತಮ್ಮ ಎಲ್ಲಾ ಒಂದು ಸೆನ್ಸಸ್ನ ಭಗವಂತನ ಸೇವೆಯಲ್ಲಿ ನಿಯೋಜಿಸಿದ್ರಂತೆ. ಅಂದ್ರೆ ಅವರ ಕಣ್ಣುಗಳನ್ನ ಭಗವಂತನ ರೂಪ ನೋಡೋದ್ರಲ್ಲಿ ಅವರು ನಿರತರಾಗಿಟ್ಟಿದ್ರಂತೆ. ಅವರ ಕೈಗಳನ್ನ ಭಗವಂತನ ಒಂದು ಸೇವೆ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಪ್ರಸಾದ ತಯಾರು ಮಾಡೋದಿರ್ಬೋದು, ಅಥವಾ ನೀವು ಒಂದು ಟೆಂಪಲ್ ಅನ್ನ ಕ್ಲೀನ್ ಮಾಡೋದಾಗಿರ್ಬೋದು. ಸೊ ಈ ಒಂದು ಕೆಲಸಗಳಿಗೆ ಅವ್ರ ಕೈನ ಯೂಸ್ ಮಾಡಿದ್ರಂತೆ. ಅವರ ಮೂಗನ್ನ ಅವರು ಭಗವಂತಂಗೆ ಅರ್ಪಣೆ ಮಾಡಿರುವಂತಹ ಹೂವುಗಳನ್ನ ಏನು ಸ್ಮೆಲ್ ನೋಡೋದಕ್ಕೋಸ್ಕರ ಅವ್ರು ಯೂಸ್ ಮಾಡಿದ್ರಂತೆ. ಅವರ ಬಾಯನ್ನ ಭಗವಂತನ ವರ್ಣನೆ ಮಾಡೋದಕ್ಕೆ, ಭಗವಂತನ ಜಪ ಮಾಡೋದಕ್ಕೆ, ಸೊ ಇದಕ್ಕೋಸ್ಕರ ಅವ್ರ ಬಾಯಿನ ಯೂಸ್ ಮಾಡ್ತಾರೆ. ಮತ್ತೆ ಅವ್ರ ಪ್ರಸಾದವನ್ನ ಸ್ವೀಕಾರ ಮಾಡೋದಕ್ಕೆ, ಅದ್ರ ಭಗವಂತಂಗೆ ಅರ್ಪಣೆ ಮಾಡಿರುವಂತ ತುಳಸಿಯ ಟೇಸ್ಟ್ ನೋಡೋದಕ್ಕೆ ಈ ತರ ಯೂಸ್ ಮಾಡಿದ್ರಂತೆ. ಇದೇ ತರ ಅವರ ಎಲ್ಲಾ ಅಂಗಗಳನ್ನ ಅವರು ಭಗವಂತನ ಸೇವೆಯಲ್ಲಿ ಯೂಸ್ ಮಾಡಿದ್ರಂತೆ. ಈಗ ನೀವು ಕೇಳ್ಬೋದು, ಹೌದು ಹಾಗಾದ್ರೆ ನಂಗೆ ಗೊತ್ತಾಯ್ತು ಇದು, ಹಾಗಾದ್ರೆ ನಾನು ಯಾವಾಗ್ಲೂ ದೇವಸ್ಥಾನದಲ್ಲೇ ಇದ್ಬಿಡ್ಬೇಕಾ, ನಂದೇನ್ ಕೆಲಸ ಮಾಡೋದ್ ಬೇಡ್ವಾ ಅಂತ ನೀವು ಕೇಳ್ಬೋದು. ಆದ್ರೆ ಇದು ಈ ತರ ಅಲ್ಲ ಹೇಳ್ತಾ ಇರೋದು. ಹೇಗೆ ಅಂದ್ರೆ, ನಮ್ಮ ಮನಸ್ಸಲ್ಲಿ ನಾವು ಎಲ್ಲದನ್ನು ಭಗವಂತಂಗೋಸ್ಕರ ಅರ್ಪಿಸಿ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನೀಗ ಜಾಬಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ನನ್ ಮಗುನ ಮರ್ತ್ ಬಿಡ್ತೀನ? ಮಕ್ಳಿರ್ತಾರೆ ಅಲ್ವಾ ನಿಮ್ಗೆ, ಜಾಬ್ ಹೋಗಿರ್ತೀರಾ, ಆದ್ರೆ ನೀವು ಮಕ್ಕಳನ್ನ ಮರಿಯಲ್ಲ ಜಾಬಲ್ಲಿ ಇದ್ದಾಗ, ಯಾಕಂದ್ರೆ ನೀವು ಮಾಡ್ತಾ ಇರೋದೇ ಮಕ್ಳಿಗೋಸ್ಕರ ಜಾಬನ್ನ, ಹಾಗಾಗಿ ಮರ್ತಾಗ ಆಗೋದಿಲ್ಲ. ಅದೇ ರೀತಿ ನಾವು ಎಲ್ಲದನ್ನು ಕೃಷ್ಣಂಗೋಸ್ಕರ ಅಂತ ಮಾಡಿದಾಗ ಕೃಷ್ಣನ್ ಮರೆಯೋದಿಲ್ಲ, ಆಗ ಮನಸ್ಸು ಕೂಡ ಚಂಚಲ ಆಗೋದಿಲ್ಲ. ಸೊ ನಮ್ಗೆ ನಮ್ಮ ಆಚಾರ್ಯಸ್ ಕೊಡೋ ಅಂತ ಒಂದು ಏನು ಟಿಪ್ ಏನಂದ್ರೆ, ಒಂದು ಕೀ ಪಾಯಿಂಟ್ ಏನಂದ್ರೆ, ನಾವು ಯಾವಾಗ್ಲೂ ಕೃಷ್ಣನ ಸೇವೆಯಲ್ಲಿ ನಿರತರಾಗಿರ್ಬೇಕಂತೆ. ಅದು ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಕೃಷ್ಣನ ಸೇವೆಯಲ್ಲಿ ಪ್ರತಿ ಕ್ಷಣನೂ ನಿರತರಾಗಿರ್ಬೇಕಂತೆ. ನಾನು ಓದೋದು ಏನಕ್ಕೆ? ಮುಂದೆ ಒಂದು ಒಳ್ಳೆ ಜಾಬ್ ತಗೊಂಡು ಅದರಿಂದ ನಾನು ಕೃಷ್ಣಂಗೋಸ್ಕರ ಏನಾದ್ರೂ ಮಾಡ್ಬೇಕು. ನಾನು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾಗ ನಾನು ಎಲ್ಲರಿಗೂ ಹೇಳ್ಬೋದು ಅಲ್ವಾ, ಕೃಷ್ಣನ್ ಬಗ್ಗೆ ಕೇಳ್ತಾರೆ ಅಲ್ವಾ ಎಲ್ಲರೂ. ಸೊ ಹಾಗಾಗಿ ನಾವು ಫಸ್ಟ್ ಆತ್ಮಜ್ಞಾನವನ್ನ ಅರ್ಥಕೊಂಡ್ರೆ ಮೆತ್ತಗೆ ಇದೆಲ್ಲ ಸ್ಟೆಪ್ಸ್ ಮಾತಾಜಿ. ನಮ್ ಕೆಲ್ಸ ಇರೋದೇ ಆಕ್ಚುಲಿ ಮನಸ್ಸನ್ನ ನಿಯಂತ್ರಣ ಮಾಡೋದು, ಮನಸ್ಸಿನ ಚಂಚಲತೆಯನ್ನ ನಿವಾರಿಸೋದು. ಆಗ ಏನು ಅನರ್ಥಗಳು ನಡೆಯೋದಿಲ್ಲ. ಮನಸ್ಸಿನ ಕೆಲಸನೇ ಚಂಚಲವಾಗಿರುವಂಥದ್ದು.
ಸೊ ನಾವ್ ಅದನ್ನ ಸ್ಥಿರಗೊಳ್ಸಕ್ ಬರೋದಿಲ್ಲ. ಅದು ಚಂಚಲವಾಗಿ ಒಳ್ಳೆ ವಿಷಯದಲ್ಲಿ ಚಂಚಲವಾಗಿರೋದಕ್ಕೆ ನಾವು ಡೈರೆಕ್ಟ್ ಮಾಡ್ಬೋದು. ಈ ಒಂದು ಸಿದ್ಧಾಂತ ಏನಿದೆ ಕೃಷ್ಣ ಪ್ರಜ್ಞೆದು, ಈ ಸಿದ್ಧಾಂತ ನೀವೆಲ್ಲ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇಲ್ಲ. ನೀವೇನನ್ನ ಸ್ಟಾಪ್ ಮಾಡ್ಬೇಡಿ, ನೀವೆಲ್ಲದನ್ನ ಡೈವರ್ಟ್ ಮಾಡಿ, ನೀವೆಲ್ಲನ ಕೃಷ್ಣನ್ ಕಡೆಗ್ ತಿರುಗ್ಸಿ, ನೀವೇನನ್ನ ಸ್ಟಾಪ್ ಮಾಡ್ಬೇಡಿ. ನೀವು ಜಾಬ್ ಹೋಗೋದನ್ನ ಸ್ಟಾಪ್ ಮಾಡ್ಬೇಡಿ, ಆ ಜಾಬ್ ಅನ್ನ ನೀವು ಕೃಷ್ಣಂಗೋಸ್ಕರ ಮಾಡಿ. ನೀವು ನಿಮ್ಮ ಫ್ಯಾಮಿಲಿಯನ್ನ ನೋಡ್ಕೊಳ್ಳೋದನ್ನ ನಿಲ್ಲಿಸ್ಬೇಡಿ, ನಿಮ್ಮ ಫ್ಯಾಮಿಲಿಯನ್ನ ಕೃಷ್ಣಂಗೋಸ್ಕರ ನೋಡ್ಕೊಳ್ಳಿ. ಆ ಫ್ಯಾಮಿಲಿಯವ್ರನ್ನ ಕೃಷ್ಣ ಕೊಟ್ಟಿರೋದು ನಿಮ್ಗೋಸ್ಕರ. ಸೊ ಅವ್ರನ್ನ ಚೆನ್ನಾಗಿ ಬೆಳೆಸಿ, ಅವ್ರನ್ನ ಕೃಷ್ಣ ಪ್ರಜ್ಞೆಗೆ ತಗೊಂಬನ್ನಿ. ಸೊ ಈ ತರ ನಾವು ಮಾಡ್ತಾ ಹೋದಾಗ ಮಾತಾಜಿ, ಕೃಷ್ಣ ಕಂಪಲ್ಸರಿ ನಮ್ಮ ಮನಸ್ಸು ಏನಾಗುತ್ತೆ, ನಿಯಂತ್ರಣಕ್ಕೆ ಒಳಗಾಗುತ್ತೆ ಮಾತಾಜಿ. ಐ ಹೋಪ್ ನಿಮ್ಗೆ ಆನ್ಸರ್ ಸಿಕ್ತು ಮಾತಾಜಿ. ಹರೇ ಕೃಷ್ಣ. ಕಮಲಾಕ್ಷಿ ಮಾತಾಜಿ ಮಾತಾಡ್ತೀರಾ ಮಾತಾಜಿ? ಹರೇ ಕೃಷ್ಣ. ಕಮಲಾಕ್ಷಿ ಮಾತಾಜಿ ಅವರಿದ್ದಾರೆ. ಹರೇ ಕೃಷ್ಣ ಸಿಕ್ಕಿದೆ ಅನ್ಕೊಂತೀನಿ ಮಾತಾಜಿ. ಹಾ ಮಾತಾಜಿ, ನೀವು ಹೀಗೆ ಬರ್ತಾ ಇರಿ ಮಾತಾಜಿ, ನಿಮ್ಗೆ ಇನ್ನೂ ಆಯ್ತು. ಹೆಚ್ಚಿನ ಒಂದು ಮಾಹಿತಿ ಸಿಗುತ್ತೆ ಮಾತಾಜಿ ಇದ್ರ ಬಗ್ಗೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರಿ ಓಂ ತುಂಬಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಹೇಳಿ ಪ್ರಭುಜಿ. ಹರಿ ಕೃಷ್ಣ. ನನ್ನ ಹೆಸರು ವಿನಾಯಕ್. ನಾನು ಗದಗಿಂದ ಜಾಯ್ನ್ ಆಗಿರೋದು. ನನಗೆ ಪ್ರಭುಜಿ. ರೇಣುಕಾ ರಾಠಿ ಅನ್ನೋರು ಈ ಲಿಂಕ್ ಕೊಟ್ಟಿದ್ರು. ಇವತ್ತು ನಂಗೆ ಅರ್ಥ ಆಯ್ತು, ತುಂಬಾ ಲೈಫಲ್ಲಿ ಇನ್ನೂ ನಾವು ಮಾಡಬೇಕಾದ ಕೆಲಸ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಸೊ ಮತ್ತೆ ಆತ್ಮಸ್ಥೈರ್ಯ ಕೂಡ ಜಾಸ್ತಿ ಆಗ್ತಾ ಇದೆ, ಮತ್ತೆ ಧೈರ್ಯ ಬರ್ತಾ ಇದೆ. ಫ್ಯೂಚರ್ ಏನು ಏನು ಅನ್ಕೊಂತ ಕೂಡೋ ಬದಲಾಗಿ ಒಳ್ಳೇದನ್ನ ಮಾಡ್ಕೊಂತ ಹೋದ್ರೆ ಇನ್ನೂ ನಮಗೂ ಒಳ್ಳೇದು ಫ್ಯೂಚರ್ ಅಲ್ಲಿ ಆಗತ್ತೆ ಅಂತ ಅರ್ಥ ಆಯ್ತು ಮಾತಾಶ್ರೀ. ಹರಿ ಬೋಲ್ ಪ್ರಭುಜಿ. ಹರಿ ತುಂಬಾ ತುಂಬಾ ಧನ್ಯವಾದ ಪ್ರಭುಜಿ. ಥ್ಯಾಂಕ್ ಯು. ಪ್ರಭುಜಿ ನೀವು ಗದಗಿಂದ ಅಲ್ವಾ ಇರೋದು? ಹೌದು, ಗದಗ. ಓಕೆ. ಪ್ರಭುಜಿ ನಿಮ್ಮ ಹೆಸರು ಮತ್ತೆ ನಂಬರ್ ಕೊಡಕ್ಕಾಗುತ್ತಾ ಪ್ರಭುಜಿ ನಂಗೆ? ತೋಳ್ರಿ. ವಿನಾಯಕ ಗಾಳಿ. ವಿನಾಯಕ ಗಾಳಿ. ಓಕೆ. 8453 8453 8232 8232 62. 62. ಓಕೆ, ಥ್ಯಾಂಕ್ ಯು ಸೊ ಮಚ್ ಪ್ರಭುಜಿ. ಥ್ಯಾಂಕ್ ಸೊ ಯು ನೀವು ಮಾತಾ. ಇದ್ರ ಕಂಟಿನ್ಯೂ ಆಗಿ ಪ್ರಭುಜಿ. ಆಯ್ತು ನಿಮ್ಗೆ ಮಾತಾ. ಎಲ್ಲಾನು ತಿಳುವಳಿಕೆ ಬರುತ್ತೆ. ಹಾಗೆ ನಮ್ಮ ಒಂದು ಎಕ್ಸ್ಟೆಂಡೆಡ್ ಕ್ಲಾಸಸ್ ಕೂಡ ಇರುತ್ತೆ ಭಗವದ್ಗೀತೆಯಲ್ಲಿ. ಒಂದೊಂದೇ ಶ್ಲೋಕವನ್ನ ಡೀಪ್ ಆಗಿ ಹೋಗುವಂಥದ್ದು. ಸೊ ಇಲ್ಲಿ ಮುರಾರಿ ಮಾಧವ್ ಪ್ರಭುಜಿ ಅಂತ ಹೇಳಿ ಇದ್ದಾರೆ. ಸೊ ಅವರು ನಮ್ಮೆಲ್ಲರಿಗೂ ಕೂಡ ಶಿಕ್ಷಕರು ಪ್ರಭುಜಿ. ಸೊ ಅವರು ಈ ಒಂದು ಕ್ಲಾಸನ್ನ ನಡೆಸ್ತಾರೆ. ಸೊ ನಿಮ್ಗೆ ಇನ್ನೂ ಹೆಚ್ಚು ಹೆಚ್ಚು ಜ್ಞಾನ ಸಿಗುತ್ತೆ ಪ್ರಭುಜಿ ಅವರಿಂದ. ಆಯ್ತು ಮಾತಾಶ್ರೀ. ಯಾಕಂದ್ರೆ ನಾನು ಹೆಲ್ತ್ ಕೋಚ್ ಆಗಿದ್ದೆ, ಬಟ್ ಇವತ್ತಿಂದು ಒಂದು ಏನಪ್ಪಾ ಆತ್ಮದ ಬಗ್ಗೆ ಸಿಕ್ಕಾಪಟ್ಟೆ ಕಲ್ತೆ ನಾನು. ತುಂಬಾ ಖುಷಿ ಅನಿಸ್ತು ನಂಗೆ. ಹರಿ ಹರಿ ಬೋಲ್ ಪ್ರಭುಜಿ. ಹರಿ ಓಂ. ನಿಮಗೆ ಮತ್ತೆ ರೇಣುಕಾ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಹರಿ ಓಂ. ಹರಿ ಬೋಲ್ ಪ್ರಭುಜಿ. ತುಂಬಾ ತುಂಬಾ ಧನ್ಯವಾದ ಪ್ರಭುಜಿ ನಿಮ್ಮ ಒಂದು Thank you. ಅನಿಸಿಕೆ ನಿಮ್ಗೂ ಹೇಳಿದ್ದಕ್ಕೆ. ತುಂಬಾ ಧನ್ಯವಾದಗಳು. ಹರಿ ಕೃಷ್ಣ. ಹರಿ ಹರಿ ಕೃಷ್ಣ. ಬೋಲ್. ಹರೇ ಕೃಷ್ಣ ಮಾತಾಜಿ. ನಮ್ಮ ಹರೇ ದೇಹಕ್ಕ ಕೃಷ್ಣ. ಗಲ್ಲಿ ಗಲ್ಲಿ ಹರೇ ಕೃಷ್ಣ ಮಾತಾಜಿ, ನಮ್ ದೇಹ ಅಲಂಕಾರ ಮಾಡಕ್ ಗಲ್ಲಿ ಗಲ್ಲಿ ಬ್ಯೂಟಿ ಪಾರ್ಲರ್ ಅದಾವ್ರಿ. ಆತ್ಮ ಜ್ಞಾನ ಕೊಡ್ಬೇಕಂದ್ರ ತಗೋಬೇಕಂದ್ರ ನಾವು ಆಧ್ಯಾತ್ಮದ ಬಗ್ಗೆ ಕೇಳೋದು, ಅದ್ರ ಬಗ್ಗೆ ವಿಸ್ತರಣೆ ಮಾಡ್ಕೊಳ್ಳೋದು, ಭಕ್ತರ ಸಂಘದಾಗಿರೋದ್ರಿಂದ ನಮಗ ಆತ್ಮಕ ಜ್ಞಾನ ಸಿಕ್ತೈತೆ ಅನ್ನೋದು ಅರ್ಥ ಐತ್ರಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರಿ ಬೋಲ್ ಮಾತಾಜಿ. ಹರಿ ಬೋಲ್ ಮಾತಾಜಿ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಹೌದು. ಹರೇ ಸೊ ಕೃಷ್ಣ ನಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಾನ್ ತುಮಕೂರಿಂದ ಅನಸೂಯ ಅಂತ ಹೇಳಿ ಮಾತಾಡೋದು. Okay. ಮಾತಾಜಿ. ನೀವೊಬ್ಬರು ವಿದ್ಯಾರ್ಥಿಯಾಗಿ ಆಧ್ಯಾತ್ಮಿಕದಲ್ಲೂ ಅಷ್ಟು ತೊಡಗಿಸ್ಕೊಂಡು ಮತ್ತೆ ನಿಮ್ಮ ಜೀವನದಲ್ಲೂ ಉತ್ತಮವಾದಂತ ಒಂದು ಫಲಿತಾಂಶ ತಗೊಂಡಿದ್ದೀರಾ ಅಂತ ನಾನು ಈಗಷ್ಟೇ ಕೇಳ್ಪಟ್ಟೆ. ಸೊ ವಿದ್ಯಾರ್ಥಿಗಳಿಗೆ ನೀವು ಆಧ್ಯಾತ್ಮಿಕ ಮತ್ತೆ ವಿದ್ಯೆ ಸ್ಟಡೀಸ್ ಅಲ್ಲಿ ಎರಡರಲ್ಲೂ ಇನ್ವಾಲ್ವ್ ಆಗಕ್ಕೆ ಏನಾದ್ರು ಒಂದು ಒಳ್ಳೆ ಗುಡ್ ಮೆಸೇಜ್ ಕೊಡ್ತೀರಾ? ಹಾ ಮಾತಾಜಿ. ಸೊ ಈಗ ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೆ ಮೇಯ್ನು ಫೋಕಸ್ ಇರೋದಿಲ್ಲ ಯಾವುದೇ ಒಂದು ವಿಷಯದಲ್ಲಿ. ಅವ್ರಿಗೆ ಡಿಸ್ಟ್ರಾಕ್ಷನ್ಸೇ ಬಹಳ ಇದಾವೆ. ಈಗಿನ ಕಾಲದ ಫೋನ್ ಎಲ್ಲ ಬಂದ್ಮೇಲೆ ಅದೇ ಡಿಸ್ಟ್ರಾಕ್ಷನ್ಸ್ ಬಹಳ ಇದೆ. ಆದ್ರೆ ಅವರು ಯಾವಾಗ ಕೃಷ್ಣ ಪ್ರಜ್ಞೆಗೆ ಬರ್ತಾರೋ ತಾನಾಗ್ ತಾನೇ ನಿಯಂತ್ರಣಕ್ಕೆ ಬರ್ತಾರೆ. ಇದು ನಾನು ಹೇಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಅಲ್ಲ ಪ್ರಶ್ನೆ ಇರೋದು, ನಾನು ಹೇಗ್ ಡಿಸ್ಟ್ರಾಕ್ಷನ್ಸ್ ಅವಾಯ್ಡ್ ಮಾಡ್ಬೇಕು ಅನ್ನೋ ಪ್ರಶ್ನೆ. ಯಾಕೆಂದ್ರೆ ಡಿಸ್ಟ್ರಾಕ್ಷನ್ಸ್ ಅವಾಯ್ಡ್ ಆದ್ರೆ ತಾನಾಗ್ ತಾನೇ ಎಲ್ಲ ಬ್ಯಾಲೆನ್ಸ್ ಆಗೋಗುತ್ತೆ. ನನ್ನ ವಿಷಯದಲ್ಲಿ ನಡೆದಿದೆ. ನಾನು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ನನ್ನ ಅದರ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಕಮ್ಮಿ ಆದ್ವು. ಇನ್ ದ ಸೆನ್ಸ್ ನಾನು ಫೋನ್ ನೋಡೋದು, ಮತ್ತೆ ಏನು ಟಿವಿ ನೋಡೋದು, ಆಮೇಲೆ ಹೊರಗಿನ ತಿನ್ನೋದು. ಹೊರಗಿನ ತಿಂತಿದ್ದೆ, ಬಾಳ ತಿಂತಿದ್ದೆ ನಾನು.
ನಂದ್ ಹೆಲ್ತ್ ಇಷ್ಟೊತ್ತಿಗೆ ಎಷ್ಟು ಇದಾಗ್ತಿತ್ತು ನನ್ಗೆ ಗೊತ್ತಿಲ್ಲ. ಬಟ್ ಕೃಷ್ಣ ಪ್ರಜ್ಞೆಗೆ ಬಂದಾಗಿಂದ ನಾನು ಬರೀ ಪ್ರಸಾದವನ್ನ ಮಾತ್ರ ತಗೊಂತೀನಿ. ಅಂದ್ರೆ ಮನೆಯಲ್ಲಿ ಶುದ್ಧ ಸಾತ್ವಿಕದಾಗ ಮಾಡಿ ಮತ್ತೆ ಭಗವಂತಂಗೆ ಅರ್ಪಣೆ ಮಾಡಿ ಆ ಪ್ರಸಾದ ತಗೊಳ್ಳೋದು. ಹಾಗಾಗಿ ಹೊರಗಡೆ ತಿನ್ನೋದು ನಿಲ್ಲುತ್ತೆ. ಸೊ ಈ ತರ ಮಾತಾಜಿ ನಾವು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ತಾನಾಗ್ ತಾನೇ ಟೈಮ್ ವೇಸ್ಟ್ ಆಗೋದು ಕಮ್ಮಿ ಆಗುತ್ತೆ. ಆಗ ನಾವು ಹೆಚ್ಚು ಏನು ಸ್ಟಡೀಸ್ ಕಡೆ ಆರಾಮಾಗಿ ಫೋಕಸ್ ಮಾಡ್ಬೋದು. ಸೊ ಹರೇ ಕೃಷ್ಣ ಮಹಾಮಂತ್ರ ಮಾಡೋದ್ರಿಂದ ಅಂತೂ ನಮಗ್ ಬೆನಿಫಿಟ್ಸ್ ಇದೆ, ಮೆಟೀರಿಯಲ್ ಏನೂ ಇದೆ. ನಾವು ಮಾಡೋದ್ರಿಂದ ಮನಸ್ಸು ಕಂಟ್ರೋಲಿಗೆ ಬರುತ್ತೆ. ಮನಸ್ಸು ಕಂಟ್ರೋಲಲ್ಲಿ ಇದ್ದಾಗ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಅಷ್ಟೇ ಅಲ್ಲ, ಜ್ಞಾಪಕ ಶಕ್ತಿ ಇನ್ಕ್ರೀಸ್ ಆಗುತ್ತೆ. ಇದು ಒಂದು ಸೈಂಟಿಫಿಕ್ ಸ್ಟಡಿ ನಡೆದಿರೋದು ಬೇರೆ ಒಂದು ಕಂಟ್ರೀಸ್ ಅಲ್ಲಿ. ಹರೇ ಕೃಷ್ಣ ಮಹಾಮಂತ್ರ ಮಾಡಿರೋರು ಬ್ರೈನ್ ಅಲ್ಲಿ ಸ್ವಲ್ಪ ಜಾಸ್ತಿ ಮೆಮೊರಿ ಪವರ್ ಹೆಚ್ಚಾಗುತ್ತೆ. ಸೊ ಈ ತರ ಮಾತಾಜಿ. ಸೊ ನಾವು ನಾನು ಮತ್ತೆ ಇನ್ನೊಂದು ಹೇಳ್ದೆ ಅಲ್ವಾ, ಶ್ಲೋಕ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಕೃಷ್ಣನಿಂದನೇ ಜ್ಞಾನ ಬರುತ್ತೆ, ಕೃಷ್ಣನಿಂದನೇ ನೆನಪು ಬರುತ್ತೆ, ಕೃಷ್ಣನಿಂದನೇ ಮರುವು ಬರುತ್ತೆ. ಹಾಗಾಗಿ ಆ ಒಂದು ನೀವು ಕೃಷ್ಣನ್ ಕೊಟ್ರಿ ಅಂದ್ರೆ ಮಕ್ಕಳಿಗೆ, ಅದಕ್ಕಿಂತ ಬೆಸ್ಟ್ ನೀವೇನು ಮಾಡಕ್ ಸಾಧ್ಯನೇ ಇಲ್ಲ. ಕೃಷ್ಣ ನೋಡ್ಕೊಂತಾರೆ ನಿಮ್ ಮಕ್ಕಳನ್ನ, ನಿಮ್ಗಿಂತ ಚೆನ್ನಾಗಿ ನೋಡ್ಕೊಂತಾರೆ ಕೃಷ್ಣ. ಸೊ ಅವ್ರು ಯಾವ್ದೇ ಒಂದು ತಪ್ಪು ದಾರಿಗೆ ಹೋಗ್ದಂಗೆ ಅವ್ರನ್ನ ಯಾವ ಕ್ಷಣದಲ್ಲಿ ಯಾವಾಗ್ಲೂ ಪ್ರೊಟೆಕ್ಟೆಡ್ ಆಗಿರೋ ತರ ನೋಡ್ಕೊಂತಾರೆ. ಅವ್ರಿಗೆ ಯಾವ್ದೇ ದುಃಖ ಆಗ್ದಂಗೆ. ಪ್ರಸಾದ ಬೇರೆ ದೇಶದಲ್ಲೂ ಬಂದಿತ್ತಲ್ಲ ತಿನ್ನಲ್ಲ ಅಂತೇಳಿ. ಹಾ ಈಗ ಕೃಷ್ಣ ನಮ್ಮನ್ನ ಎಲ್ಲಾ ಟೈಮಲ್ಲೂ ನೋಡ್ಕೊಂತಾರೆ, ನಾವು ಕೃಷ್ಣಂಗೋಸ್ಕರ ಟೈಮ್ ಕೊಟ್ಟಾಗ. ಹಾಗಾಗಿ ನಾವು ಕೃಷ್ಣಂಗೋಸ್ಕರ ಭಕ್ತಿಗೋಸ್ಕರ ನಮ್ಮ ಟೈಮ್ ನ ಕೊಡ್ಬೇಕಾಗುತ್ತೆ ಮಾತಾಜಿ. ನಿಮ್ಗೆ ಆನ್ಸರ್ ಸಿಕ್ತಾ ಮಾತಾಜಿ? ಹರೇ ಕೃಷ್ಣ. ಮಾತಾಜಿ, ನೀವು 9th ಸ್ಟ್ಯಾಂಡರ್ಡ್ ಇಂದಾನೇ ಇದಕ್ಕೆ ಇನ್ವಾಲ್ವ್ ಆಗಕ್ಕೆ ಯಾವ ತರ ಮೋಟಿವೇಟ್ ನಿಮ್ಗೆ ಸಿಕ್ತು ಅನ್ನೋದು ಬೇಕು ಮಾತಾಜಿ. ಯಾಕಂದ್ರೆ ನಮ್ಮ ಮಕ್ಳು PU ಓದ್ತಾ ಇದಾರೆ, ಅವ್ರಿಗೆ ಒಂದ್ ಸ್ವಲ್ಪ ಈ ಕೃಷ್ಣ ಪ್ರಜ್ಞೆ ತರಕ್ ಸ್ವಲ್ಪ ಸಾಹಸ ಮಾಡ್ತಾ ಇದೀವಿ. ಸೊ ನೀವ್ ಯಾವ ತರ ಮೋಟಿವೇಟ್ ಅಂದ್ರೆ ನಾವು ಏನಾದ್ರು ನಮ್ಮ ಮಕ್ಳನ್ನ ಯಾವ ರೂಟಲ್ಲಿ ನಾವು ತರ್ಬೋದು ಅನ್ನೋದು ನಮ್ಗೆ ಸ್ವಲ್ಪ ರಿಸಲ್ಟ್ ಸಿಗ್ಬೋದು ಮಾತಾಜಿ. ಹಾ ಮಾತಾಜಿ, ಖಂಡಿತ. ನಾನು ಬಂದಿದ್ದು ಹೇಗೆ ಅಂದ್ರೆ, ನನ್ನ ಅಕ್ಕ ಇದ್ದಾರೆ ಮಾತಾಜಿ, ಅವರು ಹೈದರಾಬಾದಲ್ಲಿ ಇರೋದು. ಸೊ ನಮ್ಮ ಅಕ್ಕ ಇಲ್ಲಿಗೆ ಬಂದಿದ್ರು, ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದು ನನ್ನನ್ನು ಕೇಳಿದ್ರು, ನೋಡಮ್ಮ ಈ ತರ ಇದೆ, ನೀನು ಮಾಡು ಅಂತ ಹೇಳಿದ್ರು. ನಾನು ಅವಳನ್ನೇ ಬೈತಿದ್ದೆ, ಏನಕ್ಕ ಇದು ಏನೇನೋ ಹೇಳ್ತಿದೀಯಾ, ನೀನ್ ಏನೇನೋ ಮಾಡ್ತಿದೀಯಾ ಅಂತ ನಾನು ಅವಳನ್ನ ಬೈತಿದ್ದೆ. ಆದ್ರೆ ಅವಳು ಏನ್ ಮಾಡಿದ್ರು ಅಂದ್ರೆ, ನನ್ನ ಹತ್ರ ಕುತ್ಕೊಂಡು 1 ವಾರ ಪೂರ್ತಿ ನನ್ಗೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ತೋರಿಸಿದ್ರು ಮಾತಾಜಿ. ಇಸ್ಕಾನ್ ಅವ್ರದ್ದು ಶಾರ್ಟ್ ಫಿಲ್ಮ್ಸ್ ಇದೆ. ಅದರಿಂದ ನಮ್ಗೆ ಒಂದು ಮೂವಿ ತರಾನು ಇರುತ್ತೆ, ಬಟ್ ಜ್ಞಾನನೂ ಸಿಗುತ್ತೆ. ಈಗ ಯಾರು ಏನು ಮೂವೀಸ್ ನೋಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟೆಡ್ ಇರ್ತಾರೆ ಅಲ್ವಾ ಮಕ್ಕಳು. ಸೊ ನಾವು ಆ ಒಂದು ಸಜೆಷನ್ ಕೊಡ್ಬೋದು ಅವ್ರಿಗೆ, ಹೆಂಗೋ ಮೂವೀಸ್ ನೋಡ್ತೀರಾ, ಅಟ್ಲೀಸ್ಟ್ ಸ್ಪಿರಿಚುವಲ್ ಮೂವೀಸ್ ನೋಡಿ ಅಲ್ವಾ. ಸೊ ಅವ್ರು ಇರೋಂತ ಇದ್ರಿಂದಾನೇ ನಾವು ಅವ್ರನ್ನ ತರ್ಬೇಕಾಗತ್ತೆ ಮಾತಾಜಿ. ಮತ್ತೆ ಈಗ ಎಲ್ಲಾ ಕಡೆ ಅವರು ಫಾಸ್ಟ್ ಫುಡ್ ಎಲ್ಲ ತಿಂತಾರೆ ಅಲ್ಲ ಮಕ್ಕಳು. ಸೊ ಅವರಿಗೆ ಫಾಸ್ಟ್ ಫುಡ್ ನ ನೀವು ಮನೇಲೆ ಮಾಡ್ಕೊಡಿ. ಅದು ವಿತೌಟ್ ಆನಿಯನ್ ಗಾರ್ಲಿಕ್ ಮಾಡಿ ಭಗವಂತಂಗೆ ಅರ್ಪಣೆ ಮಾಡಿ ತಿನ್ಸಿ ಒಂದ್ಸರಿ, ಟೇಸ್ಟ್ ನೋಡ್ದಲೆ ಅದನ್ನ ಅರ್ಪಣೆ ಮಾಡಿ ತಿನ್ಸಿ ನೋಡ್ತಾ ಹೋಗಿ. ನಿಮ್ಗೆ ಅವ್ರಿಗೆ ತಾನಾಗ್ ತಾನೇ ಒಲವು ಸ್ಟಾರ್ಟ್ ಆಗುತ್ತೆ, ಒಳಗಿಂದ ಸ್ಟಾರ್ಟ್ ಆಗುತ್ತೆ ಅದು ಟ್ರಾನ್ಸ್ಫಾರ್ಮೇಶನ್ ಆಫ್ ಹಾರ್ಟ್. ಸೊ ಅಷ್ಟೇ ಅಲ್ಲ, ನಮ್ಮ ಅಕ್ಕ ನನ್ಗೆ ಇನ್ನ ಎಷ್ಟೋ ಜನ ಪ್ರಭುಜೀಸ್ ಮಾತಾಜೀಸ್ ಅವರು ಮಾಡಿರುವಂತ ಒಂದು ಲೆಕ್ಚರ್ಸ್ ತೋರಿಸ್ತಾ ಇದ್ರು. ಇದೇ ತರ ಮಾತಾಜಿ ಕನೆಕ್ಟ್ ಆಗೋದು. ಯಾವಾಗ ನಾವು ತಿಳ್ಕೊಂತೀವೋ, ಯಾವಾಗ ನಮ್ಗೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೋ, ಓ ಇದ್ರಲ್ಲಿ ಏನೋ ಇದೆ ಅಂತ ಅನ್ಸುತ್ತೋ, ಅವಾಗ ನಾವು ಉಟ್ಕೊಂತೀವಿ ಮಾತಾಜಿ, ಇದ್ರಲ್ಲಿ ಬರಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಭಕ್ತರ ಪ್ರವಚನ ನಾವು ಕೇಳ್ಬೇಕಾಗುತ್ತೆ ಈ ಒಂದು ಸಮಯದಲ್ಲಿ. ಕೆಲವೊಂದು ಯೂತ್ಸಿಗೋಸ್ಕರ ಅಂತಾನೆ ಇರುತ್ತೆ ಲೆಕ್ಚರ್ಸ್. ಇವರು ನಿತಾಯ್ ಸೇವಿನಿ ಮಾತಾಜಿ ಅಂತ ಇದ್ದಾರೆ. ಸೊ ಅವರು ಲೆಕ್ಚರ್ಸ್ ಮಾಡ್ತಾರೆ, ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ, ಒಂದು 5 ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ತಾರೆ. ನೀವು ಸರ್ಚ್ ಮಾಡ್ಬೋದು ಅವ್ರ ಲೆಕ್ಚರ್ಸ್ನ, ನಿತಾಯ್ ಸೇವಿನಿ ಮಾತಾಜಿ ಅಂತ. ಸೊ ಅವರು ತೆಲುಗು ಅಲ್ಲಿ ಮಾಡ್ತಾರೆ, ಹಿಂದಿಯಲ್ಲಿ ಮಾಡ್ತಾರೆ, ಇಂಗ್ಲಿಷಲ್ಲಿ, ಮರಾಠಿಯಲ್ಲಿ, ಬೆಂಗಾಲಿಯಲ್ಲಿ, ಇಷ್ಟೆಲ್ಲ ಮಾಡ್ತಾರೆ ಅವರು. ಸೊ ಅವ್ರದ್ದು ಲೆಕ್ಚರ್ಸ್ ನಾನು ಈ ತರ ಬಂದಿದ್ದು ಮಾತಾಜಿ. ಹಾಗೆ ನನಗೆ ಒಂದು ಇಂಟ್ರೆಸ್ಟ್ ಭಗವಂತ ಕ್ರಿಯೇಟ್ ಮಾಡ್ತಾರೆ, ಪ್ರಭುಪಾದ್ರು ಎಲ್ಲ ಒಂದು ಅವಕಾಶವನ್ನು ಕೊಡ್ತಾರೆ. ಈಗ ನಿಮಗೆ ಗೊತ್ತಾಗಿದೆ ಅಲ್ವಾ ಇದು ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ನಿಮ್ ಕಡೆಯಿಂದ ಆಗುವಂತ ಪ್ರಯತ್ನಗಳನ್ನ ನೀವು ಮಾಡ್ಬೇಕಾಗುತ್ತೆ. ನಿಮ್ ಕಡೆಯಿಂದ ಏನೇನಾಗುತ್ತೆ, ಮಾತಾಜಿಸ್ ಕಡೆಯಿಂದ ತುಂಬಾ ಆಗುತ್ತೆ. ನೀವು ಪ್ರಸಾದ ಮಾಡ್ಬೋದು ಮನೆಯಲ್ಲೇ ಭಗವಂತನ ಒಂದು ಆರಾಧನೆ ಸ್ಟಾರ್ಟ್ ಮಾಡ್ಬೋದು. ಸೊ ಪ್ರಸಾದ ಮಾಡಿ ಅದನ್ನ ತಿನ್ನಿಸ್ತಾ ಬರ್ಬೋದು. ನೀವು ಓದ್ಕೊಂಡ್ ಕೂರ್ಬೋದು ಸ್ವಲ್ಪ. ಈ ತರ ನೀವು ಕ್ಲಾಸಸ್ ಅಟೆಂಡ್ ಆದಾಗ ಅವ್ರಿಗೆ ಅನ್ಸುತ್ತೆ, ಅರೆ ನಮ್ಮಮ್ಮ ಏನ್ ಇಷ್ಟೊಂದೆಲ್ಲ ಮಾಡ್ತಾ ಇದಾರಲ್ಲ, ನಾನು ಏನಿದ್ ಕೇಳೋಣ ಅಂತ ಕೇಳ್ತಾರೆ.
ಸೊ ಒಬ್ರಿಗೆ ಬಂತು ಅಂದ್ರೆ ಅದು ಬಂದೇ ಬರುತ್ತೆ ಇನ್ನು ಉಳ್ದವ್ರಿಗೆಲ್ಲ ಆ ತರ ಮಾತಾಜಿ. ನಿಮ್ಗೆ ಆನ್ಸರ್ ಸಿಕ್ತಾ ಮಾತಾಜಿ? ಹಾ ಮಾತಾಜಿ, ಧನ್ಯವಾದಗಳು. ನಿಮ್ಮ ಈ ಫ್ಯೂಚರ್ ಬ್ಯಾಕ್ ಗ್ರೌಂಡ್ ಕೇಳಿ ನಂಗೆ ಬಹಳ ಖುಷಿ ಆಯ್ತು. ಅಷ್ಟೇ, ತಾಲೂಕು ಟಾಪರ್, ಡಿಸ್ಟ್ರಿಕ್ಟ್ ಟಾಪರ್, ನೆಕ್ಸ್ಟ್ ಮೆಡಿಕಲ್ ಫ್ಯೂಚರ್, ಇಂಜಿನಿಯರ್ ಎಲ್ಲ ಒಟ್ಟೊಟ್ಟಿಗೆ ಕೃಷ್ಣ ನಿಮ್ಗೆ ಕರುಣಿಸಿದಾನೆ. ಮಿಕ್ಕ ಎಲ್ಲಾ ವಿದ್ಯಾರ್ಥಿಗಳು ನೀವು ಒಬ್ರು ಮಾದರಿ ಆಗ್ಲಿ ಅಂತೇಳಿ ನಾನು ಕೃಷ್ಣನಲ್ಲಿ ಒಂದು ಪ್ರೇ ಮಾಡ್ತೀನಿ ಮಾತಾಜಿ. ಹರಿ ಬೋಲ್ ಮಾತಾಜಿ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಇದೇ ತರ ಹಾ ಇಲ್ಲಿ ಕೇಳ್ತಿರುವಂತ ಎಲ್ಲಾ ಮಕ್ಕಳು, ನಿಮ್ಮ ಮಕ್ಕಳು ಕೂಡ ಈ ಒಂದು ದಾರಿಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡ್ಲಿ ಅಂತ ಕೂಡ ನಾನು ಪ್ರಭುಪಾದರಲ್ಲಿ, ಭಗವಂತನ, ಕೃಷ್ಣನಲ್ಲಿ ನಾನು ಕೇಳ್ಕೊಂತೀನಿ ಮಾತಾಜಿ. ನೀವೆಲ್ಲರೂ ಮಾತಾಜಿ, ಇನ್ನೂ ಇದು ಹೆಚ್ಚು. ಮಾತಾಜಿ ನಿಮ್ ಮಾತಾಜಿ. ಕ್ಲಾಸಸ್ ಲಿಮಿಟೆಡ್ ಡೇಟ್ ಅಷ್ಟೇನಾ? ಈಗ ಕೊಟ್ಟಿದಿರಲ್ಲ ಅಷ್ಟೇ ಡೇಟಾ? ಮಾತಾಜಿ ಅಲ್ಲಿವರೆಗೂ ನಡೆಯುತ್ತೆ ಮಾತಾಜಿ. ಅದಾದ್ಮೇಲೆ ಏನ್ ಪ್ಲಾನ್ ಇದೆ ಮಾತಾಜಿ, ಅದು ನಾವು ಹೇಳ್ತೀವಿ ಮಾತಾಜಿ ನಿಮ್ಗೆ. ಬರ್ತಾ ಇರೋ ಅಂದ್ರೆ ಕ್ಲಾಸಸ್ ನಿಮ್ಗೆ ಅಟೆಂಡ್ ಆಗ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹಾ ಬೆಳಗ್ಗೆ ಹಾ ಆಸ್ ಮಾತಾಜಿ, ನಡೀತಾನೆ ಇರುತ್ತೆ ಮಾತಾಜಿ. ಬೆಳಗ್ಗೆ ನಾನು ಹೊತ್ತು 6 ಇಂದ ಹಾ ಅದು ಶ್ಲೋಕ ಬೈ ಶ್ಲೋಕ ದಿನ ನಡೆಯುತ್ತೆ ಮಾತಾಜಿ. ನೀವ್ ಇವಾಗೂ ಕೂಡ ಅಟೆಂಡ್ ಆಗ್ಬೋದು ಅದನ್ನ. ಇಲ್ಲ, ನಾನು 4:30ಗೆ ಅಟೆಂಡ್ ಮಾಡ್ತೀನಿ ಮಾತಾಜಿ. ಇದೆಲ್ಲ ಮಾಡ್ತಾರಲ್ಲ ಮಾತಾಜಿ ಸರ್? ಹೌದು. ನಾನು ಹಾ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ, ಟೈಮ್ ಆಯ್ತು ಮಾತಾಜಿ. ಮಾತಾಜಿ ನಿಮ್ ಸಮಯ ಆಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಹೀಗೆ ಜಾಯಿನ್ ಆಗ್ತಾರೆ ಎಲ್ಲರೂ. ಹಾ ಥ್ಯಾಂಕ್ ಮಾತಾಜಿ. ಯು. ಹರೇ ಕೃಷ್ಣ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತ್ಯನಾಮಿ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಕೃಷ್ಣ ಕೃಷ್ಣ